ಒಂದು ಅಡ್ಡಗೆರೆ. ಹಿಂದೂ ಧರ್ಮದ ತತ್ವಜ್ಞಾನ. ಹಿಂದೂ ಧರ್ಮದ ತತ್ವಜ್ಞಾನದ ಹಸ್ತಪ್ರತಿ ಅಚ್ಚುಕಟ್ಟಾಗಿ ಬೈಂಡು ಮಾಡಿದ ರೂಪದಲ್ಲಿ ದೊರಕಿದೆಯಾದ್ದರಿಂದ ಇದು ಪೂರ್ಣ ರೂಪದಲ್ಲಿದೆ ಎಂದು ನಮಗನಿಸುತ್ತದೆ. ಈ ಇಡೀ ಹಸ್ತಪ್ರತಿಯು ದೊಡ್ಡ ಯೋಜನೆಯೊಂದರ ಒಂದು ಅಧ್ಯಾಯವಾಗಿದೆ ಎಂದು ತೋರುತ್ತದೆ. ಇದರಲ್ಲಿ ಬೆರಳಚ್ಚು ಮಾಡಿದ ಫುಲ್ಸ್ಟೇಪ್ ಆಕಾರದ 169 ಕಡತಗಳಿವೆ. ಮೂಲ ಸಂಪುಟದ ಸಂಪಾದಕರು. ಅಧ್ಯಾಯ 1. ಹಿಂದೂ ಧರ್ಮದ ತತ್ವಜ್ಞಾನ. ಹಿಂದೂ ಧರ್ಮದ ತತ್ವಜ್ಞಾನವೆಂದರೇನು? ತರ್ಕದ ಕ್ರಮವನ್ನನುಸರಿಸಿಯೇ ಈ ಪ್ರಶ್ನೆ ಹುಟ್ಟುತ್ತದೆ. ತರ್ಕದ ಕ್ರಮವನ್ನು ಬಿಟ್ಟರೂ ಅದರ ಪ್ರಾಮುಖ್ಯ ಎಷ್ಟಿದೆ ಎಂದರೆ ಅದನ್ನು ಪರಿಗಣಿಸದೆ ಬಿಟ್ಟುಬಿಡುವಂತಿಲ್ಲ. ಅದರ ಹೊರತು ಹಿಂದೂ ಧರ್ಮದ ಗುರಿ ಮತ್ತು ಆದರ್ಶಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುವಂತೆಯೂ ಇಲ್ಲ. ಆದರೆ ಈ ಬಗೆಯ ಜಿಜ್ಞಾಸೆಗೆ ಪೂರ್ವಭಾವಿಯಾಗಿ ಭೂಮಿಕೆಯನ್ನು ಚೆನ್ನಾಗಿ ಸಿದ್ಧಪಡಿಸಬೇಕು. ಸಂಬಂಧಪಟ್ಟ ಪರಿಭಾಷೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಪರ್ಯಾಲೋಚಿಸಲಿರುವ ಶೀರ್ಷಿಕೆಯಿಂದ ಏನನ್ನು ಗ್ರಹಿಸಬಹುದೆಂಬುದನ್ನು ಮೊದಲು ತಿಳಿದುಕೊಳ್ಳಬಹುದಾಗಿದೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನ ಮತ್ತು ಹಿಂದೂ ಧರ್ಮದ ತತ್ವಜ್ಞಾನ ಇವೆರಡೂ ಒಂದೇ ಸ್ವರೂಪದ ವಿಚಾರಗಳೇ. ಈ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿ ಬದ್ಧನಾಗಬೇಕೆಂದು ನಾನು ಬಯಸುತ್ತೇನೆ. ದಿಟವಾಗಿಯೂ ನನಗೆ ಅದು ಸಾಧ್ಯವಾಗುತ್ತಿಲ್ಲ. ಈ ವಿಷಯವಾಗಿ ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ. ಆದರೂ ಧರ್ಮವನ್ನು ಕುರಿತು ತತ್ವಜ್ಞಾನವೆಂದರೇನು ಎಂಬ ಪರಿಕಲ್ಪನೆಯ ಬಗೆಗೆ ಸ್ಪಷ್ಟ ಜ್ಞಾನವಿಲ್ಲವೆಂಬುದನ್ನು ಒಪ್ಪಿಕೊಳ್ಳಬೇಕಾಗಿದೆ. ಬಹುಶಃ 2 ಕಾರಣಗಳಿಂದ ಹೀಗಾಗಿದೆ. ಮೊದಲನೆಯದಾಗಿ, ಧರ್ಮವೆಂಬುದು ಖಚಿತವಾದುದಾದರೆ ತತ್ವಶಾಸ್ತ್ರದ ಪರಿಭಾಷೆಯ ಚೌಕಟ್ಟಿನಲ್ಲಿ ಯಾವುದನ್ನೂ ಸೇರಿಸಬಹುದೆಂಬುದನ್ನು ಕರಾರುವಾಕ್ಕಾಗಿ ಹೇಳಲು ಬರುವುದಿಲ್ಲ. ಎರಡನೆಯದಾಗಿ, ಧರ್ಮ ಮತ್ತು ತತ್ವಶಾಸ್ತ್ರಗಳು ಪರಸ್ಪರ ಪ್ರತಿವಾದಿಗಳು. ತತ್ವಜ್ಞಾನಿ ಮತ್ತು ಧರ್ಮಪಂಡಿತರಿಗೆ ಸಂಬಂಧಿಸಿದಂತೆ ಪ್ರಚಾರದಲ್ಲಿರುವ ಒಂದು ಕಥೆಯಲ್ಲಿ ಈ ವಿಚಾರ ಚೆನ್ನಾಗಿ ನಿರೂಪಿತವಾಗಿದೆ. ಈ ಕಥೆಯ ಪ್ರಕಾರ ಇವರಿಬ್ಬರು ವಾಗ್ವಾದ ನಿರತರಾಗಿದ್ದರಂತೆ. ಧರ್ಮಶಾಸ್ತ್ರ ಪಂಡಿತನು ಆರೋಪಿಸಿದ, ತತ್ವಜ್ಞಾನಿಯು ಕತ್ತಲೆಯ ಕೋಣೆಯಲ್ಲಿ ಇಲ್ಲದ ಕರಿಯ ಬೆಕ್ಕಿಗಾಗಿ ಹುಡುಕುವ ಕುರುಡನಂತಿದ್ದಾನೆಂದು. ಧರ್ಮಶಾಸ್ತ್ರ ಪಂಡಿತನ ಮೇಲೆ ಪ್ರತಿ ದಾಳಿ ಮಾಡಿದ ತತ್ವಜ್ಞಾನಿಯ ಪ್ರಕಾರ ಈ ಪಂಡಿತನು ಕತ್ತಲೆಯ ಕೋಣೆಯಲ್ಲಿ ಇಲ್ಲದ ಕರಿಯ ಬೆಕ್ಕಿಗಾಗಿ ಹುಡುಕುತ್ತಿರುವ ಕುರುಡನಂತಿದ್ದು ಅದನ್ನು ತಾನು ಕಂಡಿರುವುದಾಗಿ ಆಣೆಯಿಟ್ಟು ಹೇಳುತ್ತಿದ್ದಾನೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನವೆಂಬ ದುರದೃಷ್ಟದ ಶೀರ್ಷಿಕೆ ಈ ಎಲ್ಲ ಗೊಂದಲದ ಜವಾಬ್ದಾರಿ ಹೊರಬೇಕಾಗಿದೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನದ ವಸ್ತು ವಿಚಾರವನ್ನು ಕುರಿತು ಬುದ್ಧಿಗ್ರಾಹ್ಯವಾದ ಒಂದು ಒಳ್ಳೆಯ ಮಾರ್ಗವನ್ನು ನಾನು ಪ್ರಿಂಗಲ್ ಪ್ಯಾಟಿಸನ್ ಅವರಲ್ಲಿ ಕಂಡುಕೊಂಡಿದ್ದೇನೆ. ಅವರ ಅಭಿಪ್ರಾಯದ ಪ್ರಕಾರ 0 ನೋಡಿ ಫಿಲಾಸಫಿ ಎಂಬ ಲೇಖನ, ಮನೋರವರ ಎನ್ಸೈಕ್ಲೋಪೀಡಿಯಾ ಆಫ್ ಎಜ್ಯುಕೇಷನ್, ದಿ ಫಿಲಾಸಫಿ ಆಫ್ ರಿಲಿಜನ್, ಆಕ್ಸ್ಫರ್ಡ್, ಪು. 1-2. 9. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು, ಸಂಪುಟ -3. ಧರ್ಮ ಸಂಬಂಧಿಯಾದ ತತ್ವಜ್ಞಾನದ ಅರ್ಥವೇನು ಎಂಬುದರ ಬಗೆಗೆ ಸಾಮಾನ್ಯ ಸೂಚನೆಯಾಗಿ ಕೆಲವು ಮಾತುಗಳನ್ನು ಮೊದಲೇ ಹೇಳಿಬಿಡುವುದು ಉತ್ತಮ. ಪ್ಲೇಟೋ ಹೇಳುವಂತೆ, ವಸ್ತು ವಿಚಾರಗಳ ಸಾರಾಂಶವೇ ತತ್ವಜ್ಞಾನ. ಅಂದರೆ, ವಸ್ತು ವಿಚಾರಗಳನ್ನು ಒಟ್ಟಾಗಿ ನೋಡುವುದು, ಜಗತ್ತಿನ ಎಲ್ಲ ಪ್ರಮುಖ ವೈಶಿಷ್ಟ್ಯಗಳನ್ನು ಗುರುತಿಸುವುದು ಮತ್ತು ಅವುಗಳ ಪರಸ್ಪರ ಸಂಬಂಧವನ್ನು ಒಂದೇ ಜಗತ್ತಿನ ವಿವಿಧ ಭಾಗಗಳಂತೆ ಗ್ರಹಿಸುವುದು. ವಿಶ್ವಗತಿ ಮತ್ತು ವಿಶ್ವಾಧಾರಕ್ಕೆ ಸಂಬಂಧಿಸಿದ ವೈಲಕ್ಷಣಗಳನ್ನು ಯುಕ್ತವಾಗಿ ಅಂದಾಜು ಮಾಡಿ ಯಾವುದೇ ಬಗೆಯ ವಿಶಿಷ್ಟ ಸಂಗತಿಗಳ ಮಹತ್ವವನ್ನು ಪರಿಗಣಿಸಿ ನಮ್ಮ ಅಂತಿಮ ತೀರ್ಮಾನಗಳಿಗೆ ಬರಲು ಆಗ ಮಾತ್ರ ಸಾಧ್ಯವಾಗುತ್ತದೆ. ಆದ ಕಾರಣ ಯಾವುದೇ ವಿಶಿಷ್ಟ ವಿಭಾಗದ ಅನುಭವಕ್ಕೆ ಸಂಬಂಧಿಸಿದ ತತ್ವಜ್ಞಾನದ, ಧಾರ್ಮಿಕ ತತ್ವಜ್ಞಾನ, ಕಲಾ ತತ್ವಜ್ಞಾನ, ಕಾನೂನಿನ ತತ್ವಜ್ಞಾನ ಇತ್ಯಾದಿ ಅರ್ಥವೇನೆಂಬುದನ್ನು ಗ್ರಹಿಸಬೇಕಾದರೆ ಮನುಷ್ಯ ಮತ್ತು ಅವನು ಜೀವಿಸುತ್ತಿರುವ ಜಗತ್ತಿನ ಸಂಬಂಧದಲ್ಲಿ ನಮ್ಮ ಅಭಿಪ್ರಾಯ ಮತ್ತು ತೀರ್ಮಾನಗಳು ಅದರ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಗಳನ್ನೇ ಅವಲಂಬಿಸಿರುತ್ತದೆ ಎಂಬುದನ್ನು ಮನಗಾಣಬೇಕು. ನಾವು ಗಮನವಿಟ್ಟು ನೋಡುವ ಸಂಗತಿಗಳು ಎಷ್ಟು ಸರ್ವವ್ಯಾಪಿಯಾಗಿವೆ ಮತ್ತು ಅವುಗಳ ಸ್ವರೂಪ ಎಷ್ಟು ಅಸಾಧಾರಣವಾಗಿದೆ ಎಂಬುದನ್ನು ಧರ್ಮದ ಚರಿತ್ರೆ ಸ್ಪಷ್ಟಪಡಿಸುತ್ತಿದೆ. ಈ ಚಾರಿತ್ರಿಕ ಸಂಗತಿಗಳನ್ನು ಮತ್ತು ಮನುಷ್ಯನ ಧಾರ್ಮಿಕ ಅನುಭವಗಳ ತತ್ವಜ್ಞಾನವನ್ನು ನಮ್ಮ ಸಾಮಾನ್ಯ ತಾತ್ವಿಕ ತೀರ್ಮಾನಗಳಲ್ಲಿ ಪರಿಗಣಿಸದೇ ಇರುವಂತಿಲ್ಲ. ವಾಸ್ತವವಾಗಿ ಈ ವಿಚಾರವನ್ನು ಚರ್ಚಿಸುವ ಬಹುಪಾಲು ಲೇಖಕರು ಸಾಮಾನ್ಯವಾಗಿ ಏಕಾಭಿಪ್ರಾಯವನ್ನು ಹೊಂದಿದ್ದಾರೆ. ಧಾರ್ಮಿಕ ಇತಿಹಾಸದ ಮೂಲಕವೇ ಧರ್ಮಸಂಬಂಧಿಯಾದ ತತ್ವಜ್ಞಾನವು ವಿಚಾರಿಸುವ ಸತ್ಯಾಂಶಗಳು ಅದರ ವ್ಯಾಪಕವಾದ ಅರ್ಥದಲ್ಲಿ ಗೋಚರವಾಗುತ್ತವೆ. ಟೈಲಿಯವರು ಹೇಳುವಂತೆ, ನಾಗರಿಕ ಮತ್ತು ಅನಾಗರಿಕ ಜಗತ್ತಿನ ಎಲ್ಲ ಜೀವಂತ ಹಾಗೂ ಮೃತ ಧರ್ಮಗಳು ಮನೋವೈಜ್ಞಾನಿಕ ಹಿನ್ನೆಲೆಯಿರುವ ಐತಿಹಾಸಿಕ ಘಟನೆಗಳಾಗಿ ಮೈದೋರಿವೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನಕ್ಕೆ ಆಧಾರವಾಗಿ ಈ ಸಂಗತಿಗಳನ್ನು ಪರಿಗಣಿಸಬೇಕೆಂಬುದನ್ನು ಮರೆಯಬಾರದು. ಅವುಗಳು ತಮ್ಮಷ್ಟಕ್ಕೆ ತಾವೇ ತತ್ವಜ್ಞಾನಕ್ಕೆ ಸಂಬಂಧಿಸುವುದಿಲ್ಲ, ಅಥವಾ ಟೈಲಿಯವರ ಮಾತಿನಲ್ಲಿಯೇ ಹೇಳುವುದಾದರೆ ಧಾರ್ಮಿಕ ವಿಜ್ಞಾನವೆನಿಸುವುದಿಲ್ಲ. ಅವರು ಹೇಳುವಂತೆ, ಅಸ್ತಿತ್ವದಲ್ಲಿರುವ ಎಲ್ಲ ಧರ್ಮಗಳನ್ನು ನಾನು ಕೂಲಂಕಷವಾಗಿ ವಿವರಿಸಿದ್ದರೆ, ಅವುಗಳ ಸಿದ್ಧಾಂತಗಳು, ಮರಾಣ ಮತ್ತು ಆಚರಣೆಗಳು, ಅನುಸರಿಸುವ ಪದ್ಧತಿಗಳು ಮತ್ತು ಅವುಗಳನ್ನು ಆಶ್ರಯಿಸಿರುವ ಸಂಸ್ಥೆಗಳು ಇವೆಲ್ಲವನ್ನು ವಿವಿಧ ಧರ್ಮಗಳ ಮೂಲ, ವಿಕಾಸ ಮತ್ತು ಅವನತಿಯನ್ನು ಗುರುತಿಸಿದ್ದರೆ ಅವುಗಳು ಧಾರ್ಮಿಕ ವಿಜ್ಞಾನವು ನಿರ್ವಹಿಸುವ ಅಂಗಾಂಶಗಳು ಮಾತ್ರ ಎಂದು ತಿಳಿಯಬೇಕು. ಎಷ್ಟೇ ಪರಿಪೂರ್ಣವಾಗಿದ್ದರೂ ಚಾರಿತ್ರಿಕ ದಾಖಲೆಗಳು ಸಾಕಾಗುವುದಿಲ್ಲ. ಧರ್ಮ ಸಂಬಂಧಿಯಾದ ತತ್ವಜ್ಞಾನವನ್ನು ನಾವು ಸಾಧಿಸಬೇಕಾದರೆ ವಿವಿಧ ದಾಖಲೆಗಳನ್ನು ಆಧರಿಸಿದ ಒಂದು ಸಾಮಾನ್ಯ ತತ್ವವನ್ನು ನಾವು ಕಂಡುಹಿಡಿಯಬೇಕಾಗುತ್ತದೆ. ಮಾನವನ ಸ್ವಭಾವದ ಮೂಲ ಬೇರುಗಳು, ಕೆಳಗಿನಿಂದ ಮೇಲಿನವರೆಗೆ ಅದರ ವಿಕಾಸದ ಹಂತಗಳು ಮತ್ತು ಅದರ ಅಂತರ್ಸಂಬಂಧಗಳನ್ನು ಹಿಂದೂ ಧರ್ಮದ ತತ್ವಜ್ಞಾನ ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತದೆ. ಮಾನವನ ನಾಗರಿಕತೆಗೆ ಸಂಬಂಧಿಸಿದ ಉಳಿದ ಅಂಶಗಳು ಅದರಲ್ಲಿ ಸೇರಿರುತ್ತವೆ. ಇದನ್ನು ಧರ್ಮ ಸಂಬಂಧಿಯಾದ ತತ್ವಜ್ಞಾನವೆನ್ನುವುದಾದರೆ ತೌಲನಿಕ ಧರ್ಮಶಾಸ್ತ್ರವೆಂದು ಕರೆಯಲಾಗುವ ಆ ಅಧ್ಯಯನ ವಿಭಾಗವೇ ಹೊರತು ಬೇರೆ ಅಲ್ಲವೆನ್ನಬೇಕಾಗುತ್ತದೆ. ವಿವಿಧ ಧರ್ಮಗಳು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿರುವ ಸಾಮಾನ್ಯಾಂಶಗಳನ್ನು ಗುರುತಿಸುವುದು ಅದರ ಮತ್ತೊಂದು ಉದ್ದೇಶವಾಗಿದೆ. ಈ ಬಗೆಯ ಅಧ್ಯಯನದ ವ್ಯಾಪ್ತಿ ಮತ್ತು ಮೌಲ್ಯಗಳೇನೇ ಇರಲಿ, ಧರ್ಮಸಂಬಂಧಿಯಾದ ತತ್ವಜ್ಞಾನವೆಂಬುದನ್ನು ನಾನು ಈ ಅರ್ಥದಲ್ಲಿ ವ್ಯಾಖ್ಯಾನಿಸುತ್ತಿಲ್ಲ. ಪಿಂಗಲ್ ಪ್ಯಾಟಿಸನ್ ರವರು ಈ ವಿಚಾರದಲ್ಲಿ ಕೊಟ್ಟಿರುವ ವ್ಯಾಖ್ಯಾನಕ್ಕಿಂತ ನನ್ನ ನಿಲುವು ಭಿನ್ನವಾಗಿದೆ. ತತ್ವಜ್ಞಾನವೆಂಬ ಶಬ್ದವನ್ನು ಇಡಿಯಾಗಿ ಅದರ ಮೂಲಾರ್ಥದಲ್ಲಿ ನಾನು ಬಳಸುತ್ತೇನೆ. ಸಾಕ್ರೆಟಿಸ್ ಅಥವಾ ಪ್ಲೇಟೋವಿನ ತತ್ವಜ್ಞಾನದ ಬೋಧನೆಯನ್ನು ಕುರಿತು ಜನಗಳು ಮಾತನಾಡುವ ಅರ್ಥದಲ್ಲಿ ನಾನು ಬಳಸುತ್ತೇನೆ. ವಸ್ತು ಮತ್ತು ಸಂಗತಿಗಳನ್ನು ಕುರಿತು ತೀರ್ಮಾನಿಸುವಾಗ ಅನುಸರಿಸುವ ವಿವೇಕವೆಂದು ಬೇಕಾದರೆ ಇದನ್ನು ಕರೆಯಬಹುದು. ಈ ನೆಲೆಯಿಂದ ಮುಂದುವರೆದಲ್ಲಿ ಧರ್ಮಸಂಬಂಧಿಯಾದ ತತ್ವಜ್ಞಾನವು ನನ್ನ ಪಾಲಿಗೆ ಕೇವಲ ವರ್ಣನಾತ್ಮಕ ವಿಜ್ಞಾನವಾಗುವುದಿಲ್ಲ, ಅದು ಏಕಕಾಲದಲ್ಲಿ ಪ್ರಮಾಣಬದ್ಧವಾಗಿಯೂ ವರ್ಣನಾತ್ಮಕವಾಗಿಯೂ ಇರಬಲ್ಲುದೆಂದು ನಾನು ಭಾವಿಸುತ್ತೇನೆ. ಧರ್ಮೋಧನೆಗೆ ಸಂಬಂಧಿಸಿದಂತೆ ಧಾರ್ಮಿಕ ತತ್ವಜ್ಞಾನವು ವರ್ಣನಾತ್ಮಕ ವಿವೇಕವನ್ನನುಸರಿಸಿದರೆ ಧಾರ್ಮಿಕ ತತ್ವಜ್ಞಾನವು ಒಂದು ಕ್ಲುಪ್ತ ಪ್ರಮಾಣ ಸಂಬಂಧವಾದ ವಿಜ್ಞಾನವಾಗುತ್ತದೆ. ಹಿಂದೂ ಧರ್ಮದ ತತ್ವಜ್ಞಾನವನ್ನು ಕುರಿತಂತೆ ಈ ಅಧ್ಯಯನದಲ್ಲಿ ನನ್ನ ಆಸಕ್ತಿ ಯಾವ ಬಗೆಯದೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ.
ಮುಚ್ಚುಮರೆಯಿಲ್ಲದೆ ಹೇಳಬೇಕೆಂದರೆ ಒಂದು ಜೀವನ ವಿಧಾನವಾಗಿ ಹಿಂದೂ ಧರ್ಮದ ಮೌಲ್ಯವನ್ನು ನಾನು ವಿಚಾರಣೆಗೆ ಗುರಿಪಡಿಸುತ್ತೇನೆ. ಈಗ ಒಂದು ಭಾಗದ ನೆಲೆಯನ್ನು ಸ್ಫುಟಿಪಡಿಸಿದಂತಾಯಿತು. ಇನ್ನೂ ಒಂದು ಭಾಗವನ್ನು ಸ್ಫುಟಗೊಳಿಸಬೇಕಿದೆ. ವಿಷಯಗಳನ್ನು ಗೊತ್ತುಪಡಿಸುವುದು ಮತ್ತು ನಾನು ಬಳಸುವ ಶಬ್ದಗಳ ಲಕ್ಷಣ ನಿರೂಪಣೆಯನ್ನು ನಿಷ್ಕರ್ಷಿಸುವುದು ಮುಂದಿನ ವಿಚಾರವಾಗಿದೆ. ಧಾರ್ಮಿಕ ತತ್ವಜ್ಞಾನದ ಅಧ್ಯಯನವೊಂದು ನನ್ನ ಪ್ರಕಾರ 3 ಆಯಾಮಗಳನ್ನೊಳಗೊಂಡಿರುತ್ತದೆ. ಉತ್ಪಾದಿತ ವಸ್ತುವೊಂದರ ಮೊತ್ತದಲ್ಲಿ ಮರೆಯಾಗಿ ಅಡಗಿರುವ ಅಂಶಗಳಂತಿರುವುದರಿಂದ ಅವುಗಳನ್ನು ನಾನು ಆಯಾಮಗಳೆಂದು ಗುರುತಿಸಿದ್ದೇನೆ. ಧಾರ್ಮಿಕ ತತ್ವಜ್ಞಾನದ ಅರ್ಥಪೂರ್ಣ ಲಕ್ಷಣ ನಿರೂಪಣೆಯನ್ನು ಸಾಧಿಸಬೇಕಾದವನಿಗೆ ಈ ಆಯಾಮಗಳ ಸಂಪೂರ್ಣ ಅರಿವಿರಬೇಕಾಗುತ್ತದೆ. ಧರ್ಮವು ಈ 3 ಆಯಾಮಗಳಲ್ಲಿ ಮೊದಲನೆಯದು. ವಿವಿಧೋದ್ದೇಶಗಳ ದಿಕ್ಕಿನಲ್ಲಿ ವಾದವಿವಾದಗಳು ಹರಿಯದಿರಬೇಕಾದರೆ ಧರ್ಮವೆಂಬುದರ ಅರ್ಥವೇನು ಎಂಬುದನ್ನು ಮೊದಲು ಸಂಬಂಧಪಟ್ಟವರು ಸ್ಪಷ್ಟಪಡಿಸಬೇಕಾಗುತ್ತದೆ. ಧರ್ಮದ ವಿಚಾರದಲ್ಲಂತೂ ಇದು ಬಹಳ ಮುಖ್ಯವಾಗುತ್ತದೆ, ಏಕೆಂದರೆ ಅದರ ಲಕ್ಷಣ ನಿರೂಪಣೆಯ ಬಗೆಗೆ ಯಾವುದೇ ಒಮ್ಮತವಿಲ್ಲ. ವಿಸ್ತಾರವಾದ ವಿವರಣೆಗೆ ಇದು ಸೂಕ್ತ ಸ್ಥಳವಾದುದರಿಂದ ನನ್ನ ಪ್ರಕಾರ ಈ ಶಬ್ದಕ್ಕೆ ಕೊಡುವ ಅರ್ಥವನ್ನು ಮಾತ್ರ ಚರ್ಚಿಸಿ ತೃಪ್ತಿಪಟ್ಟುಕೊಳ್ಳಬಹುದಾಗಿದೆ. ಮತಧರ್ಮಶಾಸ್ತ್ರವೆಂಬ ಅರ್ಥದಲ್ಲಿ ಧರ್ಮವೆನ್ನುವ ಶಬ್ದವನ್ನು ನಾನು ಬಳಸುತ್ತೇನೆ. ಬಹುಶಃ ಲಕ್ಷಣ ನಿರೂಪಣೆಯ ದೃಷ್ಟಿಯಿಂದ ಇದು ಅಸಮರ್ಪಕವಿರಬಹುದು. ಅನೇಕ ಧರ್ಮಶಾಸ್ತ್ರಗಳಿರುವುದರಿಂದ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಯಾವುದನ್ನು ನಾನು ದೃಷ್ಟಿಯಲ್ಲಿರಿಸಿಕೊಂಡಿರುವೆನೆಂಬುದನ್ನು ಪ್ರತ್ಯೇಕಿಸಿ ಹೇಳಬೇಕಾಗುತ್ತದೆ. ಐತಿಹಾಸಿಕವಾಗಿ ಹೇಳುವುದಾದರೆ ಪ್ರಾಚೀನ ಕಾಲದಿಂದಲೂ ಪುರಾಣ ಧರ್ಮಶಾಸ್ತ್ರ ಮತ್ತು ನಾಗರಿಕ ಧರ್ಮಶಾಸ್ತ್ರ ಎಂಬ 2 ಧರ್ಮಶಾಸ್ತ್ರಗಳ ಬಗೆಗೆ ಪ್ರಸ್ತಾಪವಿದೆ. ಅವುಗಳ ವ್ಯತ್ಯಾಸವನ್ನು ಗುರುತಿಸಿದ ಗ್ರೀಕರು ಒಂದೊಂದರ ಬಗೆಗೂ ಸ್ಪಷ್ಟ ಅಭಿಪ್ರಾಯವನ್ನು ನೀಡಿದ್ದಾರೆ. ಅವರ ಪ್ರಕಾರ ಮರಾಣ ಧರ್ಮಶಾಸ್ತ್ರವೆಂದರೆ ದೇವಾನುದೇವತೆಗಳ ಕಥೆಗಳು ಮತ್ತು ಕಾವ್ಯಗಳು. ಎಲ್ಲ ಕಾಲದಲ್ಲಿಯೂ ಪ್ರಚಾರದಲ್ಲಿರುವ ಸಾಹಿತ್ಯವು ಈ ಕಥೆಗಳನ್ನೊಳಗೊಂಡಿರುತ್ತದೆ. ನಾಗರಿಕ ಧರ್ಮಶಾಸ್ತ್ರವು ಅವರ ಪ್ರಕಾರ ಪ್ರಭುತ್ವದ ಸಮೃದ್ಧಿ, ಅರಕೆಗಳನ್ನು, ಕಾರ್ಯಕ್ರಮಗಳು ಮತ್ತು ಅದಕ್ಕನುಸಾರವಾದ ಆಚರಣೆಗಳನ್ನು ಒಳಗೊಂಡಿರುತ್ತದೆ. ಧರ್ಮಶಾಸ್ತ್ರವನ್ನು ನಾನು ಈ 2 ಅರ್ಥದಲ್ಲಿ ಬಳಸುತ್ತಿಲ್ಲ. ನಿಸರ್ಗ ಧರ್ಮಶಾಸ್ತ್ರವೆಂಬ ಅರ್ಥದಲ್ಲಿ ನಾನು ಧರ್ಮಶಾಸ್ತ್ರವನ್ನು ಪರಿಭಾವಿಸುತ್ತೇನೆ. ಅದು ದೈವ ಮತ್ತು ದೈವಿಕತೆಯ ಬಗೆಗಿನ ತತ್ವವಾಗಿದ್ದು ನಿಸರ್ಗ ಸಿದ್ಧಾಂತದ ಅಭಿನ್ನ ಅಂಗವಾಗಿದೆ. ಪರಂಪರಾಗತವಾಗಿ ತಿಳಿದು ಬಂದಿರುವಂತೆ ನಿಸರ್ಗ ಧರ್ಮಶಾಸ್ತ್ರವು ಮುಂದಿಡುವ 3 ಸಿದ್ಧಾಂತಗಳಿವೆ. 1. ದೇವರಿದ್ದಾನೆ ಮತ್ತು ನಾವು ಯಾವುದನ್ನು ನಿಸರ್ಗ ಅಥವಾ ವಿಶ್ವವೆನ್ನುತ್ತೇವೆಯೋ ಅದಕ್ಕೆ ಅವನೇ ಕರ್ತೃವಾಗಿದ್ದಾನೆ. 2. ದೇವರು ನಿಸರ್ಗ ಸಮಸ್ತವನ್ನು ನಿಯಂತ್ರಿಸುತ್ತಾನೆ. ಮತ್ತು 3. ಮಾನವಕೋಟಿಯ ಮೇಲೆ ದೇವರ ಪ್ರಭುತ್ವವಿದೆ. ಆತನ ನ್ಯಾಯ ನೀತಿಯೇ ಉತ್ತಮವಾದುದು. ಅಂತಃಪ್ರೇರಣೆಯನ್ನನುಸರಿಸಿದ ಮತ್ತೊಂದು ಧರ್ಮಶಾಸ್ತ್ರವಿದೆ ಎಂಬುದನ್ನು ನಾನು ಬಲ್ಲೆ. ದೈವಿಕ ಅಸ್ತಿತ್ವವನ್ನು ಆತ್ಮಪ್ರಕಾಶದಲ್ಲಿ ಸ್ವಯಂ ಕಂಡುಕೊಳ್ಳುವುದರಿಂದ ಅದು ನಿಸರ್ಗ ಧರ್ಮಶಾಸ್ತ್ರದಿಂದ ಭಿನ್ನವಾಗುತ್ತದೆ. ಆದರೆ ಈ ವ್ಯತ್ಯಾಸ ಅಷ್ಟೂ ಮುಖ್ಯವಾಗುವುದಿಲ್ಲ. ಈಗಾಗಲೇ ಚರ್ಚಿತವಾಗಿರುವಂತೆ ಸ್ವಯಂಪ್ರಕಾಶವೆನ್ನುವುದು 2 ರೀತಿಯಲ್ಲಿರುತ್ತವೆ. ನಿಸರ್ಗ ಧರ್ಮಶಾಸ್ತ್ರದ ಫಲಿತಾಂಶಗಳನ್ನು ಯಾವುದೇ ವ್ಯತ್ಯಾಸವಿಲ್ಲದೆ ಸಮರ್ಥಿಸಲು ಬಿಟ್ಟುಬಿಡುವುದು, ಮನುಷ್ಯ ಪ್ರಯತ್ನದ ನೆರವಿಲ್ಲದೆ ಮುಂದಿನ ಜ್ಞಾನಕ್ಕಾಗಿ ಅಲ್ಪ ಸ್ವಲ್ಪ ಸೇರ್ಪಡೆಯಾಗಬಹುದು, ಅಥವಾ ನಿಸರ್ಗ ಧರ್ಮಶಾಸ್ತ್ರದ ಅರ್ಥವು ಅತಿಶಯವಾಗಿ ಗಾಢವಾಗಿ ಮನದಟ್ಟಾಗಬಹುದು. ಶುದ್ಧ ಧರ್ಮಶಾಸ್ತ್ರ ಮತ್ತು ಶುದ್ಧ ಸ್ವಯಂಪ್ರಕಾಶದ ಧರ್ಮಶಾಸ್ತ್ರಗಳೆರಡೂ ಪರಸ್ಪರ ವಿರುದ್ಧವಾದ ನೆಲೆಗೆ ಬರಬಹುದೆಂಬ ಅಭಿಪ್ರಾಯವನ್ನು ಇಲ್ಲಿ ಒಪ್ಪಬೇಕಾಗಿಲ್ಲ. ಧರ್ಮಶಾಸ್ತ್ರದ 3 ಸಿದ್ಧಾಂತಗಳನ್ನು ತೆಗೆದುಕೊಳ್ಳುವುದಾದರೆ 1. ದೇವರ ಅಸ್ತಿತ್ವ, 2. ಜಗತ್ತಿನ ಮೇಲೆ ದೈವಿಕ ಪ್ರಭುತ್ವ, 3. ಮಾನವಕೋಟಿಯ ಮೇಲೆ ದೇವರ ನೈತಿಕ ಪ್ರಭುತ್ವ. ಒಂದು ಆದರ್ಶ ದೈವಿಕ ಆಡಳಿತವನ್ನು ಮುಂದಿಡುವ ವ್ಯವಸ್ಥೆಯಾಗಿ ನಾನು ಧರ್ಮವನ್ನು ಅರ್ಥಮಾಡಿಕೊಂಡಿದ್ದೇನೆ. ಮನುಷ್ಯರು ಬದುಕಿರುವ ಸಾಮಾಜಿಕ ವ್ಯವಸ್ಥೆಯು ಒಂದು ನೈತಿಕ ಕಟ್ಟುಪಾಡಿನಲ್ಲಿರುವಂತೆ ನೋಡಿಕೊಳ್ಳುವ ಗುರಿ ಈ ಬಗೆಯ ಆಡಳಿತಕ್ಕಿರಬೇಕಾಗುತ್ತದೆ. ಹೀಗೆ ನಾನು ಧರ್ಮವನ್ನು ಅರ್ಥಮಾಡಿಕೊಂಡಿದ್ದೇನೆ ಮತ್ತು ಧರ್ಮ ಎಂಬ ಶಬ್ದವನ್ನು ಮುಂದಿನ ನನ್ನ ಚರ್ಚೆಯಲ್ಲಿ ಈ ಅರ್ಥದಲ್ಲಿ ಬಳಸುತ್ತೇನೆ. ಧರ್ಮವು ಪ್ರತಿನಿಧಿಸುವ ಉದಾತ್ತ ವ್ಯವಸ್ಥೆಯನ್ನು 2ನೇ ಆಯಾಮದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ನಿರ್ದಿಷ್ಟ ಸಮಾಜದ ಒಂದು ಧರ್ಮದಲ್ಲಿ ಸ್ಥಿರವೂ ಶಾಶ್ವತವೂ ಮಿಗಿಲಾದುದು ಯಾವುದೆಂಬುದನ್ನು. 1. ನಿಸರ್ಗ ಧರ್ಮಶಾಸ್ತ್ರವು ಒಂದು ಪ್ರತ್ಯೇಕ ಅಧ್ಯಯನ ಶಾಖೆಯಾಗಿ ಹುಟ್ಟಲು ಪ್ಲೇಟೋ ಕಾರಣ ನೋಡಿ ಟಾಸ್. ಎ. ಇ. ಟೇಲರ್, ಎ ಫೇತ್ ಆಫ್ ಎಟರ್ನಲಿಸ್ಟ್ ಪುಟ 19. 2. ಹಿಂದೂ ಧರ್ಮದ ತತ್ವಜ್ಞಾನ ನಿಷ್ಕರ್ಷಿಸುವುದು ಮತ್ತು ಅದರ ಸಾರಭೂತವಾದ ವೈಲಕ್ಷಣ್ಯಗಳನ್ನು ಸಾಧಾರಣವಾದುದರಿಂದ ಬೇರ್ಪಡಿಸುವುದು ತುಂಬಾ ಕಷ್ಟದ ಕೆಲಸ. ಇದಕ್ಕೆ ಕಾರಣವನ್ನು ಪ್ರೊ. ರಾಬರ್ಟ್ಸನ್ ಸ್ಮಿತ್ ರವರು ತುಂಬಾ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಅವರು ಹೇಳುವಂತೆ, ಧರ್ಮದ ಪರಂಪರಾಗತ ಪದ್ಧತಿಯು ಕ್ರಮೇಣ ಅನೇಕ ಶತಮಾನಗಳಲ್ಲಿ ಬೆಳೆದು ಬಂದಿದೆ. ಮನುಷ್ಯನ ಆಲೋಚನೆಯ ರೀತಿಗಳಲ್ಲಿ ಬೌದ್ಧಿಕ ಮತ್ತು ನೈತಿಕ ಬೆಳವಣಿಗೆಯ ವಿವಿಧ ಹಂತಗಳ ವೈಲಕ್ಷಣ್ಯಗಳಲ್ಲಿ ಇದು ಪ್ರತಿಫಲನಗೊಂಡಿದೆ. ಅನಾಗರಿಕ ಸಂಸ್ಕೃತಿಯ ಆದಿಮ ಸ್ಥಿತಿಯಿಂದ ಆರಂಭಿಸಿ ಕ್ಷುದ್ರ ದೇವತಾರಾಧನೆಯಲ್ಲಿ ಮುಂದುವರೆದು ಕ್ರಮವಾಗಿ ಪೂರ್ವಿಕರಿಂದ ಆನುವಂಶಿಕವಾಗಿ ಬೆಳೆದು ಬಂದಿರುವ ಸಂಕೀರ್ಣ ಬಗೆಯ ಆಚರಣೆಗಳು, ಆರಾಧನೆಗಳೆಲ್ಲದರ ವಿಚಾರ ಸರಣಿಯನ್ನು ಮತ್ತು ದೇವರುಗಳ ಸ್ವರೂಪವನ್ನು ಯಾವ ತತ್ವವೂ ಖಚಿತವಾಗಿ ವಿವರಿಸಲು ಸಾಧ್ಯವಾಗುವುದಿಲ್ಲ. ಧಾರ್ಮಿಕ ಸಂಸ್ಥೆಗಳು ಗರ್ಭೀಕರಿಸಿಕೊಂಡಿರುವ ಮಾನವಕೋಟಿಯ ಧರ್ಮ ಸಂಬಂಧಿಯಾದ ವಿಚಾರಗಳ ಸ್ವರೂಪವು ಭೂಗರ್ಭ ಇತಿಹಾಸದ ದಾಖಲೆಗಳನ್ನು ಹೋಲುವಂತಿದ್ದು, ಭೂಮಿಯ ಮೇಲುಪದರದೊಳಗೆ ಪಕ್ಕಪಕ್ಕದಲ್ಲಿ ಅಥವಾ ಪದರುಗಳಲ್ಲಿ ಹುದುಗಿರುವ ಈ ದಾಖಲೆಗಳಂತೆ ಧರ್ಮದ ಹಳೆಯ ಮತ್ತು ಹೊಸ ಸಂಗತಿಗಳು ಮಾನವನ ವಿಚಾರಗಳಲ್ಲಿ ಸೇರಿ ಹೋಗಿವೆ. ಇಂಡಿಯಾ ದೇಶಕ್ಕೂ ಈ ಮಾತು ಅನ್ವಯವಾಗುತ್ತದೆ. ನಮ್ಮ ದೇಶದ ಧರ್ಮದ ಬೆಳವಣಿಗೆಯನ್ನು ಕುರಿತು ಪ್ರೊ. ಮ್ಯಾಕ್ಸ್ ಮುಲ್ಲರ್ ಹೇಳುತ್ತಾರೆ, ಹಂತ ಹಂತವಾಗಿ ಮೇಲೇರುತ್ತಾ ಹೋಗಿರುವ ಒಂದು ಧರ್ಮವನ್ನು ನಾವು ಕಂಡಿದ್ದೇವೆ. ಸರಳವಾದ ಮಕ್ಕಳ ಸ್ತೋತ್ರ ಪಾಠಗಳಿಂದ ಗಹನವಾದ ಆನುಭಾವಿಕ ಆಮೂರ್ತಗಳವರೆಗೆ ಅದು ಬೆಳೆದಿದೆ. ವೇದಗಳ ಬಹುಪಾಲು ಸ್ತೋತ್ರ ಗೀತೆಗಳಲ್ಲಿ ಬಾಲ್ಯದ ಘಟ್ಟವನ್ನು ಗುರುತಿಸಬಹುದು. ಬ್ರಾಹ್ಮಣಗಳು ಮತ್ತು ಅಲ್ಲಿನ ಯಜ್ಞ ಯಾಗಾದಿಗಳ ನೀತಿಬದ್ಧ ಸಂಸ್ಕಾರ ವಿಧಿಗಳಲ್ಲಿ ಉದ್ಯೋಗನಿರತ ಗೃಹಸ್ಥನನ್ನು ಕಾಣುತ್ತೇವೆ. ವೈದಿಕ ಧರ್ಮದ ವೃದ್ಧಾಪ್ಯದ ಅನುಭವಿ ಸ್ಥಿತಿಯನ್ನು ಉಪನಿಷತ್ತುಗಳು ಪ್ರತಿನಿಧಿಸುತ್ತವೆ. ಭಾರತೀಯ ಮನಸ್ಸು ಬೆಳೆದಿರುವ ಚರಿತ್ರೆಯನ್ನು ನಾವು ಚೆನ್ನಾಗಿ ಅರ್ಥವಿಸುವುದಾದರೆ ಅಲ್ಲಿ ನಮಗೆ ಗೋಚರಿಸುವ ಅಂಶವಿದು. ಬ್ರಾಹ್ಮಣಗಳ ಬಲಿತ ಅವಸ್ಥೆಗೆ ತಲುಪಿದ ಕೂಡಲೇ ಭಾರತೀಯರು ವೇದಗಳ ಶುದ್ಧ ಬಾಲ ಸಹಜ ಸ್ತೋತ್ರ ಗೀತೆಗಳನ್ನು ಬಿಟ್ಟುಕೊಟ್ಟರು. ಯಜ್ಞಯಾಗಾದಿಗಳ ಹುಸಿತನವನ್ನು, ಹಳೆಯ ದೇವತೆಗಳ ನಿಜ ಸ್ವರೂಪವನ್ನು ಅರಿತೊಡನೆಯೇ ಉಪನಿಷತ್ ಧರ್ಮದ ಅತೀವ ಪರವಶತೆಗೆ ಅವರು ಮೇಲೇರಬಹುದಿತ್ತು. ಆದರೆ ಅದು ಸಂಭವಿಸಲಿಲ್ಲ. ಭಾರತದಲ್ಲಿ ಒಮ್ಮೆ ಅಭಿವ್ಯಕ್ತಿ ಪಡೆದ ಎಲ್ಲ ಧಾರ್ಮಿಕ ವಿಚಾರಗಳನ್ನು ವಂಶಪಾರಂಪರ್ಯವಾಗಿ ಪಡೆಯುವ ಚರಾಸ್ತಿಯಂತೆ ಸಂರಕ್ಷಿಸಲಾಗಿದೆ. ಭಾರತೀಯ ಚರಿತ್ರೆಯ 3 ವೈಚಾರಿಕ ಘಟ್ಟಗಳಾದ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯದ ಅನುಭವಗಳನ್ನು ಪ್ರತಿಯೊಬ್ಬ ಭಾರತೀಯನ ವೈಯಕ್ತಿಕ ಜೀವನದಲ್ಲಿಯೂ ಪುನರಾವರ್ತನೆಗೊಂಡು ಶಾಶ್ವತವಾಗಿ ಉಳಿಯುವಂತೆ ಮಾಡಲಾಗಿರುವ ಧರ್ಮ ವಿಚಾರಗಳ ವಿವಿಧ ಘಟ್ಟಗಳನ್ನು ಮತ್ತು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿರುವ ಸಿದ್ಧಾಂತಗಳನ್ನು ನಾವು ಏಕಕಾಲಕ್ಕೆ ಗ್ರಹಿಸಿ ಅರ್ಥೈಸಲು ಸಾಧ್ಯವಾಗಿರುವುದಕ್ಕೆ ಕಾರಣ ಅಲ್ಲಿದೆ.
ಆದರೆ ವಿಧಿವಿಹಿತವಾದ ಧರ್ಮಗಳಲ್ಲಿ ಇದು ಬಿ ರಿಲಿಜನ್ ಆಫ್ ದಿ ಸೆಮೈಟ್ಸ್ 1927 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಅಂತಹ ದೊಡ್ಡ ಪ್ರತಿಬಂಧಕವಾಗುವುದಿಲ್ಲ. ವಿಧಿವಿಹಿತ ಧರ್ಮಗಳ ಮೂಲ ಲಕ್ಷಣಗಳೆಂದರೆ ಅವು ಆದಿಮ ಧರ್ಮಗಳಂತೆ ರೂಪುಗೊಂಡಿಲ್ಲ. ಆದಿಮ ಧರ್ಮಗಳಲ್ಲಿ ಆ ಪ್ರಜ್ಞಾಶಕ್ತಿಗಳು ಮಂಚಾಗಿ ಯುಗಯುಗಗಳಲ್ಲಿ ಪ್ರಭಾವ ಬೀರುತ್ತಾ ತಮ್ಮ ಮೂಲವನ್ನು ಅಪೌರುಷೇಯವಾದ ದೈವಿಕ ಶಕ್ತಿಯುಳ್ಳ ಮಹಾನ್ ಧಾರ್ಮಿಕ ಪುರುಷರ ಬೋಧನೆಗಳಲ್ಲಿ ಗುರುತಿಸಿಕೊಳ್ಳುತ್ತದೆ. ವಿಧಿವಿಹಿತ ಧರ್ಮಗಳಾದರೆ ಪ್ರಜ್ಞಾಪೂರ್ವಕವಾದ ಸುತ್ತಾಚರಣೆಗಳನ್ನೊಳಗೊಂಡಿರುವುದರಿಂದ ಅವುಗಳನ್ನು ಗುರುತಿಸುವುದು ವ್ಯಾಖ್ಯಾನಿಸುವುದು ಸುಲಭ. ಯಹೂದಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳಂತೆ ಹಿಂದೂ ಧರ್ಮವು ಒಂದು ಮುಖ್ಯ ವಿಧಿವಿಹಿತ ಧರ್ಮವಾಗಿದೆ. ಅದು ಅಲಿಖಿತ ಸಂವಿಧಾನವೊಂದರಂತಿಲ್ಲ. ಹಿಂದೂ ವ್ಯವಸ್ಥೆಯಲ್ಲಿ ದೈವಿಕ ಪ್ರಭುತ್ವದ ಲಿಖಿತ ಸಂವಿಧಾನವನ್ನು ಕಾಪಾಡಿಕೊಂಡು ಬರಲಾಗಿದೆ. ಆಸಕ್ತಿಯಿರುವ ಯಾರು ಬೇಕಾದರೂ ಮನುಧರ್ಮಶಾಸ್ತ್ರವೆಂಬ ಪವಿತ್ರ ಗ್ರಂಥದಲ್ಲಿ ಇದನ್ನು ಸ್ಪಷ್ಟವಾಗಿ ಬಿಡಿಸಿಟ್ಟಿರುವುದನ್ನು ಕಾಣಬಹುದು. ಕ್ರೋಢೀಕರಿಸಿದ ದೈವಿಕ ನ್ಯಾಯಸೂತ್ರಗಳನ್ನು ಇಲ್ಲಿ ಬಿತ್ತರಿಸಲಾಗಿದೆ. ಹಿಂದೂ ಧರ್ಮದ ಸಾಮಾಜಿಕ ಸ್ವರೂಪ, ಆಚರಣಾ ವಿಧಾನ ಮುಂತಾದವನ್ನು ಸವಿವರವಾಗಿ ದಾಖಲು ಮಾಡಲಾಗಿದೆ. ಹಿಂದೂ ಧರ್ಮದ ತತ್ವಶಾಸ್ತ್ರವೆಂದು ಕರೆಯಬಹುದಾದ ಈ ಗ್ರಂಥವು ಹಿಂದೂಗಳಿಗೆ ಬೈಬಲಿನಂತಿದೆ. ಧಾರ್ಮಿಕ ತತ್ವಶಾಸ್ತ್ರದ ಮೂರನೆಯ ಆಯಾಮವನ್ನು ಈಗ ಪರಿಶೀಲಿಸಬಹುದು. ಒಂದು ಧರ್ಮವು ಪ್ರತಿನಿಧಿಸುವ ಆದರ್ಶ ವ್ಯವಸ್ಥೆ ಮತ್ತು ದೈವಿಕ ಪ್ರಭುತ್ವದ ಮೌಲ್ಯವನ್ನು ನಿರ್ಣಯಿಸಲು ಯಾವ ಬಗೆಯ ಮಾನದಂಡಗಳನ್ನು ಅನ್ವಯಿಸಬೇಕೆಂಬುದನ್ನು ಇಲ್ಲಿ ವಿಚಾರಿಸಬೇಕಾಗುತ್ತದೆ. ಧರ್ಮವನ್ನಿಲ್ಲಿ ವಿಚಾರಣೆಗೆ ಗುರಿಪಡಿಸಬೇಕಾಗುತ್ತದೆ. ಯಾವ ಮಾನದಂಡಗಳ ಆಧಾರದ ಮೇಲೆ ಇದನ್ನು ನಿರ್ಣಯಿಸಬೇಕು? ಮಾದರಿಗಳ ಲಕ್ಷಣ ನಿರೂಪಣೆಗೆ ಇದು ದಾರಿ ಮಾಡಿಕೊಡುತ್ತದೆ. ಮೂರನೆಯ ಆಯಾಮಗಳನ್ನು ಗೊತ್ತುಪಡಿಸಿ ಲಕ್ಷಣ ನಿರೂಪಿಸುವುದು ಉಳಿದೆರಡಕ್ಕಿಂತ ಕಷ್ಟಕರವಾದ ಕೆಲಸವಾಗಿದೆ. ಧಾರ್ಮಿಕ ತತ್ವಶಾಸ್ತ್ರದ ಬಗೆಗೆ ಸಾಕಷ್ಟು ಬರವಣಿಗೆಗಳು ಬಂದಿವೆಯಾದರೂ ಈ ಸಮಸ್ಯೆಯನ್ನು ಬಿಡಿಸಲು ದುರದೃಷ್ಟವಶಾತ್ತಂತಹ ಪ್ರಯತ್ನಗಳು ನಡೆದಿಲ್ಲವೆಂದೇ ಹೇಳಬಹುದಾಗಿದೆ. ತೃಪ್ತಿಕರವಾಗಿ ಈ ಸಮಸ್ಯೆಯನ್ನು ತಾತ್ವಿಕ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಆಯಾ ಚಳುವಳಿ ಅಥವಾ ಸಂಸ್ಥೆಯು ಎದುರಿಸಿದ ಸಂಘರ್ಷಗಳು ಮತ್ತು ಕ್ರಾಂತಿಗಳನ್ನು ಅಧ್ಯಯನ ಮಾಡಬೇಕೆಂಬುದು ನನ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ. ಕ್ರಾಂತಿಯು ತತ್ವಜ್ಞಾನದ ಜನನಿ ಅಥವಾ ತತ್ವಜ್ಞಾನದ ಪ್ರಕಾಶವನ್ನು ಹರಡುವ ಜ್ಯೋತಿ. ಧರ್ಮವೂ ಇದಕ್ಕೆ ಹೊರತಾಗಿಲ್ಲ. ಆದುದರಿಂದ ಒಂದು ಧರ್ಮದ ತಾತ್ವಿಕತೆಯನ್ನು ಪರೀಕ್ಷಿಸಿ ನಿರ್ಣಯಿಸಲು ಅದು 5 ಕ್ರಾಂತಿಗಳನ್ನು ಪರಿಗಣಿಸಲೇಬೇಕೆಂಬುದು ನನ್ನ ಪ್ರಕಾರ ಬಹುಮುಖ್ಯವಾದ ಸಂಗತಿಯಾಗಿದೆ. ಇದೇ ವಿಧಾನವನ್ನು ಮುಂದೆ ನಾನು ಅನುಸರಿಸುತ್ತೇನೆ. ಚರಿತ್ರೆಯ ಅಭ್ಯಾಸಿಗಳಿಗೆ ಒಂದು ಧಾರ್ಮಿಕ ಕ್ರಾಂತಿಯ ಪರಿಚಯವಿದೆ. ಧರ್ಮದ ವ್ಯಾಪ್ತಿ ಮತ್ತು ಅದರ ಅಧಿಕಾರ ಶಕ್ತಿಗೆ ಸಂಬಂಧಿಸಿದಂತೆ ಈ ಕ್ರಾಂತಿ ನಡೆಯಿತು. ಒಂದಾನೊಂದು ಕಾಲದಲ್ಲಿ ಮನುಷ್ಯನ ಒಂದು ಧಾರ್ಮಿಕ ತತ್ವಶಾಸ್ತ್ರದ ಮೊದಲನೆಯ 2 ಆಯಾಮಗಳ ಅಧ್ಯಯನವೇ ಸಾಕೆಂದು ಈ ಶಾಸ್ತ್ರದ ಕೆಲವು ವಿದ್ಯಾರ್ಥಿಗಳು ತಿಳಿದಂತಿದೆ. ಧಾರ್ಮಿಕ ತತ್ವಶಾಸ್ತ್ರದ ಮೂರನೆಯ ಆಯಾಮದ ಅಧ್ಯಯನವು ಅವಶ್ಯವೆಂಬುದನ್ನು ಅವರು ಪರಿಗಣಿಸಿದಂತಿಲ್ಲ. ಈ ಅಭಿಪ್ರಾಯದ ಪುಷ್ಟಿಗಾಗಿ ಧರ್ಮಶಾಸ್ತ್ರ ಕುರಿತು ಡಿ. ಎಸ್. ಯಾಡಮ್ಸ್ರವರ ಲೇಖನ ಹೇಸ್ಟಿಂಗ್ಸ್ ಎನ್ಸೈಕ್ಲೋಪೀಡಿಯಾ ಆಫ್ ರಿಲಿಜನ್ ಅಂಡ್ ಎಥಿಕ್ಸ್ ಸಂ. 12 ಪು. 39 ನೋಡಿ. ಹಿಂದೂ ಧರ್ಮದ ತತ್ವಜ್ಞಾನ. ಜ್ಞಾನದ ಸರ್ವವನ್ನು ಧರ್ಮವು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡಿತ್ತು. ತನ್ನ ಉಪದೇಶಗಳು ಅಂತಿಮ ವಿಚಾರಗಳೆಂದು, ಅಲ್ಲಿ ತಪ್ಪಿಗೆ ಅವಕಾಶವೇ ಇಲ್ಲವೆಂದು ತಿಳಿದಿತ್ತು. ಖಗೋಳ ವಿಜ್ಞಾನವನ್ನು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ತನ್ನದೇ ಆದ ವಿಶ್ವಸಿದ್ಧಾಂತವೊಂದನ್ನು ಧರ್ಮವು ಪ್ರತಿಪಾದಿಸಿತು. ಅದರ ಸುತ್ತ ಸೂರ್ಯಚಂದ್ರ ನಕ್ಷತ್ರಾದಿ ಗ್ರಹಗಳು ತಮ್ಮ ತಮ್ಮ ಕಕ್ಷೆಯಲ್ಲಿ ಸುತ್ತುತ್ತಿವೆ ಎಂದು ಹೇಳಲಾಯಿತು. ಜೀವನಶಾಸ್ತ್ರ ಮತ್ತು ಭೂಗರ್ಭಶಾಸ್ತ್ರಗಳನ್ನು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ಒಂದು ಸಿದ್ಧಾಂತವನ್ನು ಮುಂದಿಟ್ಟು ಭೂಮಿ ಮತ್ತು ಸಕಲ ಜೀವರಾಶಿಗಳನ್ನು ಒಂದೇ ಬಾರಿಗೆ ಸೃಷ್ಟಿಸಿ ಕಾಲಕಾಲಕ್ಕೆ ಸಂರಕ್ಷಿಸಿಕೊಂಡು ಬರಲಾಯಿತೆಂದು ಹೇಳಿದರು. ಅತಿಮಾನುಷ ಜೀವಿಗಳಿಗೂ ಪ್ರಾಣಿ ಸಸ್ಯ ಸಮಸ್ತವೆಲ್ಲದರ ಅಸ್ತಿತ್ವಕ್ಕೂ ಇದೇ ವಿವರಣೆಯನ್ನು ಅನ್ವಯಿಸಿದರು. ವೈದ್ಯಶಾಸ್ತ್ರವನ್ನು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ರೋಗಗಳಿಗೆ ಕಾರಣ ಮನುಷ್ಯನ ಪಾಪವೆಂದು, ಅದಕ್ಕೆ ಶಿಕ್ಷೆಯಾಗಿ ರೋಗ ಬರುತ್ತದೆ ಅಥವಾ ಭೂತಗಳ ಉಪದ್ರವವೆಂದು ಭಾವಿಸಿದರು. ರೋಗವನ್ನು ಗುಣಪಡಿಸಲು ಸಾಧುಸಂತರು ಆಗಮಿಸಿ ಅಥವಾ ಅವರ ಪವಿತ್ರ ಸಂಕೇತಗಳನ್ನು ಕಳಿಸಿ ಪ್ರಯತ್ನಿಸಬೇಕು. ಪ್ರಾರ್ಥನೆ, ಪೂಜೆ, ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಹೋಗಬೇಕು. ಭೂಗತ ಉಪದ್ರವವಾಗಿದ್ದರೆ ಮಾಟದ ಆಚರಣೆಗಳ ಮೂಲಕ ಭೂಗತಗಳಿಗೆ ಅಸಹ್ಯ ಹುಟ್ಟಿಸಬೇಕು. ಇದನ್ನು ರೋಗಗಳ ವಿಚಾರದಲ್ಲಿಯೂ ಅನುಸರಿಸಬಹುದು. ದೇಹಶಾಸ್ತ್ರ ಮತ್ತು ಮನೋವಿಜ್ಞಾನವನ್ನು ಧರ್ಮವು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ದೇಹ ಮತ್ತು ಆತ್ಮಗಳನ್ನು 2 ಪ್ರತ್ಯೇಕ ಉಪಾಧಿಗಳೆಂದು ತಿಳಿಯಲಾಯಿತು. ಧರ್ಮವು ಕಟ್ಟಿದ್ದ ಈ ಬೃಹತ್ ಸಾಮ್ರಾಜ್ಯವನ್ನು ವಿಜ್ಞಾನಿಗಳು ಸ್ವಲ್ಪ ಸ್ವಲ್ಪವಾಗಿ ನಾಶಮಾಡಿದರು. ಕೊಪರ್ನಿಕನ ಕ್ರಾಂತಿಯಿಂದಾಗಿ ಖಗೋಳ ವಿಜ್ಞಾನವು ಧರ್ಮದ ಕಟ್ಟುಪಾಡಿನಿಂದ ಬಿಡುಗಡೆಯಾಯಿತು. ಡಾರ್ವಿನ್ನನ ಕ್ರಾಂತಿಯಿಂದಾಗಿ ಜೀವಶಾಸ್ತ್ರ ಮತ್ತು ಭೂಗರ್ಭಶಾಸ್ತ್ರಗಳು ಬಿಡುಗಡೆಯಾದವು. ವೈದ್ಯಶಾಸ್ತ್ರದ ಮಟ್ಟಿಗೆ ಧರ್ಮದ ಹಿಡಿತವಿನ್ನೂ ಸಂಪೂರ್ಣವಾಗಿ ಸಡಿಲವಾಗಿಲ್ಲ. ವೈದ್ಯಕೀಯ ವಿಚಾರಗಳಲ್ಲಿ ಧರ್ಮವು ಇಂದಿಗೂ ತಲೆ ಹಾಕುತ್ತಿದೆ. ಜನನ ನಿಯಂತ್ರಣ, ಗರ್ಭಪಾತ, ರೋಗಗ್ರಸ್ತ ಭ್ರೂಣಗಳ ಹತ್ಯೆ ಮುಂತಾದ ವಿಚಾರಗಳಿಗೆ ಸಂಬಂಧಿಸಿದಂತೆ ಧರ್ಮದ ನಿಯಮಗಳು ಅಡ್ಡಿಪಡಿಸುತ್ತಿವೆ. ಮನಃಶಾಸ್ತ್ರವು ಅದರ ಸಂಕೋಲೆಯಿಂದ ಪೂರ್ತಿ ಮುಕ್ತವಾಗಿಲ್ಲ. ಆದರೂ ಡಾರ್ವಿನ್ನನ ವಾದದ ಹೊಡೆತ ಎಷ್ಟು ಪ್ರಬಲವಾಗಿತ್ತೆಂದರೆ ಅಲ್ಲಿಂದ ಮುಂದೆ ತತ್ತರಿಸಿ ಹೋದ ಧರ್ಮದ ಸಾಮ್ರಾಜ್ಯವು ಮತ್ತೆ ಚೇತರಿಸಿಕೊಳ್ಳಲಿಲ್ಲ. ಧರ್ಮದ ಸಾಮ್ರಾಜ್ಯವು ಹಾಗೆ ಅಲ್ಲೋಲಕಲ್ಲೋಲವಾದ ಘಟನೆ ನಿಜಕ್ಕೂ ಒಂದು ಮಹಾಕ್ರಾಂತಿ ಎಂದೇ ಹೇಳಬಹುದು. ಸತತವಾಗಿ 400 ವರ್ಷಗಳ ಕಾಲ ವಿಜ್ಞಾನವು ಧರ್ಮದ ವಿರುದ್ಧ ಸಮರ ಹೂಡಿ ಹೋರಾಡಿದ್ದರ ಫಲವಾದ ಈ ಕ್ರಾಂತಿಯ ಉತ್ತೇಜನ ಉಲ್ಲೇಖನೀಯವಾದುದು. ಈ ಕ್ರಾಂತಿಯು ಬೆಳಗಿದ ಪ್ರಖರತೆಯನ್ನು ಯಾರೂ ಮರೆಯುವಂತಿಲ್ಲ. ಧರ್ಮದ ಕ್ಷೇತ್ರದಲ್ಲಾದ ಈ ಕ್ರಾಂತಿ ಒಂದು ವರವಾಗಿ ಪರಿಣಮಿಸಿತು. ಮುಕ್ತವಾದ ಚಿಂತನೆಯನ್ನು ಅದು ಸ್ಥಿರಗೊಳಿಸಿತು. ಇದರಿಂದ ಸಮಾಜಕ್ಕೆ ತನ್ನ ನಿಯಂತ್ರಣದ ಸೂತ್ರಗಳನ್ನು ತಾನೇ ಹಿಡಿಯುವಂತಾಯಿತು. ಒಂದು ಕಾಲದಲ್ಲಿ ಮೂಢನಂಬಿಕೆಗಳಿಂದ ತುಂಬಿದ್ದ ಪರಿಸರವನ್ನು ತನ್ನದನ್ನಾಗಿ ಪರಿವರ್ತಿಸಿತು. ಹಿಂದಿನ ಭಯಗಳನ್ನು ಧೈರ್ಯವಾಗಿ ಎದುರಿಸಿ ಗೂಢವಾದ ಆಚರಣೆಗಳಿಂದ ತುಂಬಿದ್ದ ಸಾಮ್ರಾಜ್ಯದಿಂದಲೇ ಒಂದು ಹೊಸ ಪರಿಸರವನ್ನು ಸೃಷ್ಟಿಸಲು ಸಾಧ್ಯವಾಯಿತು. ಮುಕ್ತವಾದ ಚಿಂತನೆ ಮತ್ತು ಅಡೆತಡೆಗಳಿಲ್ಲದ ಕಾರ್ಯೋನ್ಮುಖತೆಗೆ ಅವಕಾಶವಾಯಿತು. ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿ ನಾಗರಿಕತೆಯನ್ನು ಧರ್ಮನಿರಪೇಕ್ಷಗೊಳಿಸುವ ಪ್ರಕ್ರಿಯೆಗಳನ್ನು ವಿಜ್ಞಾನಿಗಳು ಸ್ವಾಗತಿಸಿದರು. ಧಾರ್ಮಿಕ ಪುರುಷರು ಮತ್ತು ಸ್ತ್ರೀಯರು 00 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಸಹ ಇಲ್ಲಿಯವರೆಗಿನ ಧರ್ಮಬೋಧನೆಯಲ್ಲಿ ಬಹುಪಾಲು ಅನಗತ್ಯವೆಂದರು. ಧಾರ್ಮಿಕ ಜೀವನಕ್ಕೂ ಅದು ಆತಂಕ ಸಹ ಇಲ್ಲಿಯವರೆಗಿನ ಧರ್ಮಬೋಧನೆಯಲ್ಲಿ ಬಹುಪಾಲು ಅನಗತ್ಯವೆಂದರು. ಧಾರ್ಮಿಕ ಜೀವನಕ್ಕೂ ಅದು ಆತಂಕಕಾರಿ ಎನಿಸುವಂತೆ ಹಬ್ಬಿದ್ದ ವ್ಯರ್ಥ ಬೆಳವಣಿಗೆಯನ್ನು ಕತ್ತರಿಸಿ ಹದಗೊಳಿಸುವ ಪ್ರಕ್ರಿಯೆಯನ್ನು ಸ್ವಾಗತಿಸಿದರು. ಧಾರ್ಮಿಕ ತತ್ವಜ್ಞಾನದ ಮೌಲ್ಯವನ್ನು ಗೊತ್ತುಪಡಿಸಲು ತಕ್ಕ ಪ್ರಮಾಣಗಳನ್ನು ಸಿದ್ಧಪಡಿಸಬೇಕಾದರೆ ಧರ್ಮವು ಹಾಯ್ದುಹೋದ ಮತ್ತೊಂದು ಕ್ರಾಂತಿಯತ್ತ ನಾವು ದೃಷ್ಟಿಹರಿಸಬೇಕಾಗುತ್ತದೆ.
ಈ ಕ್ರಾಂತಿಯು ದೇವರು ಮತ್ತು ಮನುಷ್ಯ, ಸಮಾಜ ಮತ್ತು ಮನುಷ್ಯ ಹಾಗೂ ಮನುಷ್ಯ ಸಂಬಂಧಗಳನ್ನು ನಿರ್ಣಯಿಸುವ ಅಂತರ್ಗತ ಧರ್ಮವನ್ನು ಮುಟ್ಟುತ್ತದೆ. ಈ ಕ್ರಾಂತಿಯ ಮಹತ್ವವೇನೆಂಬುದನ್ನು ತಿಳಿಯಬೇಕಾದರೆ ಬರ್ಬರ ಸಮಾಜದಿಂದ ನಾಗರಿಕ ಸಮಾಜವನ್ನು ಬೇರ್ಪಡಿಸುವ ವ್ಯತ್ಯಾಸಗಳನ್ನು ಅರಿಯಬೇಕಾಗುತ್ತದೆ. ಆಶ್ಚರ್ಯದ ವಿಚಾರವೆಂದರೆ ಇಲ್ಲಿಯವರೆಗೂ ಈ ಕ್ರಾಂತಿಯ ಬಗೆಗೆ ಒಂದು ವ್ಯವಸ್ಥಿತ ಅಭ್ಯಾಸ ನಡೆದಿಲ್ಲವೆನ್ನುವುದು. ಆದರೂ ಈ ಕ್ರಾಂತಿಯು ಅತ್ಯಂತ ಪ್ರಮುಖವಾದುದು. ಧರ್ಮವನ್ನು ಬರ್ಬರ ಸಮಾಜ ಮತ್ತು ನಾಗರಿಕ ಸಮಾಜವು ಸ್ವೀಕರಿಸುವ ರೀತಿಯಲ್ಲಿ ಒಂದು ಸಂಪೂರ್ಣ ಪರಿವರ್ತನೆಯೇ ಇದರಿಂದ ಸಾಧ್ಯವಾಯಿತು. ನಾಗರಿಕ ಸಮಾಜ ಮತ್ತು ಬರ್ಬರ ಸಮಾಜಗಳ ನಡುವಿನ ವ್ಯತ್ಯಾಸವನ್ನೇ ಮೊದಲು ನೋಡಬಹುದಾಗಿದೆ. ಅನಾಗರಿಕ ಸಮಾಜದ ಧರ್ಮದಲ್ಲಿ ಎದ್ದು ಕಾಣುವ ಎರಡು ವಿಚಾರಗಳಿವೆ. ಮೊದಲನೆಯದು ಆಚರಣೆ ಮತ್ತು ಆರಾಧನೆಗಳ ವಿದ್ಯುಕ್ತ ಕ್ರಿಯೆಗಳು, ಮಾಟ ಅಥವಾ ನಿಷೇಧಗಳ ಬಳಕೆ, ಮೂಲದೈವ ಹಾಗೂ ಪವಿತ್ರ ಗದ್ದುಗೆಗಳ ಪೂಜೆ. ಎರಡನೆಯ ವಿಚಾರವೆಂದರೆ ಆಚರಣೆ, ಆರಾಧನೆ, ಮಾಟ, ನಿಷೇಧ, ಮೂಲದೈವ ಹಾಗೂ ಗದ್ದುಗೆಗಳ ಆರಾಧನೆಯೆಲ್ಲ ವಿಶಿಷ್ಟ ಸಂದರ್ಭಗಳೊಂದಿಗೆ ಸಂಬಂಧಿಸಿರುವುದು. ಈ ಸನ್ನಿವೇಶಗಳೆಲ್ಲ ಮಾನವ ಜೀವನದ ಮುಖ್ಯ ಸಂಧಿಕಾಲಗಳಾಗಿವೆ. ಜನನ, ಅದರಲ್ಲೂ ಪ್ರಥಮ ಶಿಶುವಿನ ಜನನ, ಯೌವನಕ್ಕೆ ಕಾಲಿಡುವುದು, ಮೈನೆರೆಯುವುದು, ಮದುವೆ, ರೋಗಪೀಡಿತರಾಗುವುದು, ಸಾವು ಮತ್ತು ಯುದ್ಧಗಳಂತಹ ಘಟನೆಗಳೇ ವಿಶೇಷ ಸನ್ನಿವೇಶಗಳಾಗಿದ್ದು ಆರಾಧನೆ, ಆಚರಣೆ, ಮಾಟ ಮತ್ತು ಮೂಲ ದೈವಾರಾಧನೆಗೆ ಪ್ರೇರಣೆ ಕೊಡುತ್ತವೆ. ಧರ್ಮದ ಉಗಮವನ್ನು ಕುರಿತು ಅಭ್ಯಾಸಿಗಳು ಉಗಮ ಮತ್ತು ಲಕ್ಷಣಗಳನ್ನು ಮಾಟ, ನಿಷೇಧ, ಮೂಲ ದೈವಾರಾಧನೆಗೆ ಸಂಬಂಧಿಸಿದ ಆರಾಧನೆ ಆಚರಣೆಗಳ ಮೂಲಕ ವಿವರಿಸಲು ಪ್ರಯತ್ನಿಸುತ್ತಾ ನೇರವಾಗಿ ಸಂಬಂಧಿಸಿದ ವಿಚಾರಗಳನ್ನು ಪರಿಗಣಿಸುವುದೇ ಇಲ್ಲ. ಪರಿಣಾಮವಾಗಿ ಧರ್ಮದ ಹುಟ್ಟನ್ನು ಮಾಟ ಮಂತ್ರಗಳಲ್ಲಿ ಹುಡುಕುವ ಸಿದ್ಧಾಂತಗಳು ಪ್ರಚಾರದಲ್ಲಿವೆ. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಅನಾಗರಿಕ ಸಮಾಜಗಳಲ್ಲಿ ಮಾಟ ಮಂತ್ರ ನಿಷೇಧಗಳ ಬಗೆಗೆ ನಂಬಿಕೆಯಿದೆ. ಮೂಲ ದೈವಾರಾಧನೆಯನ್ನು ನಡೆಸುತ್ತಾರೆಂಬುದು ನಿಜವಾದರೂ ಅದು ಧರ್ಮದ ಉಗಮಕ್ಕೆ ಕಾರಣವಾಗುತ್ತದೆ ಎಂದು ಧರ್ಮದ ಲಕ್ಷಣವನ್ನು ಅವುಗಳಿಂದ ಹೇಳಬಹುದೆಂದು ಭಾವಿಸುವುದು ಸರಿಯಲ್ಲ. ಇದರಿಂದಾಗಿ ಗೌಣ ಸಂಗತಿಯನ್ನೇ ಪ್ರಧಾನವೆಂದು ತಿಳಿದಂತಾಗುತ್ತದೆ. ಅನಾಗರಿಕ ಸಮಾಜದ ಮುಖ್ಯ ಸಂಗತಿಗಳೆಂದರೆ ಮನುಷ್ಯನ ಅಸ್ತಿತ್ವಕ್ಕೆ ಸಂಬಂಧಿಸಿದ ಪ್ರಾಥಮಿಕ ವಿಚಾರಗಳಾದ ಬದುಕು, ಸಾವು, ಹುಟ್ಟು, ಮದುವೆ ಇತ್ಯಾದಿಗಳು. ಮಾಟ, ಮಂತ್ರ, ನಿಷೇಧ ಮತ್ತು ಮೂಲ ದೈವಾರಾಧನೆಗಳು ಪ್ರಾಸಂಗಿಕವಾದವು. ಅವು ಕೇವಲ ಸಾಧನಗಳೇ ಹೊರತು ಗುರಿಯಲ್ಲ. ಬದುಕು ಮತ್ತು ಬದುಕನ್ನು ಕಾಪಾಡಿಕೊಂಡು ಬರುವುದೇ ಗುರಿ. ಮಾಟ, ಮಂತ್ರ. ಹಿಂದೂ ಧರ್ಮದ ತತ್ವಜ್ಞಾನ 0 ನಿಷೇಧ ಇತ್ಯಾದಿಗಳನ್ನು ಅನಾಗರಿಕ ಸಮಾಜಗಳು ಅನುಸರಿಸುವುದು ಬದುಕನ್ನು ಕಾಪಾಡಲು ಮತ್ತು ದುಷ್ಟಶಕ್ತಿಗಳಿಂದ ಕೆಡುಕಾಗದಂತೆ ಜೀವನವನ್ನು ರಕ್ಷಿಸುವ ಸಲುವಾಗಿ. ಈ ರೀತಿ ಅರ್ಥ ಮಾಡಿಕೊಂಡಾಗ ಅನಾಗರಿಕ ಸಮಾಜಗಳ ಧರ್ಮದ ಕಾಳಜಿ ಬದುಕಿನ ಬಗೆಗೆ ಮತ್ತು ಬದುಕನ್ನು ಕಾಪಾಡುವುದರ ಬಗೆಗೆ ಎಂಬುದು ಸ್ಪಷ್ಟವಾಗುತ್ತದೆ. ಬದುಕಿಗೆ ಸಂಬಂಧಿಸಿದ ಈ ಪ್ರಕ್ರಿಯೆಗಳೇ ಅನಾಗರಿಕ ಸಮಾಜದ ಧರ್ಮದ ಮೂಲಾಧಾರವಾಗಿವೆ. ಬದುಕು ಮತ್ತು ಅದನ್ನು ಕಾಪಾಡಿಕೊಂಡು ಬರುವ ಬಗೆಗೆ ಅವರಿಗಿರುವ ಕಾಳಜಿ ಅಗಾಧವಾದುದು. ಆದುದರಿಂದಲೇ ಅದು ಅವರ ಧರ್ಮದ ಬುನಾದಿ. ಬದುಕಿಗೆ ಸಂಬಂಧಿಸಿದ ವಿಚಾರಗಳೆಲ್ಲ ಅವರ ಧರ್ಮದ ಚೌಕಟ್ಟಿನಲ್ಲಿ ಸೇರುವುದರಿಂದ ಬದುಕೇ ಅವರ ಧರ್ಮದ ಕೇಂದ್ರವೆನ್ನಬಹುದು. ಆದುದರಿಂದ ಅನಾಗರಿಕ ಸಮಾಜದ ಆರಾಧನೆ ಆಚರಣೆಗಳು ಜನನ, ಮರಣ, ಯೌವನ, ಮದುವೆ ಮತ್ತು ಯುದ್ಧಗಳಿಗೆ ಮಾತ್ರವಲ್ಲದೆ ಆಹಾರಕ್ಕೂ ಸಂಬಂಧಿಸಿವೆ. ಗೋವಳ ಸಂಸ್ಕೃತಿಯ ಜನಗಳಲ್ಲಿ ಹಿಂಡುಗಳು ಮತ್ತು ಮಂದೆಗಳು ಪವಿತ್ರವಾದ ವಿಚಾರಗಳು. ಕೃಷಿ ಪ್ರಧಾನ ಸಮುದಾಯಗಳಲ್ಲಿ ಬಿತ್ತನೆ ಮತ್ತು ಸುಗ್ಗಿಯ ಕಾಲದಲ್ಲಿ ನಿರ್ದಿಷ್ಟ ಆರಾಧನೆ ಆಚರಣೆಗಳಿದ್ದು ಪೈರಿನ ಸಮೃದ್ಧಿ ಮತ್ತು ರಕ್ಷಣೆಯನ್ನು ಕುರಿತ ಕಾತರ ಅಲ್ಲಿರುತ್ತದೆ. ಅದರಂತೆ ವೈಚಿತ್ರ್ಯಗಳಿಗೆ ತಕ್ಕ ಆರಾಧನೆ ಆಚರಣೆಗಳಿವೆ. ಸುಗ್ಗಿ ಮತ್ತು ಕ್ಷಾಮ ಸಂದರ್ಭದಲ್ಲಿ ಆರಾಧನೆಗಳು ಏಕಿರಬೇಕು. ಮಾಟ, ಮಂತ್ರ, ನಿಷೇಧ ಮತ್ತು ಮೂಲ ದೈವಗಳು ಅನಾಗರಿಕರಲ್ಲಿ ಪ್ರಾಮುಖ್ಯತೆಯನ್ನು ಏಕೆ ಪಡೆದಿವೆ? ಅವುಗಳೆಲ್ಲ ಬದುಕನ್ನು ಕಾಪಾಡಲು ಅಡ್ಡಿಯಾಗಿವೆ ಎಂಬುದೊಂದೇ ಅದಕ್ಕೆ ಸಿಗುವ ಉತ್ತರವಾಗಿದೆ. ಜೀವನದ ಮುಂದುವರಿಕೆ ಮತ್ತು ಕಾಪಾಡುವಿಕೆಯೇ ಅಲ್ಲಿನ ಮುಖ್ಯ ಉದ್ದೇಶ. ಬದುಕು ಮತ್ತು ಅದನ್ನು ಕಾಪಾಡಿಕೊಳ್ಳುವುದೇ ಅನಾಗರಿಕ ಧರ್ಮದ ಕೇಂದ್ರ ಮತ್ತು ತಿರುಳಾಗಿದೆ ಎನ್ನಬಹುದು. ಕಾಲಿಯವರು ಹೇಳಿರುವಂತೆ ಅನಾಗರಿಕನ ಧರ್ಮದ ಆರಂಭ ಮತ್ತು ಕೊನೆ ಬದುಕನ್ನು ಉಳಿಸಿಕೊಳ್ಳುವುದು ಮತ್ತು ಸ್ಥಿರಗೊಳಿಸುವುದೇ ಆಗಿದೆ. ಅನಾಗರಿಕ ಧರ್ಮದ ಅಸ್ತಿತ್ವವೇ ಬದುಕು ಮತ್ತು ಅದರ ರಕ್ಷಣೆ. ಈ ವಿಚಾರವು ಎಲ್ಲ ಧರ್ಮಗಳ ಬಗೆಗೂ ಸತ್ಯವೇ ಆಗಿದೆ. ತೀರ ಸರಳ ಕಾರಣದಿಂದಲೇ ಅದು ಎಲ್ಲ ಧರ್ಮಗಳ ತಿರುಳು ಆಗಿದೆ. ಧರ್ಮಶಾಸ್ತ್ರಗಳ ನಾಜೂಕಿನ ವ್ಯಾಖ್ಯಾನದಿಂದಾಗಿ ಸಮಕಾಲೀನ ಸಮಾಜದಲ್ಲಿ ಅದನ್ನು ಮರೆತು ಬಿಡಲಾಗಿದೆ ಅಥವಾ ಮುಚ್ಚಿಹೋಗಿದೆ. ಆದರೆ ಬದುಕು ಮತ್ತು ಅದರ ರಕ್ಷಣೆಯೇ ಪ್ರಶ್ನಾತೀತವಾದುದು. ಕಾಲಿಯವರು ಇದನ್ನು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಸಮಕಾಲೀನ ಸಮಾಜದ ಮನುಷ್ಯನ ಧಾರ್ಮಿಕ ಜೀವನವನ್ನು ಕುರಿತಂತೆ ಅವರು ಹೀಗೆ ಹೇಳಿದ್ದಾರೆ. ಒಬ್ಬ ಮನುಷ್ಯನ ಧರ್ಮದಲ್ಲಿ ಅವನ ವೃತ್ತಿ ಅಥವಾ ಸಾಮಾಜಿಕ ಕ್ಷಣಗಳಲ್ಲಿ, ಅವನ ವೈಜ್ಞಾನಿಕ ಅಥವಾ ಕಲಾತ್ಮಕ ಗಳಿಗೆಗಳಲ್ಲಿ ಉಳಿದ ಪ್ರಾಪಂಚಿಕ ವ್ಯವಹಾರಗಳಿಗೆ ಬಿಡುವು ಕೊಡಲಾಗಿದೆ. ವಾಸ್ತವವಾಗಿ ಅವನ ಬದುಕು ಇಬ್ಬಗೆಯಾದುದು. ಆದರೆ ಧರ್ಮಕ್ಕೆ ಸಂಬಂಧಿಸಿದ ಅರೆಪಾಲು ಪ್ರಾಥಮಿಕವಾದುದು. ಜೀವನ ಮತ್ತು ಮರಣಗಳಿಗೆ ಸಂಬಂಧಿಸಿದ ಗಂಭೀರವಾದ ಪ್ರಶ್ನೆಯ ವಿಚಾರವೇ ಸ್ಥೂಲವಾಗಿ ಅವನ ಸಬ್ಬದ್ದಿನದ ತಿರುಳು. ಇದಕ್ಕೆ ಸೇರಿದಂತೆ ಪ್ರಾರ್ಥನೆಗಳು, ಭೋಜನದ ವೇಳೆಯಲ್ಲಿ ವಂದನೆ ಸಲ್ಲಿಸುವುದು, ಜನನ ಮತ್ತು ಮರಣವನ್ನು, ಮದುವೆ ಮತ್ತು ಬದುಕಿನ ಮುಂದುವರಿಕೆಯನ್ನು ಧರ್ಮದ ವಿಧಿಗನುಸಾರವಾಗಿ ನಡೆಸುವುದು ಇದೆ. ಸುಖ, ಸಂತೋಷ ಮತ್ತು ದೈನಂದಿನ ವ್ಯಾಪಾರಗಳನ್ನು ನಿವೇದಿಸುವುದಾದರೆ ಅದು ಅಲಂಕಾರಿಕವಾಗಿ ಮತ್ತು ಧಾರ್ಮಿಕ ಭಾವನೆಗಳು ಉಕ್ಕಿ ಹರಿದಾಗ ಮಾತ್ರವೆನ್ನಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸಮಕಾಲೀನ ಸಮಾಜದ ಮಾನವನ ಧಾರ್ಮಿಕ ಕಾಳಜಿಗಳ ಬಗೆಗೆ ವ್ಯಕ್ತಪಡಿಸಿರುವ ಮೇಲಿನ ವಿವರಣೆಯನ್ನು ಅನಾಗರಿಕ ಸಮಾಜದೊಂದಿಗೆ ಹೋಲಿಸುವುದಾದರೆ ಮೂಲಭೂತವಾಗಿ ಧರ್ಮವು ಬದಲಾಗಿಲ್ಲವೆಂದು ಗೊತ್ತಾಗುತ್ತದೆ. ಸೈದ್ಧಾಂತಿಕವಾಗಿ ಮತ್ತು ರೂಢಿಯಲ್ಲಿರುವ ನಡಾವಳಿಗಳಲ್ಲಿ ಅದು ಸಮಕಾಲೀನವಾಗಿರಲಿ ಅನಾಗರಿಕವಾಗಿರಲಿ ಧರ್ಮವು ಒಂದೇ ರೀತಿಯಲ್ಲಿದೆ ಎಂಬುದನ್ನು ಯಾರೂ ನಿರಾಕರಿಸಲಾರರು. ಅಡ್ಡಗೆರೆ. ಆದುದರಿಂದ ಒಂದು ವಿಚಾರದಲ್ಲಿ ನಾಗರಿಕ ಮತ್ತು ಅನಾಗರಿಕ ಸಮಾಜಗಳೆರಡಕ್ಕೂ ಒಮ್ಮತವಿದೆ. ಜನಾಂಗದ ಸ್ಥಿರತೆ ಮತ್ತು ವ್ಯಕ್ತಿಗಳ ಹಿತವನ್ನು ಕಾಪಾಡುವುದಕ್ಕೆ ಸಂಬಂಧಿಸಿದ ಜೀವನ ಪ್ರಕ್ರಿಯೆಗಳೇ ಎರಡು ಸಮಾಜಗಳ ಧರ್ಮಕ್ಕೆ ಕೇಂದ್ರ ಆಸಕ್ತಿಯಾಗಿದೆ. ಈ ವಿಚಾರಗಳಲ್ಲಿ ಎರಡಕ್ಕೂ ಅಂತಹ ವ್ಯತ್ಯಾಸವೇನೂ ಇಲ್ಲ. ಆದರೆ ಬೇರೆ ಇನ್ನೆರಡು ಮುಖ್ಯ ಅಂಶಗಳಲ್ಲಿ ಅವುಗಳ ನಡುವೆ ವ್ಯತ್ಯಾಸವಿದೆ. ಮೊದಲನೆಯದಾಗಿ ಅನಾಗರಿಕ ಸಮಾಜದ ಧರ್ಮದಲ್ಲಿ ದೇವರ ಕಲ್ಪನೆಯ ಬಗೆಗೆ ಯಾವ ಕುರುಹುಗಳು ಕಾಣುವುದಿಲ್ಲ. ಎರಡನೆಯದಾಗಿ ಅನಾಗರಿಕ ಸಮಾಜದ ಧರ್ಮಕ್ಕೂ ನೈತಿಕತೆಗೂ ಯಾವುದೇ ಸಂಬಂಧವಿಲ್ಲ. ಅನಾಗರಿಕ ಸಮಾಜದಲ್ಲಿ ದೇವರಿಲ್ಲದ ಧರ್ಮವಿದೆ. ನೀತಿಯು ಧರ್ಮದಿಂದ ಸ್ವತಂತ್ರವಾಗಿದೆ. ದೇವರ ಕಲ್ಪನೆಯು ಧರ್ಮದಲ್ಲಿ ಯಾವಾಗ, ಏಕೆ ಒಂದುಗೂಡಿತೆಂದು ಹೇಳುವುದಕ್ಕಾಗುವುದಿಲ್ಲ. ಸಮಾಜದಲ್ಲಿದ್ದ ಮಹಾಪುರುಷರ ಆರಾಧನೆಯಿಂದ ದೇವರ ಕಲ್ಪನೆ ಹುಟ್ಟಿರಬಹುದು. ಈ ಬಗೆಯ ಅತಿಮಾನುಷ ಪುರುಷನ ಆರಾಧನೆಯಿಂದ ಏಕದೇವೋಪಾಸನೆಯ ನಂಬಿಕೆ ಹುಟ್ಟಿರಬಹುದು. ಭೂಮಿಯ ಮೇಲೆ ಮೊತ್ತಮೊದಲು ಜೀವನವನ್ನು ಸೃಷ್ಟಿಸಿದವರಾರು?
ಎಂಬುದನ್ನು ಕುರಿತ ಅನುಭಾವಿಕ ಊಹೆಗಳ ಪರಿಣಾಮವಾಗಿ ದೇವರ ಪರಿಕಲ್ಪನೆಗೆ ದಾರಿಯಾಗಿರಬಹುದು. ದೇವರ ಬಗೆಗೆ ಸಹಜ ನಂಬಿಕೆ ಹುಟ್ಟಿ ಅದರೊಂದಿಗೆ ಜಗತ್ತಿನ ಸೃಷ್ಟಿಕರ್ತ ದೇವರು ಎಂಬ ನಂಬಿಕೆ ಪ್ರಚಾರಕ್ಕೆ ಬಂದಿರಬಹುದು. ಅದೇನಿದ್ದರೂ ದೇವರ ಕಲ್ಪನೆ ಧರ್ಮಕ್ಕೆ ಪೂರಕವಾಗಿಯೇ ಇದ್ದಿತೆಂದು ಹೇಳಲು ಬರುವಂತಿಲ್ಲ. ಧರ್ಮ ಮತ್ತು ದೇವರ ಕಲ್ಪನೆಗಳು ಹೇಗೆ ಒಂದುಗೂಡಿ ಬೆಸೆದುಕೊಂಡುವೆಂಬುದನ್ನು ಹೇಳುವುದು ಕಷ್ಟ. ಧರ್ಮ ನೀತಿಯ ಸಂಬಂಧಗಳ ಬಗೆಗೆ ಮಾತ್ರ ಸುಲಭವಾಗಿ ಇಷ್ಟು ವಿಚಾರವನ್ನು ಹೇಳಬಹುದಾಗಿದೆ. ಧರ್ಮ ಮತ್ತು ದೇವರ ಸಂಬಂಧ ಅಖಂಡವಾಗಿಲ್ಲವಾದರೂ ಧರ್ಮ ಮತ್ತು ನೀತಿಯ ಸಂಬಂಧ ಅಖಂಡವಾದುದು. ಧರ್ಮ ಮತ್ತು ನೀತಿಗಳೆರಡು ಮಾನವನ ಅಸ್ತಿತ್ವದ ಮೂಲಾಂಶಗಳಾದ ಬದುಕು, ಸಾವು, ಹುಟ್ಟು ಮತ್ತು ಮದುವೆಯೊಂದಿಗೆ ಅವಿಭಾಜ್ಯ ಸಂಬಂಧ ಪಡೆದಿವೆ. ಧರ್ಮವು ಬದುಕಿನ ಪ್ರಕ್ರಿಯೆಗಳನ್ನು ಪರಿಶುದ್ಧಗೊಳಿಸಿದರೆ, ನೀತಿ ನಿಯಮಗಳು ಅದರ ರಕ್ಷಣೆಗೆ ಕಾನೂನನ್ನು ಒದಗಿಸುತ್ತವೆ. ಜೀವನದ ಮೂಲ ಸಂಗತಿಗಳನ್ನು ಧರ್ಮವು ಪರಿಶುದ್ಧಗೊಳಿಸಿದರೆ, ನೀತಿ ನಿಯಮಗಳು ಅದರ ರಕ್ಷಣೆಗೆ ಕಾನೂನನ್ನು ಒದಗಿಸುತ್ತವೆ. ಜೀವನದ ಮೂಲ ಸಂಗತಿಗಳನ್ನು ಧರ್ಮವು ಪರಿಶುದ್ಧಗೊಳಿಸುವುದರಿಂದ ಅವುಗಳ ರಕ್ಷಣೆಗಾಗಿ ಸಮಾಜವು ವಿಧಿಸಿರುವ ಕಟ್ಟುಕಟ್ಟಳೆಗಳಿಗೂ ಪಾವಿತ್ರ್ಯ ಬರುತ್ತದೆ. ಈ ನೆಲೆಯಿಂದ ನೋಡಿದಾಗ ಧರ್ಮ ಮತ್ತು ನೀತಿಯ ನಡುವೆ ಪವಿತ್ರ ಬಂಧವು ಏಕೆ ಹುಟ್ಟಿತೆಂಬುದು ಗೊತ್ತಾಗುತ್ತದೆ. ದೇವರು ಮತ್ತು ಧರ್ಮದ ನಡುವಿನ ಬಂಧನಕ್ಕಿಂತ ಇದು ಹೆಚ್ಚು ಸಹಜವೂ ಅನ್ಯೋನ್ಯವೂ ಆಗಿದೆ. ಆದರೆ ಧರ್ಮ ಮತ್ತು ನೀತಿಗಳೆರಡು ಸ್ಪಷ್ಟವಾಗಿ ಯಾವಾಗ ಏಕೀಭವಿಸಿದವೆಂಬುದನ್ನು ಹೇಳುವುದು ಸುಲಭವಲ್ಲ. 1. ದೇವರ ಕಲ್ಪನೆ ಎರಡು ನಿಟ್ಟಿನಿಂದ ವಿಕಸಿತವಾಗಿದೆ ಎಂಬುದನ್ನು ಹಿಂದೂ ಧರ್ಮ ಚೆನ್ನಾಗಿ ತೋರಿಸುತ್ತದೆ. ಇಂದ್ರ ದೇವರೆಂಬ ಕಲ್ಪನೆ ಮತ್ತು ಬ್ರಹ್ಮ ದೇವರೆಂಬ ಕಲ್ಪನೆಗಳನ್ನು ಹೋಲಿಸಿ ನೋಡಿ. ಹಿಂದೂ ಧರ್ಮದ ತತ್ವಜ್ಞಾನ. ಅದೇನಿದ್ದರೂ ನಾಗರಿಕ ಸಮಾಜದ ಧರ್ಮ ಮತ್ತು ಅನಾಗರಿಕ ಸಮಾಜದ ಧರ್ಮಗಳ ನಡುವೆ ಎರಡು ಮುಖ್ಯ ವೈಶಿಷ್ಟ್ಯಗಳು ಕಂಡುಬರುತ್ತಿವೆ ಎಂಬ ವಿಚಾರವಂತೂ ಸ್ಥಿರವಾಗಿಯೇ ಉಳಿಯುತ್ತದೆ. ನಾಗರಿಕ ಸಮಾಜದಲ್ಲಿ ಧರ್ಮದ ರಚನೆಯಲ್ಲಿಯೇ ದೇವರು ಬರುತ್ತಾನೆ. ಅಲ್ಲಿ ನೀತಿಯು ಧರ್ಮದ ಮೂಲಕ ಸಂಸ್ಕರಿಸಲ್ಪಡುತ್ತದೆ. ನಾನು ಮಾತನಾಡುತ್ತಿರುವ ಧಾರ್ಮಿಕ ಕ್ರಾಂತಿಯ ಮೊದಲ ಘಟ್ಟವಿದು. ಮೇಲಿನ ಎರಡು ವೈಶಿಷ್ಟ್ಯಗಳು ತಲೆದೋರುವುದರೊಂದಿಗೆ ಈ ಧಾರ್ಮಿಕ ಕ್ರಾಂತಿಯು ಕೊನೆಗೊಂಡಿತೆಂದು ಯಾರೂ ತಿಳಿಯಬೇಕಿಲ್ಲ. ಈ ಎರಡು ಕಲ್ಪನೆಗಳು ನಾಗರಿಕ ಸಮಾಜದ ಧರ್ಮ ಸಂವಿಧಾನದಲ್ಲಿ ಒಂದುಗೂಡಿದ ಬಳಿಕವೂ ಅನೇಕ ಬದಲಾವಣೆಗಳಿಗೆ ಅವಕಾಶವಿರುತ್ತದೆ. ಈ ಬದಲಾವಣೆಗಳು ಅವುಗಳ ಅರ್ಥ ಮತ್ತು ನೈತಿಕ ಮಹತ್ವವನ್ನೇ ಕ್ರಾಂತಿಕಾರಕವಾಗಿ ಮಾರ್ಪಡಿಸಿವೆ. ಧಾರ್ಮಿಕ ಕ್ರಾಂತಿಯ ಎರಡನೆಯ ಘಟ್ಟ ತೀವ್ರಗಾಮಿ ಪರಿವರ್ತನೆಗೆ ಹೆಸರಾಗಿದೆ. ಈ ಹೋಲಿಕೆ ಎಷ್ಟು ಅಗಾಧವಾಗಿತ್ತೆಂದರೆ ನಾಗರಿಕ ಸಮಾಜವು ಪುರಾತನ ಸಮಾಜ ಮತ್ತು ಆಧುನಿಕ ಸಮಾಜವೆಂದು ಎರಡು ಹೋಳಾಯಿತು. ಆದುದರಿಂದ ನಾಗರಿಕ ಸಮಾಜದ ಧರ್ಮವನ್ನು ಕುರಿತು ಚರ್ಚಿಸುವಾಗ ಪುರಾತನ ಸಮಾಜದ ಧರ್ಮಕ್ಕೆ ವಿರುದ್ಧವಾದ ಆಧುನಿಕ ಸಮಾಜದ ಧರ್ಮವನ್ನು ವಿವರಿಸಬೇಕಾಗುತ್ತದೆ. ಪುರಾತನ ಸಮಾಜವನ್ನು ಆಧುನಿಕ ಸಮಾಜದಿಂದ ಬೇರ್ಪಡಿಸಿದ ಧಾರ್ಮಿಕ ಕ್ರಾಂತಿಯು ಅದಕ್ಕಿಂತಲೂ ಹಿಂದೆ ನಾಗರಿಕ ಮತ್ತು ಅನಾಗರಿಕ ಸಮಾಜವನ್ನು ಇಬ್ಬಾಗ ಮಾಡಿದ ಕ್ರಾಂತಿಗಿಂತ ಮಹತ್ತರವಾದುದು. ದೇವರು, ಸಮಾಜ ಮತ್ತು ಮನುಷ್ಯನ ಮಧ್ಯೆ ಸಂಬಂಧಗಳ ಪರಿಕಲ್ಪನೆಯ ಸ್ತರದಲ್ಲಿಯೇ ಆದ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಈ ಕ್ರಾಂತಿಯ ವಿಸ್ತಾರದ ಅರಿವು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸಮಾಜದ ರಚನೆಗೆ ಸಂಬಂಧಿಸಿದ ವ್ಯತ್ಯಾಸವನ್ನೇ ಅಲ್ಲಿ ಮೊದಲು ಪರಿಗಣಿಸಬೇಕಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಲ್ಲಿ ಮತ್ತು ಬೆಳವಣಿಗೆಯಲ್ಲಿ ಯಾವುದೇ ಆಯ್ಕೆಗೆ ಅವಕಾಶವಿರುವುದಿಲ್ಲ. ಕೇವಲ ಹುಟ್ಟು ಮತ್ತು ಬೆಳೆದ ಪರಿಸರದ ಹಿನ್ನೆಲೆಯಲ್ಲಿಯೇ ಆತ ಒಂದೊಂದು ನಿರ್ದಿಷ್ಟ ಪ್ರಾಕೃತಿಕ ಸಮಾಜದ ಸದಸ್ಯನಾಗಿ ಬಿಡುತ್ತಾನೆ. ನಿರ್ದಿಷ್ಟ ಕುಟುಂಬ ಮತ್ತು ನಿರ್ದಿಷ್ಟವಾದ ಒಂದು ರಾಜ್ಯಕ್ಕೆ ಸೇರಿರುತ್ತಾನೆ. ಈ ಸದಸ್ಯನಿಗೆ ಕೆಲವು ಕರ್ತವ್ಯಗಳು ಕರಾರುಗಳನ್ನು ನೆರವೇರಿಸಲೇಬೇಕಾಗುತ್ತದೆ. ಅವುಗಳನ್ನು ಮೀರಿದರೆ ತಪ್ಪುದಂಡಗಳು ನಿಷೇಧಗಳು ಇರುವಂತೆ, ವಿಧಿಬದ್ಧವಾಗಿದ್ದರೆ ಕೆಲವು ಅನುಕೂಲತೆಗಳು, ಸಾಮಾಜಿಕ ಹಕ್ಕುಗಳು ಲಭ್ಯವಾಗುತ್ತವೆ. ಈ ನಿಟ್ಟಿನಲ್ಲಿ ಪುರಾತನ ಹಾಗೂ ಆಧುನಿಕ ಜಗತ್ತುಗಳೆರಡೂ ಒಂದೇ ರೀತಿಯಲ್ಲಿವೆ. ಸ್ಮಿತ್ರವರ ಮಾತಿನಲ್ಲಿಯೇ ಹೇಳುವುದಾದರೆ, ಪ್ರಾಚೀನ ಜಗತ್ತಿನ ಬುಡಕಟ್ಟಿನ ಅಥವಾ ರಾಷ್ಟ್ರೀಯ ಸಮಾಜಗಳು ಆಧುನಿಕ ಅರ್ಥದಲ್ಲಿ ಸ್ಪಷ್ಟವಾಗಿ ಪ್ರಾಕೃತಿಕವಾಗಿರುವುದಿಲ್ಲವೆಂಬುದು ಮುಖ್ಯವಾಗಿ ಗಮನಿಸಬೇಕಾದ ವ್ಯತ್ಯಾಸವಾಗಿದೆ. ದೇವರುಗಳು ಮನುಷ್ಯರೊಡನೆ ಸಮಸಮವಾಗಿ ಪುರಾತನ ಸಮಾಜದಲ್ಲಿ ಭಾಗಿಗಳಾಗಿರುತ್ತಾರೆ. ಒಬ್ಬ ವ್ಯಕ್ತಿಯು ಹುಟ್ಟುವ ಪರಿಸರವೆಂದರೆ ಕೇವಲ ನೆಂಟರಿಷ್ಟರ ಮತ್ತು ಸಹ ಪ್ರಜೆಗಳ ಗುಂಪಾಗಿರದೆ ಅದರಲ್ಲಿ ಕೆಲವು ದೇವತೆಗಳು ಮತ್ತು ದೇವಾನುದೇವತೆಗಳು ಹಾಗೂ ರಾಷ್ಟ್ರದ ಕುಟುಂಬಗಳು ಸೇರುತ್ತವೆ. ಪ್ರಾಚೀನ ಮನುಷ್ಯರ ನಂಬಿಕೆಗಳ ಪ್ರಕಾರ 1. ಸ್ಮಿತ್, ಅದೇ ಕೃತಿ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ದೇವದೇವತೆಗಳು ಮನುಷ್ಯ ಸಮಾಜದ ಅವಿಚ್ಛಿನ್ನ ಭಾಗಗಳಾಗಿದ್ದು ಸಾಮಾಜಿಕ ಪರಿಸರದಲ್ಲಿ ಬೆರೆತು ಹೋಗಿದ್ದಾರೆ. ಪುರಾತನ ಕಾಲದ ದೇವದೇವತೆಗಳು ಮತ್ತು ಅವರ ಆರಾಧಕರ ಸಂಬಂಧ ಅಭಿವ್ಯಕ್ತಗೊಂಡಿರುವುದು ಮಾನವೀಯ ನೆಲೆಯಲ್ಲಿ. ಆಲಂಕಾರಿಕ ಅರ್ಥಗಳಿಗೆ ಶರಣಾಗದೆ ಸಹಜವಾದ ಸರಳ ಭಾಷೆಯಲ್ಲಿ ಇವುಗಳನ್ನು ವಾಚ್ಯವಾಗಿ ಹೇಳಲಾಗಿದೆ. ಒಬ್ಬ ದೇವರು ಆರಾಧಕರ ತಂದೆ ಎಂದರೆ ಅದರ ಅರ್ಥ ನೇರವಾಗಿ ಆತನ ವಂಶಕ್ಕೆ ಸೇರಿದವರು ಎಂದಾಗುತ್ತದೆ. ಅವರಿಬ್ಬರೂ ಪ್ರಾಕೃತಿಕ ಸಮಾಜವೊಂದಕ್ಕೆ ಸೇರಿದ್ದು ಅವರ ಕೌಟುಂಬಿಕ ಸಂಬಂಧ ಪರಸ್ಪರ ಪೂರಕವಾಗಿರುತ್ತದೆ. ಅಥವಾ ದೇವರನ್ನು ಒಬ್ಬ ರಾಜನೆಂದು ಅವನ ಆರಾಧಕರು ಅವನ ಸೇವಕರೆಂದು ಕರೆದರೆ ರಾಜ್ಯದ ಸಂಪೂರ್ಣ ಮಾರ್ಗದರ್ಶನ ದೇವರಿಗೆ ಸೇರಿರುತ್ತದೆ. ಅದರಂತೆ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಮಹತ್ವದ ಯಾವುದೇ ವಿಚಾರಗಳನ್ನು ಅವನ ಅಪ್ಪಣೆ ಮತ್ತು ಮಾರ್ಗದರ್ಶನವಿಲ್ಲದೆ ನಡೆಸದಂತಿರಲು ಕಟ್ಟುಪಾಡುಗಳಿರುತ್ತವೆ ಮತ್ತು ರಾಜನೊಬ್ಬನಿಗೆ ಸಲ್ಲಬೇಕಾದ ಸೂಕ್ತ ಮರ್ಯಾದೆ ಮತ್ತು ಗೌರವಗಳು ದೇವರಿಗೆ ಸಲ್ಲುತ್ತವೆ. ಹೀಗೆ ಒಬ್ಬ ಮನುಷ್ಯನು ಹುಟ್ಟುತ್ತಲೇ ಕೆಲವು ಸಹ ಪ್ರಜೆಗಳೊಂದಿಗೆ ಸ್ಥಿರ ಸಂಬಂಧ ಪಡೆಯುವಂತೆಯೇ ಕೆಲವು ದೇವರುಗಳೊಂದಿಗೂ ಪಡೆಯುತ್ತಾನೆ. ದೇವರುಗಳೊಡನೆ ಇರುವ ಸಂಬಂಧಕ್ಕನುಸಾರವಾಗಿ ಅವನ ಧರ್ಮವು ನಿಯಂತ್ರಣಕ್ಕೊಳಪಡುತ್ತದೆ. ಸಮಾಜವೊಂದರ ಸದಸ್ಯನಾಗಿ ಅವನಿಗಿರುವ ಸ್ಥಾನದ ಸಾಮಾನ್ಯ ನಿಯಮಾನುಸಾರವಾಗಿಯೇ ಇದು ನಿರ್ಧಾರವಾಗುತ್ತದೆ. ದೈನಂದಿನ ಬದುಕಿಗೂ ಧಾರ್ಮಿಕ ವಲಯಕ್ಕೂ ಇಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಪ್ರತಿಯೊಂದು ಸಾಮಾಜಿಕ ಕ್ರಿಯೆಯು ದೇವರಿಗೆ ಸಂಬಂಧಿಸಿರುತ್ತದೆ. ಇದರಿಂದ ಸಮಾಜದ ಅಂಗಗಳು ಕೇವಲ ಮನುಷ್ಯರಿಂದ ಕೂಡಿರದೆ ದೇವರು ಮತ್ತು ಮನುಷ್ಯರಿಬ್ಬರಿಗೂ ಸೇರಿರುತ್ತವೆ. ಹೀಗೆ ಪ್ರಾಚೀನ ಸಮಾಜದಲ್ಲಿ ಮನುಷ್ಯರು ಮತ್ತು ದೇವರುಗಳು ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕವಾಗಿ ಅಖಂಡವಾಗಿ ಒಟ್ಟುಗೂಡಿರುತ್ತಾರೆ. ದೇವರು ಮತ್ತು ಅವರ ಆರಾಧಕರ ಬಾಂಧವ್ಯದ ಮೇಲೆ ಧರ್ಮವನ್ನು ಸ್ಥಾಪಿಸಲಾಯಿತು. ಆಧುನಿಕ ಸಮಾಜದ ರಚನೆಯಲ್ಲಿ ಧರ್ಮವನ್ನು ಕೈಬಿಡಲಾಗಿದೆ. ಕೇವಲ ಮನುಷ್ಯರನ್ನು ಮಾತ್ರ ಅದು ಒಳಗೊಳ್ಳುತ್ತದೆ. ದೇವರು ಮತ್ತು ಸಮಾಜದ ಸಂಬಂಧವನ್ನು ಕುರಿತಂತೆ ಪ್ರಾಚೀನ ಮತ್ತು ಆಧುನಿಕ ಸಮಾಜಗಳ ನಡುವೆ ಇರುವ ವ್ಯತ್ಯಾಸಕ್ಕೆ ಸಂಬಂಧಿಸಿದ ಎರಡನೆಯ ಅಂಶವೊಂದಿದೆ. ಪುರಾತನ ಪ್ರಪಂಚದಲ್ಲಿ ವಿವಿಧ ಮತಗಳು ಅನೇಕ ದೇವತೆಗಳ ಅಸ್ತಿತ್ವದಲ್ಲಿ ನಂಬಿಕೆಯನ್ನಿರಿಸಿಕೊಂಡಿದ್ದವು. ವೈರಿಗಳ ದೇವರು ಮತ್ತು ತಮ್ಮ ದೇವತೆಗಳೆರಡನ್ನೂ ನಿಜವೆಂದು ಒಪ್ಪಿದ್ದರು. ಅಪರಿಚಿತ ದೇವರುಗಳನ್ನು ಅವರು ಆರಾಧಿಸುತ್ತಿರಲಿಲ್ಲ. ಅವರಿಂದ ಯಾವುದೇ ಫಲಗಳನ್ನು ನಿರೀಕ್ಷಿಸುತ್ತಿರಲಿಲ್ಲವಾಗಿ ಅವರಿಗೆ ಅರ್ಪಿಸುವ ನೈವೇದ್ಯಗಳು ಮತ್ತು ಕೊಡುಗೆಗಳನ್ನು ವ್ಯರ್ಥವೆಂದು ತಿಳಿಯಲಾಗುತ್ತಿತ್ತು. ಒಂದೊಂದು ಗುಂಪಿಗೂ ತಮ್ಮದೇ ಆದ ಒಬ್ಬ ದೇವರು ಅಥವಾ ಒಬ್ಬ ದೇವರು ಮತ್ತು ಒಬ್ಬ ದೇವಿ ಇರುತ್ತಿದ್ದು, ಉಳಿದ ದೇವರೊಂದಿಗೆ ಅವರಿಗೆ ಯಾವುದೇ ಸಂಬಂಧಗಳಿರುತ್ತಿರಲಿಲ್ಲ. ಸ್ಮಿತ್, ಅದೇ ಪುರಾತನ ಸಮಾಜದ ದೇವರಿಗೆ ಪ್ರತ್ಯೇಕವಾದ ಅಸ್ತಿತ್ವವಿತ್ತು. ದೇವರು ಒಂದೇ ಒಂದು ಮತದ ಸ್ವಾಮ್ಯ ಮತ್ತು ಬದ್ಧತೆಗೆ ಒಳಪಟ್ಟಿತ್ತು. ಇದಕ್ಕೆ ಆಧಾರವನ್ನು ನಾವು ಕಾಣುವುದು ಆರಾಧಕರ ಯುದ್ಧ ಮತ್ತು ಒಳಜಗಳಗಳಲ್ಲಿ ಅವರವರ ದೇವರುಗಳು ಪಾಲ್ಗೊಳ್ಳುವುದರಲ್ಲಿ. ಒಂದು ದೇವರ
ಹಿಂದೂ ಧರ್ಮದ ತತ್ವಜ್ಞಾನ 0%. ವೈರಿಗಳು ಮತ್ತು ಅವನ ಭಕ್ತನ ವೈರಿಗಳು ಒಂದೇ ಆಗಿರುತ್ತಿದ್ದರು. ಬೈಬಲ್ಲಿನ ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನ ವೈರಿಗಳೆಂದರೆ ಇಸ್ರೇಲ್ನ ವೈರಿಗಳಲ್ಲದೆ ಬೇರೆ ಯಾರೂ ಅಲ್ಲ. ಯುದ್ಧಗಳಲ್ಲಿ ಒಬ್ಬೊಬ್ಬ ದೇವರು ತಮ್ಮ ಜನಗಳಿಗಾಗಿ ಕಾದಾಡುತ್ತಿದ್ದರು. ದೈವಕ್ಕೆ ಸಹಾಯಕನಾಗಿದ್ದವನಿಗೆ ಯಶಸ್ಸು ಸಿಗುತ್ತಿತ್ತು. ಮೋಬಕ್ಕೆ ಕೆಮೋರ್ ಜಯ ತಂದುಕೊಟ್ಟರೆ ಆಸಿರಿಯಾಕ್ಕೆ ಆಶಿರ ಜಯ ತಂದುಕೊಟ್ಟಿದೆ. ಕೆಲವೇ ದೈವಿಕ ಸಂಕೇತಗಳು ಅಥವಾ ದೇವರ ಮೂರ್ತಿಗಳು ನಾಯಕನೊಂದಿಗೆ ಯುದ್ಧ ಭೂಮಿಗೆ ತೆರಳುತ್ತಿದ್ದವು. ಇಸ್ರೇಲ್ನ ಯುದ್ಧ ಶಿಬಿರಕ್ಕೆ ಯಹೂದ್ಯರ ಧರ್ಮಶಾಸ್ತ್ರದ ಪೆಟ್ಟಿಗೆಯನ್ನು ತಂದಾಗ ಪ್ಯಾಲೆಸ್ತೀನಿನವರು ಹೀಗೆ ಹೇಳಿದರಂತೆ, ದೇವರುಗಳು ಯುದ್ಧ ಶಿಬಿರಕ್ಕೆ ದಯಮಾಡಿಸಿದ್ದಾರೆ. ಅವರ ನಡವಳಿಕೆಗಳಿಂದಲೇ ನಮಗೆ ವಿಮೋಚನೆ ಸಿಗುತ್ತದೆ. ಮಿಥ್ಯಾ ದೈವಸ್ಥಾನಗಳನ್ನು ಡೇವಿಡ್ ಸೋಲಿಸಿದಾಗ ಅವನಿಗೆ ಸಿಕ್ಕಿದ ಕೊಳ್ಳೆಯ ಒಂದು ಭಾಗ ಯುದ್ಧ ಭೂಮಿಗೆ ತಂದಿದ್ದ ದೈವ ವಿಗ್ರಹಗಳು. ಮೆಸಿಡೋನಿಯಾದ ಫಿಲಿಪ್ನೊಂದಿಗೆ ಕಾಲೇಜಿನವರು ಒಪ್ಪಂದ ಮಾಡಿಕೊಂಡಾಗ ಯುದ್ಧದಲ್ಲಿ ಭಾಗವಹಿಸಿದ ದೇವತೆಗಳ ಬಗೆಗೆ ಉಲ್ಲೇಖವಿದೆ. ದಳಪತಿಯ ಶಿಬಿರಕ್ಕೆ ಹೊಂದಿಕೊಂಡಂತೆಯೇ ಒಂದು ಪವಿತ್ರ ಬಿಡಾರದೊಳಗಡೆ ಇದ್ದ ದೇವತೆಗಳು ಮತ್ತು ಅಲ್ಲಿ ಜಯದ ಬಳಿಕ ನಡೆಯುತ್ತಿದ್ದ ಯುದ್ಧ ಕೈದಿಗಳ ನಿತ್ಯ ಬಲಿಗಳ ಬಗೆಗೆ ನಿಸ್ಸಂದೇಹವಾಗಿ ಹೇಳಿದ್ದಾರೆ. ಒಬ್ಬ ಅರೇಬಿಕ್ ಕವಿ ಹೇಳುತ್ತಾನೆ, ಮೊರಾಡ್ಗೆ ವಿರುದ್ಧವಾಗಿ ನಮ್ಮೊಂದಿಗೆ ಯಗೂತ್ ಹೋಗಿದ್ದ. ಅದರರ್ಥ ಯಹೂದ್ ದೇವರ ವಿಗ್ರಹವನ್ನು ಯುದ್ಧ ಭೂಮಿಗೆ ಕೊಂಡೊಯ್ದಿದ್ದನೆಂದಾಗುತ್ತದೆ. ಈ ಅಂಶ ದೇವರೊಡನೆ ಸಮಾಜದ ಸಂಬಂಧವನ್ನು ಗಾಢವಾಗಿ ಬೆಸೆಯಿತು. ದೇವರು ಮತ್ತು ಆರಾಧಕರ ನಡುವೆ ಇರುವ ಗಾಢವಾದ ಸಂಬಂಧದ ಫಲವಾಗಿ ರಾಜಕೀಯ ಸಮಾಜದ ವಿಶಿಷ್ಟ ಲಕ್ಷಣವಾದ ಪಕ್ಷನಿಷ್ಠೆಯು ಧಾರ್ಮಿಕ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಒಂದು ಬುಡಕಟ್ಟಿನ ಅಥವಾ ಪಟ್ಟಣದ ಅಧಿದೈವಕ್ಕೆ ತನ್ನ ಜನಗಳ ಭಕ್ತಿ ಮತ್ತು ಸೇವೆಯ ಮೇಲೆ ಎಂತಹ ನಿರ್ವಿವಾದಿತವಾದ ಹಕ್ಕು ಇರುತ್ತವೆಯೋ ಹಾಗೆಯೇ ಈ ದೈವವು ತನ್ನ ಜನಗಳ ವೈರಿಗೂ ವೈರಿಯಾಗಿರುತ್ತದೆ ಮತ್ತು ಪರಕೀಯರೆಂದು ಅವರು ನಂಬಿರುವವರನ್ನು ಪರಕೀಯರೆಂದು ಪರಿಗಣಿಸುತ್ತದೆ. ಒಂದು ಮತಕ್ಕೆ ದೇವರು ಸೇರಿದಂತೆ ಮತವು ದೇವರಿಗೆ ಸೇರಿ ಹೋಗುತ್ತದೆ. ದೇವರು ಒಂದು ಮತದ ದೇವರಾಗಿರುವಂತೆ ಮತವು ದೇವರಿಂದ ಆಯ್ಕೆಗೊಂಡ ಒಂದು ವಿಶಿಷ್ಟ ಗುಂಪಾಗುತ್ತದೆ. ಈ ದೃಷ್ಟಿಯ ಪರಿಣಾಮವಾಗಿರುವ ಎರಡು ವಿಚಾರಗಳಿವೆ. ಪುರಾತನ ಸಮಾಜವು ದೇವರನ್ನು ಒಂದು ವಿಶ್ವತತ್ವವಾಗಿ ಎಲ್ಲರಿಗೂ ಸೇರಿದ ನಂಬಿಕೆಯಾಗಿ ಗ್ರಹಿಸಲಿಲ್ಲ. ಸರ್ವಸಾಮಾನ್ಯವಾದ ಒಂದು ಮಾನವ ಲೋಕವೆಂಬುದೊಂದಿದೆ ಎಂಬುದನ್ನು ಪುರಾತನ ಸಮಾಜವು ಗ್ರಹಿಸಲೇ ಇಲ್ಲ. ಪುರಾತನ ಸಮಾಜಕ್ಕೂ ಆಧುನಿಕ ಸಮಾಜಕ್ಕೂ ಇರುವ ವ್ಯತ್ಯಾಸಕ್ಕೆ ಸಂಬಂಧಿಸಿದ ಮೂರನೆಯ ಅಂಶವೆಂದರೆ ದೇವರು ಎಲ್ಲರ ತಂದೆ ಎಂದು ಭಾವಿಸಲಾಗಿರುವ ವಿಚಾರ. ಪುರಾತನ ಸಮಾಜದಲ್ಲಿ ದೇವರು ಕೇವಲ ಅವರ ಸಮಾಜಕ್ಕೆ ತಂದೆ. ಈ ಪಿತೃತ್ವವು ಸಹ ಜೈವಿಕವಾದುದೆಂದೇ ತಿಳಿಯಲಾಗುತ್ತದೆ. ಅನಾಗರಿಕ ಧರ್ಮಗಳ ಪ್ರಕಾರ ದೇವರ ಪಿತೃತ್ವವೆಂಬುದು ಭೌತಿಕ ಪಿತೃತ್ವ. ಗ್ರೀಕರ ನಂಬಿಕೆಯ ಉದಾಹರಣೆಯನ್ನೇ ತೆಗೆದುಕೊಳ್ಳುವುದಾದರೆ ದೇವರು ಮನುಷ್ಯರನ್ನು ಜೇಡಿಮಣ್ಣಿನಿಂದ ಕುಂಬಾರನು ಮಡಿಕೆ ಮಾಡುವಂತೆ ಮಾಡಿದನೆಂಬುದು ಸ್ವಲ್ಪ. 1 ಸ್ಮಿತ್ ಅದೇ 16 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಆಧುನಿಕವಾದುದು. ಪ್ರಾಚೀನ ಪರಿಕಲ್ಪನೆಯಂತೆ ಮಾನವ ಜನಾಂಗಗಳಿಗೆ ದೇವರುಗಳು ಪೂರ್ವಿಕರಾಗಿದ್ದಾರೆ ಅಥವಾ ಭೂಮಿಯ ಮಕ್ಕಳಾಗಿದ್ದಾರೆ. ಭೂಮಿಯು ದೇವರು ಮತ್ತು ಮನುಷ್ಯರಿಬ್ಬರಿಗೂ ಒಬ್ಬಳೆ ತಾಯಿ, ಅಂದರೆ ಮನುಷ್ಯರೆಲ್ಲ ದೇವರ ಬಂಧುಗಳು ಅಥವಾ ವಂಶದವರಾಗುತ್ತಾರೆ. ಬೈಬಲ್ನಲ್ಲಿ ಕಾಣುವಂತೆ ಇದೇ ತತ್ವವು ಪ್ರಾಚೀನ ಯಹೂದ್ಯರಲ್ಲಿಯೂ ಪ್ರಚಾರದಲ್ಲಿದ್ದಂತೆ ತೋರುತ್ತದೆ. ವಿಗ್ರಹ ಪೂಜಕರು ದೇವರ ಮಕ್ಕಳೆಂದು ಹೇಳುವುದನ್ನು ವಿವರಿಸುವ ಒಬ್ಬ ಪ್ರವಾದಿ ಹೀಗೆ ಹೇಳಿದ್ದಾನೆ, ನೀನು ನನ್ನ ತಂದೆ, ಒಂದು ಕಲ್ಲಿಗೂ ತಂದೆ, ನೀನೇ ಈ ಲೋಕಕ್ಕೆ ನನ್ನನ್ನು ಕರೆತಂದೆ. ಪ್ರಾಚೀನ ಗೀತೆ ನಮ್ಎಕ್ಸ್ಎಕ್ಸ್ಎಲ್ 29 ಎಲ್ಲಿ ಮೋವಾಬರನ್ನು ಶೆಮಷನ ಮಕ್ಕಳೆಂದು ಕರೆಯಲಾಗಿದೆ. ಸ್ವಲ್ಪ ಈಚಿನ ಪ್ರವಾದಿಯಾದ ಮಲಾಶಿಯು ಅನಾಗರಿಕ ಹೆಂಗಸರನ್ನು ಪರಕೀಯ ದೇವರ ಹೆಣ್ಣುಮಕ್ಕಳೆಂದು ಕರೆಯುತ್ತಾನೆ. ಇಸ್ರೇಲಿನ ವಿಧರ್ಮಿ ನೆರೆನಾಡಿನವರು ತಮ್ಮ ಬಗೆಗೆ ಬಳಸಿದ ಭಾಷೆಯನ್ನೇ ಈ ನುಡಿಗಟ್ಟಿಗೆ ಹೊಂದಿಸಿಕೊಳ್ಳಲಾಗಿದೆ. ಸಿರಿಯಾ ಮತ್ತು ಪ್ಯಾಲೆಸ್ತೀನಿನಲ್ಲಿ ಪ್ರತಿ ಬುಡಕಟ್ಟು ಅಥವಾ ಸಂಕೀರ್ಣವಾದ ಹಲವು ಚಿಕ್ಕ ಚಿಕ್ಕ ಸ್ವತಂತ್ರ ಬುಡಕಟ್ಟುಗಳು ತಮ್ಮ ಮೂಲವನ್ನು ಒಬ್ಬ ಆದಿಮ ಪಿತೃವಿನಲ್ಲಿ ಕಂಡುಕೊಳ್ಳುತ್ತವೆ. ಗ್ರೀಸಿನಂತೆಯೇ ಇಲ್ಲಿಯೂ ಅವರು ಸೂಚಿಸುವಂತೆ ಈ ಪಿತೃವೇ ಅವರ ಜನಾಂಗದ ಮೂಲಪುರುಷ. ಆಧುನಿಕ ಸಂಶೋಧಕರ ತೀರ್ಮಾನಗಳನ್ನೇ ಎತ್ತಿ ಹಿಡಿಯುವಂತೆ ವಂಶಾನ್ವೇಷಣೆಯ ಗ್ರಂಥಗಳಲ್ಲಿ ರಾಷ್ಟ್ರಗಳ ವಾಂಶಿಕ ವಿವರಣೆಗಳಲ್ಲಿ ಅನೇಕ ದೇವತೆಗಳ ಹೆಸರುಗಳು ಕಂಡುಬರುತ್ತವೆ. ಉದಾಹರಣೆಗೆ, ಎಡೊಮಿಯಿಟ್ಟರ ಮೂಲಪುರುಷ ಏಡಮನನ್ನು ಹಿಬ್ರುಗಳು ಸಾವಿನ ಸೋದರ ಜಾಕಬ್ನೊಂದಿಗೆ ಗುರುತಿಸುತ್ತಾರೆ. ಅನಾಗರಿಕನಾದರೂ ಆತ ದೇವರು. ತೆಪರಸನ ಸ್ವಂತ ಹೆಸರಾದ ಬ್ಯಾಕ್ಕೋಟ್ ಒಬೆದೋಮ್ ಎಂಬುದು ಅದನ್ನು ಸೂಚಿಸುತ್ತದೆ. ಏಡಮನ ಆರಾಧಕ ಎಂದು ಪ್ರಚಾರದಲ್ಲಿರುವ ಪ್ರೊನಿಷಿಯನ್ ಮತ್ತು ಬೆಬಿಲಾನಿಯರ ವಿಶ್ವಸೃಷ್ಟಿವಾದದ ಕೆಲವು ಮಾಹಿತಿಗಳು. ಬೆದೋಮ್ ಎಂಬುದು ಅದನ್ನು ಸೂಚಿಸುತ್ತದೆ. ಏಡಮನ ಆರಾಧಕ ಎಂದು ಪ್ರಚಾರದಲ್ಲಿರುವ ಪ್ರೊನಿಷಿಯನ್ ಮತ್ತು ಬೆಬಿಲಾನಿಯರ ವಿಶ್ವಸೃಷ್ಟಿವಾದದ ಕೆಲವು ಮಾಹಿತಿಗಳಿವೆ. ಈ ಮಾಹಿತಿಗಳ ಕಾಲವು ಆದಿಮ ಧರ್ಮ ಮತ್ತು ಏಕದೇವತೆಗಳ ಸಂಬಂಧವು ವಿಶಿಷ್ಟ ಬಳಗದೊಂದಿಗೆ ಇದ್ದ ಪರಿಸ್ಥಿತಿ ಹಿನ್ನೆಲೆಗೆ ಸೇರಿದ ಕಾಲಕ್ಕೆ ಸರಿಹೊಂದುತ್ತದೆ. ಒಂದು ಸಾಮಾನ್ಯ ನಂಬಿಕೆಯಾಗಿ ಮನುಷ್ಯರೆಲ್ಲ ದೇವರ ಮಕ್ಕಳು ಎಂಬ ತತ್ವ ಆಗಲು ಸ್ಥಿರವಾಗಿಯೇ ಉಳಿದಿತ್ತು. ಫಿಲೋಬೆಬಿಲಿಸ್ನ ಪ್ರೊನಿಷಿಯನ್ ವಿಶ್ವ ಸೃಷ್ಟಿವಾದವು ಗೊಂದಲಕರವಾಗಿ ಆದರೂ ಇದನ್ನೇ ಹೇಳುತ್ತದೆ. ಗ್ರಂಥಕಾರನ ಅಸ್ಪಷ್ಟ ಭಾಷಾ ಪ್ರಯೋಗದಿಂದಾಗಿ ಗೊಂದಲವಾದರೂ ದೇವತೆಗಳೆಲ್ಲ ತಮ್ಮ ಬುಡಕಟ್ಟುಗಳಿಗಾಗಿ ಹೋರಾಡಿ ಮಾಡಿದ ಮುಂದೆ ದೈವೀಕರಣಗೊಂಡ ಸಾಮಾನ್ಯ ಮನುಷ್ಯರು. ಬೆರೊಸಸನಿಂದ ಕಾಪಾಡಲಾಗಿರುವ ಚಾಲ್ದಾನ್ ಐತಿಹ್ಯಗಳಲ್ಲಿ ಮನುಷ್ಯರು ದೇವರ ರಕ್ತದಿಂದಾದವರು ಎಂಬ ನಂಬಿಕೆಯನ್ನು ತುಂಬಾ ಒಟ್ಟಾಗಿ ಹೇಳಿದ್ದರೂ ಪ್ರಾಚೀನವೇನೋ ಅಲ್ಲ. ಶಿರಚ್ಛೇದನಗೊಂಡ ದೇವತೆಯ ರಕ್ತದೊಂದಿಗೆ ಜೇಡಿಮಣ್ಣನ್ನು ಸೇರಿಸಿ ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು ರೂಪಿಸಲಾಯಿತೆಂದು ಹೇಳಲಾಗಿದೆ. 1 ಸ್ಮಿತ್ ಅದೇ ಹಿಂದೂ ಧರ್ಮದ ತತ್ವಜ್ಞಾನ 02 ಮನುಷ್ಯ ಮತ್ತು ದೇವರ ರಕ್ತ ಸಂಬಂಧದ ಕಲ್ಪನೆಯಿಂದ ಒಂದು ಮುಖ್ಯ ಪರಿಣಾಮವಾಯಿತು. ಪುರಾತನ ಜಗತ್ತಿನ ದೇವರು ಒಬ್ಬ ಸಾಮಾನ್ಯ ಮನುಷ್ಯನಾದುದರಿಂದ ವಿಶೇಷ ಸದ್ಗುಣವಾಗಲಿ ಪರಿಪೂರ್ಣವೆಂಬಂತಹ ಒಳ್ಳೆಯತನವಾಗಲಿ ಅವನಿಗೆ ಸಾಧ್ಯವಿಲ್ಲ. ದೇವರು ಮನುಷ್ಯನ ಭೌತಿಕ ಗುಣವನ್ನು ಹಂಚಿಕೊಂಡುದರಿಂದ ಮನುಷ್ಯ ಸಹಜವಾದ ಭಾವನೆಗಳು, ಅರಕೆಗಳು, ದುರ್ಗುಣಗಳಿಂದ ಕೇಶಪಡಬೇಕಾಯಿತು. ಪರಾತನ ಜಗತ್ತಿನ ದೇವರಿಗೆ ಮನುಷ್ಯನ ಎಲ್ಲ ಅಗತ್ಯಗಳು ಹಸಿವೆಗಳು ಇದ್ದವು. ಆದುದರಿಂದ ಅವನು ಆಗಾಗ ದುರ್ಗುಣಗಳಿಗೆ ತುತ್ತಾಗಿ ವಿಲಾಸ ಮೋದ ಪ್ರಮೋದಗಳಲ್ಲಿ ತಲ್ಲೀನನಾಗುತ್ತಿದ್ದ. ತಮ್ಮನ್ನು ಮೋಹದ ಆಕರ್ಷಣೆಗೆ ಒಳಗು ಮಾಡಬಾರದಾಗಿ ಆರಾಧಕರು ದೇವರನ್ನು ಬೇಡಬೇಕಾಗುತ್ತಿತ್ತು. ಆಧುನಿಕ ಸಮಾಜದಲ್ಲಿ ದೈವಿಕ ಪಿತೃತ್ವದ ಕಲ್ಪನೆ ಜೈವಿಕವಾದ ಸಹಜ ಪಿತೃತ್ವದಿಂದ ಬೇರ್ಪಟ್ಟಿದೆ. ದೇವರ ಪ್ರತೀಕವಾಗಿ ಮನುಷ್ಯನು ಸೃಷ್ಟಿಗೊಂಡಿದ್ದಾನೆಂಬ ಗ್ರಹಿಕೆ ಚಾಲ್ತಿಯಲ್ಲಿದೆ. ದೇವರಿಂದಲೇ ಹುಟ್ಟಿದನೆಂಬ ನಂಬಿಕೆ ಇಲ್ಲವಾಗಿದೆ. ದೇವರ ಪಿತೃತ್ವದ ಕಲ್ಪನೆಯ ಬಗೆಗೆ ಆದ ಈ ಬದಲಾವಣೆ ವಿಶ್ವ ನಿಯತಿಯ ಸೂತ್ರಧಾರನೆಂಬ ದೇವರ ಸ್ವರೂಪದ ಬಗೆಗೆ ನೈತಿಕ ನೆಲೆಯಿಂದ ಅತೀವ ವ್ಯತ್ಯಾಸವನ್ನು ತಂದಿತು. ಭೌತಿಕ ಅಸ್ತಿತ್ವದ ದೇವರಿಗೆ ಸಂಪೂರ್ಣ ಸದ್ಗುಣಗಳಾಗಲಿ ಶ್ರೇಷ್ಠತೆಯಾಗಲಿ ಸಾಧ್ಯವೇ ಇಲ್ಲ. ಸಜ್ಜನಿಕೆಯ ಅಭಾವವಿರುವ ದೇವರಿಂದ ವಿಶ್ವವು ಅತ್ಯುನ್ನತ ಸದ್ಗುಣವನ್ನು ನಿರಾಕರಿಸಲಾಗದ ತತ್ವವಾಗಿ ಕೇಳುವಂತಿರಲಿಲ್ಲ. ಭೌತಿಕ ದೇಹದ ಸಂಪರ್ಕದಿಂದ ದೇವರನ್ನು ಪ್ರತ್ಯೇಕಿಸಿದ್ದರಿಂದ ಪರಿಪೂರ್ಣ ಮಟ್ಟದ ಒಳ್ಳೆಯದಕ್ಕೆ ಮತ್ತು ಅತ್ಯುನ್ನತ ಸದ್ಗುಣಗಳಿಗೆ ಪ್ರತೀಕವಾಗಿ ದೇವರನ್ನು ಪರಿಭಾವಿಸಲು ಸಾಧ್ಯವಾಯಿತು. ರಾಷ್ಟ್ರೀಯತೆಯು ಬದಲಾದಾಗ ಧರ್ಮವು ವಹಿಸುವ ಪಾತ್ರವೇನು?
ಎಂಬುದು ವ್ಯತ್ಯಾಸಗಳಲ್ಲಿ 4ನೇ ಅಂಶವಾಗಿದೆ. ಪುರಾತನ ಜಗತ್ತಿನಲ್ಲಿ ಧಾರ್ಮಿಕ ಪರಿವರ್ತನೆ ಇಲ್ಲದೆ ರಾಷ್ಟ್ರೀಯತೆಯು ಬದಲಾಗುವುದು ಸಾಧ್ಯವೇ ಇರಲಿಲ್ಲ. ಪುರಾತನದ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಧರ್ಮವನ್ನು ಬದಲಾಯಿಸದೆ ರಾಷ್ಟ್ರೀಯತೆಯನ್ನು ಬದಲಾಯಿಸುವುದು ಸಾಧ್ಯವೇ ಇರಲಿಲ್ಲ. ಸಂಪೂರ್ಣವಾಗಿ ಬೇರೆಯಾದ ರಾಷ್ಟ್ರದೊಂದಿಗೆ ಅಥವಾ ಸಮೂಹದೊಂದಿಗೆ ಇಡೀ ಸಮಾಜವು ಐಕ್ಯವಾಗದ ಹೊರತು ಧರ್ಮಗಳ ಬದಲಾವಣೆ ಸಮುದಾಯಗಳಿಗೂ ಸಾಧ್ಯವಿರಲಿಲ್ಲ. ರಾಜಕೀಯ ಕಟ್ಟುಪಾಡುಗಳು ಮತ್ತು ಧಾರ್ಮಿಕ ವಿಚಾರಗಳು ಒಟ್ಟಿಗೆ ವಂಶಪಾರಂಪರ್ಯವಾಗಿ ತಂದೆಯಿಂದ ಮಗನಿಗೆ ವರ್ಗಾಯಿಸಲ್ಪಡುತ್ತದೆ. ತನ್ನ ಇಷ್ಟ ಬಂದಂತೆ ಒಬ್ಬ ವ್ಯಕ್ತಿ ಹೊಸ ದೇವರನ್ನು ಆಯ್ಕೆ ಮಾಡಿಕೊಳ್ಳಲು ಬರುವುದಿಲ್ಲ. ಅವನ ತಂದೆಯ ದೇವತೆಗಳನ್ನೇ ಆತ ಆಶ್ರಯಿಸಬೇಕು, ನಂಬಬೇಕು, ಗೌರವಿಸಬೇಕು. ತನ್ನ ಬಳಗದಿಂದಲೇ ಬಹಿಷ್ಕರಿಸಲ್ಪಟ್ಟು ಹೊಸ ನಾಗರಿಕ ವಲಯಕ್ಕೆ ಧಾರ್ಮಿಕ ಬದುಕಿಗೆ ಸೇರಿ ಹೋದಾಗ ಮಾತ್ರ ವ್ಯತ್ಯಾಸವಾಗುತ್ತದೆ. ಸಾಮಾಜಿಕ ಐಕ್ಯತೆಗೆ ಪೂರ್ವಭಾವಿ ನಿಬಂಧನೆಯಾಗಿ ಧರ್ಮದ ಬದಲಾವಣೆಯನ್ನು ಪರಿಗಣಿಸಲಾಗುತ್ತಿತ್ತು ಎಂಬುದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿರುವ ನಾಮಿ ಮತ್ತು ರುತ್ರ ಸಂಭಾಷಣೆ ದೃಷ್ಟಾಂತವಾಗಿದೆ. ನಿನ್ನ ತಂಗಿ ತನ್ನ ಜನಗಳು ಮತ್ತು ದೇವರನ್ನು ಬಿಟ್ಟು ಹಿಂದಿರುಗಿದ್ದಾಳೆ ಎಂದು ನಾಮಿ ರುತ್ನಿಗೆ ಹೇಳುತ್ತಾನೆ. ಆಗ ರುತ್ ಉತ್ತರಿಸುತ್ತಾನೆ, ನಿನ್ನ ಜನಗಳೇ ನನ್ನವರು, ನಿನ್ನ ದೇವರೇ ನನ್ನ ದೇವರು. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಪ್ರಾಚೀನ ಜಗತ್ತಿನಲ್ಲಿ ರಾಷ್ಟ್ರೀಯತೆಯ ಬದಲಾವಣೆ ಎಂದರೆ ಮತ ಪರಿವರ್ತನೆಯ ಮೂಲಕವೇ ಆಗಬೇಕಿತ್ತೆಂಬುದು ಇಲ್ಲಿ ಸ್ಪಷ್ಟವಾಗಿದೆ. ಸಾಮಾಜಿಕ ಬೆಸುಗೆ ಎಂದರೆ ಮತೀಯ ಬೆಸುಗೆ ಎಂದೇ ತಿಳಿಯಬೇಕು. ಆಧುನಿಕ ಸಮಾಜದಲ್ಲಿ ಸಾಮಾಜಿಕವಾಗಿ ಒಂದುಗೂಡಲು ಮತವನ್ನು ಬಿಡುವುದು ಅಥವಾ ಮತ್ತೊಂದು ಮತವನ್ನು ಒಪ್ಪಿಕೊಳ್ಳುವುದು ಅಗತ್ಯವೇನಲ್ಲ. ಪೌರತ್ವಕ್ಕೆ ಸಂಬಂಧಿಸಿದ ಆಧುನಿಕ ನಿಯಮಾವಳಿಗಳಲ್ಲಿ ಇದಕ್ಕೆ ಉತ್ತಮ ಉದಾಹರಣೆಗಳಿವೆ. ಒಂದು ದೇಶದ ಪ್ರಜೆ ತನ್ನ ಪೌರತ್ವವನ್ನು ತ್ಯಜಿಸಿ ಇನ್ನೊಂದು ದೇಶದ ಪೌರತ್ವವನ್ನು ಅಂಗೀಕರಿಸಬಹುದು. ಈ ಪ್ರಕ್ರಿಯೆಯಲ್ಲಿ ಅನ್ಯ ಧರ್ಮ ಸ್ವೀಕಾರಕ್ಕೆ ಅವಕಾಶವೇ ಇಲ್ಲ. ಸಾಮಾಜಿಕವಾಗಿ ಒಂದುಗೂಡುವುದಕ್ಕೆ ಧಾರ್ಮಿಕವಾಗಿಯೂ ಒಂದಾಗಬೇಕಿಲ್ಲ. ಪುರಾತನ ಸಮಾಜ ಮತ್ತು ಆಧುನಿಕ ಸಮಾಜದ ವ್ಯತ್ಯಾಸವನ್ನು ಗುರುತಿಸಲು ಆಧುನಿಕ ಸಮಾಜದಲ್ಲಿ ಕೇವಲ ಮನುಷ್ಯರಿದ್ದಾರೆ ಎಂದು ಹೇಳಿದರೆ ಸಾಲದು. ಅಲ್ಲಿ ಮನುಷ್ಯರಿದ್ದಾರೆ ಮತ್ತು ಅವರು ವಿವಿಧ ದೈವಾರಾಧಕರು ಆಗಿದ್ದರೆಂಬುದನ್ನು ಅಲ್ಲಿಗೆ ಸೇರಿಸಬೇಕು. ಧರ್ಮದ ಅಂಗವಾಗಿ ದೇವರ ಸ್ವರೂಪವೆಂತಹುದೆಂಬುದನ್ನು ತಿಳಿದುಕೊಳ್ಳುವುದು 5ನೆಯ ವ್ಯತ್ಯಾಸಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಪುರಾತನ ದೃಷ್ಟಿಯಲ್ಲಿ ದೇವರುಗಳ ಸ್ವರೂಪವೆಂತಹದು ಎಂಬ ವಿಚಾರ ಮತೀಯವಾಗಿರದೆ ಕೇವಲ ಊಹಾತ್ಮಕವಾಗಿರುತ್ತದೆ. ಧರ್ಮಸಂಬಂಧಿಯಾದ ನಿಯಮಾವಳಿಗಳ ಪರಿಚಯವೇ ಅಲ್ಲಿ ಪ್ರಧಾನ. ದೈವವು ಯಾವ ನಿಯಮಾನುಸಾರವಾಗಿ ವರ್ತಿಸುತ್ತದೆ ಮತ್ತು ಭಕ್ತರು ತಮ್ಮ ನಡವಳಿಕೆಗಳನ್ನು ಯಾವ ನಿಯಮಾನುಸಾರ ರೂಪಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತಾರೆ ಎಂಬುದೇ ಅಲ್ಲಿ ಮುಖ್ಯ. 2 ಕಿಂಗ್ಸ್ XVII 26 ಎಂಬುದರಲ್ಲಿ ಹೇಳಿರುವುದು ರಾಜ್ಯದ ದೇವರ ವಿಧಾನ ಮತ್ತು ರೂಢಿಬದ್ಧ ಕಾನೂನುಗಳೇ ಆಗಿವೆ. ಪ್ರವಾದಿಗಳು ಇಸ್ರೇಲ್ ರಾಜ್ಯಭಾರದ ಅವನ ಕಾನೂನು ಮತ್ತು ನಿಯಮಗಳ ಬಗೆಗೆ ತಿಳುವಳಿಕೆ ಪಡೆದಿದ್ದೇವೆಂದು ಹೇಳುವುದು ಅದನ್ನೇ. ಸಂಪೂರ್ಣ ಧರ್ಮಕ್ಕೆ ಮತ್ತು ಜೀವಹಾನ ತಿಳುವಳಿಕೆ ಮತ್ತು ಭಯಕ್ಕೆ ಶರಣಾಗುವುದು, ಅಂದರೆ ಜೀವಹಾನ ನಿಯಮಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ವಿಧೇಯರಾಗಿರುವುದು. ಧರ್ಮಕ್ಕೆ ಸಂಬಂಧಿಸಿದ ಎಲ್ಲಾ ಊಹಾಪೋಹಗಳನ್ನು ಸಂದೇಹಿಸುವುದನ್ನೇ ಹಳೆಯ ಒಡಂಬಡಿಕೆಯಲ್ಲಿ ಸಮರ್ಥಿಸಲಾಗಿದೆ. ಸರಳ ನಿಯಮವಾದ ದೇವರಿಗೆ ಭಯಪಡು ಮತ್ತು ಅವನ ಆದೇಶಗಳನ್ನು ಅನುಸರಿಸು ಎಂಬುದೇ ಸರಿಯಾದ ದೃಷ್ಟಿ. ತರ್ಕವಾದ ವಿವಾದಗಳು ಮನುಷ್ಯನನ್ನು ದಿಕ್ಕುಗೆಡಿಸುತ್ತವೆ, ಕರುಣೆಯತ್ತ ತಿರುಗಿಸುವುದಿಲ್ಲ. ಈ ಬುದ್ಧಿವಾದವನ್ನೇ ಗ್ರಂಥಕರ್ತ ಸಾಲಮನ್ನ ಮೂಲಕ ಹೇಳಿಸಿದ್ದಾನೆ. ಅದು ನ್ಯಾಯವಾಗಿಯೇ ಮತ ಸಂಬಂಧಿಯಾದ ಹಳೆಯ ನಂಬಿಕೆಯನ್ನು ತಾತ್ಪರ್ಯ ರೂಪದಲ್ಲಿ ಹೇಳುತ್ತದೆ. ದುರದೃಷ್ಟವಶಾತ್ ಆಧುನಿಕ ಕಾಲದಲ್ಲಿ ಇದರ ಮಹತ್ವವನ್ನು ಕಡೆಗಣಿಸಲಾಗಿದೆ. ಧರ್ಮದಲ್ಲಿ ನಂಬಿಕೆಗಿರುವ ಸ್ಥಾನವನ್ನು ಕುರಿತಂತಹ ಚರ್ಚೆ ವ್ಯತ್ಯಾಸಗಳು 6ನೇ ಅಂಶವಾಗಿದೆ. ವಿದ್ಯುಕ್ತ ಆಚರಣೆಗಳು ಮತ್ತು ಪ್ರಾಯೋಗಿಕ ಬಳಕೆಗಳೇ ಪ್ರಾಚೀನ ಧರ್ಮದ ಸಾರ ಸರ್ವಸ್ವವೆಂದು ಸ್ಪಷ್ಟವಾಗಿ ಹೇಳಬಹುದು. ಪ್ರಾಚೀನ ಕಾಲದ ಧರ್ಮವು ಪ್ರಾಯೋಗಿಕವಾಗಿ ಅನ್ವಯಿಸಬಹುದಾದ ಕೆಲವು ನಂಬಿಕೆಗಳ ವ್ಯವಸ್ಥೆಯಲ್ಲಿ ಸ್ಥಿರವಾದ ಪರಂಪರಾಗತವಾದ ಹಿಂದೂ ಧರ್ಮದ ತತ್ವಜ್ಞಾನ ಆಸ್. ಕೆಲವು ರೂಢಿಗಳೇ ಅದರ ಪ್ರಧಾನ ಅಂಗಗಳು. ಸಮಾಜದ ಎಲ್ಲ ಸದಸ್ಯರು ಅವುಗಳಿಗೆ ಬದ್ಧರಾಗಿರಬೇಕಾದುದು ಅಭಿಮಾನದ ವಿಚಾರವಾಗಿತ್ತು. ತಮ್ಮ ಕಾರ್ಯದ ಹಿಂದೆ ಸೂಕ್ತ ಕಾರಣವಿಲ್ಲದೆ ಪ್ರವರ್ತಿಸಲು ಒಪ್ಪುವ ಮನುಷ್ಯರು ನಿಜವಾದ ಮನುಷ್ಯರೇ ಅಲ್ಲ. ಆದರೆ ಪ್ರಾಚೀನ ಕಾಲದಲ್ಲಿ ಅದು ತದ್ವಿರುದ್ಧವಾಗಿತ್ತು. ಕಾರಣವನ್ನು ಮೊದಲು ಸಿದ್ಧಾಂತ ಮಾಡಿ ಆಮೇಲೆ ಕಾರ್ಯಕ್ಕೆ ತೊಡಗದೆ, ಕಾರ್ಯದಿಂದಲೇ ಮೊದಲಾಗಿ ಬಳಿಕ ಅದನ್ನು ಸಮರ್ಥಿಸುವ ಕಾರಣಕ್ಕೆ ಬರುವುದು ಅಂದಿನ ಪದ್ಧತಿಯಾಗಿತ್ತು. ನಡವಳಿಕೆಗಳನ್ನು ಕುರಿತ ಸಾಮಾನ್ಯ ನಿಯಮಗಳನ್ನು ಮೊದಲು ರೂಪಿಸಿದ ಬಳಿಕ ಶಬ್ದಗಳಲ್ಲಿ ಅವುಗಳಿಗೆ ಅಭಿವ್ಯಕ್ತಿ ಕೊಡಲಾಗುತ್ತಿತ್ತು. ರಾಜಕೀಯ ಸಂಸ್ಥೆಗಳು ರಾಜಕೀಯ ಸಿದ್ಧಾಂತಗಳಿಗಿಂತ ಹಳೆಯವು, ಅದರಂತೆ ಧಾರ್ಮಿಕ ಸಂಸ್ಥೆಗಳು ಧಾರ್ಮಿಕ ಸಿದ್ಧಾಂತಗಳಿಗಿಂತ ಹಿಂದಿನವು. ಹೋಲಿಕೆಗಾಗಿ ಹೋಲಿಕೆ ಎಂಬಂತೆ ಇದನ್ನು ಸೂಚಿಸುತ್ತಿಲ್ಲ. ಧಾರ್ಮಿಕ ಮತ್ತು ರಾಜಕೀಯ ವ್ಯವಸ್ಥೆಗಳು ಪ್ರಾಚೀನ ಕಾಲದಲ್ಲಿ ಸಂಪೂರ್ಣ ಸಮಾನಾಂತರವಾಗಿಯೇ ಪ್ರವಹಿಸುತ್ತಿದ್ದವು. ಎಲ್ಲ ಕ್ಷೇತ್ರಗಳಲ್ಲಿಯೂ ಆಕೃತಿ ಮತ್ತು ಪೂರ್ವನಿದರ್ಶನಗಳಿಗೆ ಮಹತ್ವ ಕೊಡಲಾಗುತ್ತಿತ್ತು. ಏಕೆ ಒಂದು ನಿರ್ದಿಷ್ಟ ಪೂರ್ವ ನಿದರ್ಶನವೆಂಬುದಕ್ಕೆ ಅದು ಮೊದಲು ಸ್ಥಿರಗೊಳ್ಳಲು ಕಾರಣವಾದ ಐತಿಹ್ಯವನ್ನು ಹೇಳಲಾಗುತ್ತಿತ್ತು. ನಿದರ್ಶನವೊಂದು ಸ್ಥಿರವಾಗಿ ನೆಲೆ ನಿಂತ ಮೇಲೆ ಅದರ ಆಧಿಪತ್ಯವನ್ನು ಪುಷ್ಟೀಕರಿಸಲು ಯಾವ ಆಧಾರಗಳನ್ನು ಕೊಡಬೇಕಿರಲಿಲ್ಲ. ಪೂರ್ವ ನಿದರ್ಶನಗಳ ತಳಹದಿಯ ಮೇಲೆ ಸಮಾಜದ ಕಾನೂನು ಕಟ್ಟಳೆಗಳಿದ್ದವು. ಸಮಾಜವು ನಿರಂತರವಾಗಿ ಅಸ್ತಿತ್ವದಲ್ಲಿರುವುದೇ ಒಮ್ಮೆ ಹಾಕಿಕೊಟ್ಟ ಮೇಲ್ಪಂಕ್ತಿ ಮುಂದುವರಿಯಬೇಕೆಂಬುದಕ್ಕೆ ಸೂಕ್ತ ಕಾರಣವಾಗಿತ್ತು. ಧರ್ಮದಲ್ಲಿ ವ್ಯಕ್ತಿಗತ ಶ್ರದ್ಧೆಗೆ ಇರುವ ಸ್ಥಾನವೇನು ಎಂಬುದೇ 7ನೆಯ ವ್ಯತ್ಯಾಸಕ್ಕೆ ಸಂಬಂಧಿಸಿದ ಅಂಶವಾಗಿದೆ. ವ್ಯವಸ್ಥಿತಗೊಂಡ ಸಾಮಾಜಿಕ ಜೀವನದ ಅಂಗವೇ ಆದ ಧರ್ಮವೊಂದರಲ್ಲಿ ಮನುಷ್ಯ ಹುಟ್ಟುತ್ತಾನೆ. ತಾನು ಬದುಕಿರುವ ಸಮಾಜದ ರೂಢಿಬದ್ಧ ನಡವಳಿಕೆಗಳನ್ನು ಅಪ್ರಜ್ಞಾಪೂರ್ವಕವಾಗಿಯೇ ಅನುಸರಿಸುವಂತೆ ಧರ್ಮವನ್ನು ಒಪ್ಪಿಕೊಳ್ಳುತ್ತಾನೆ. ರಾಜ್ಯಾಧಿಕಾರದ ಬೇರೆ ಸಂಗತಿಗಳನ್ನು ಹೇಗೆ ಸಹಜವಾಗಿ ಸ್ವೀಕರಿಸಲಾಗುತ್ತದೆಯೋ ಅದೇ ರೀತಿಯಲ್ಲಿ ಮನುಷ್ಯರು ದೇವರನ್ನು ಮತ್ತು ಅವನ ಆರಾಧನೆಯನ್ನು ಒಪ್ಪಿದ್ದಾರೆ. ಒಮ್ಮೊಮ್ಮೆ ತರ್ಕ ಮತ್ತು ಊಹೆಗಳಿಗೆ ತೊಡಗಿದರೂ ಪರಂಪರಾಗತ ವಿಚಾರಗಳು ಸ್ಥಿರವಾದುವೆಂಬುದರ ಪೂರ್ವ ತಿಳಿವಳಿಕೆಗೆ ಬದ್ಧವಾಗಿರುತ್ತಾರೆ. ಈ ಸ್ಥಿರ ಸಂಗತಿಗಳನ್ನು ಮೀರಿ ವಿವೇಕ ಮತ್ತು ತರ್ಕಗಳು ಹೋಗಲಾರವೆಂಬುದು, ಅವನ್ನು ಬದಲಾಯಿಸಲಾಗದೆಂಬುದು ಅವರ ನಂಬಿಕೆಯಾಗಿರುತ್ತದೆ. ಆಧುನಿಕರಾದ ನಮಗೆ ಧರ್ಮವೆಂಬುದು ಎಲ್ಲಕ್ಕಿಂತ ಮಿಗಿಲಾಗಿ ಬುದ್ಧಿಪೂರ್ವಕ ನಂಬಿಕೆ ಮತ್ತು ವ್ಯಕ್ತಿಗತ ಶ್ರದ್ಧೆಗೆ ಸಂಬಂಧಿಸಿದ ಸಂಗತಿ. ಪ್ರಾಚೀನರಿಗೆ ಅದು ನಾಗರಿಕನ ಸಾರ್ವಜನಿಕ ಜೀವನದ ಅವಿಭಾಜ್ಯ ಅಂಗವಾಗಿದ್ದು ಸ್ಥಿರವಾದ ಮಾದರಿಯಾಗಿತ್ತು. ಅವನ್ನು ಅರ್ಥಮಾಡಿಕೊಳ್ಳಬೇಕೆಂಬ ಕಡ್ಡಾಯವೇನೂ ಇರಲಿಲ್ಲವಾದರೂ ಅದನ್ನು ಟೀಕೆ ಮಾಡಲು ಅಥವಾ ಕನಿಷ್ಠವೆಂದು ಪರಿಗಣಿಸಲು ಅವನಿಗೆ ಸ್ವಾತಂತ್ರ್ಯವಿರಲಿಲ್ಲ. ಧಾರ್ಮಿಕ ಅಶ್ರದ್ಧೆ ಎಂಬುದು ರಾಜ್ಯಾಧಿಕಾರದ ವಿರುದ್ಧವಾದ ಅಪರಾಧವಾಗುತ್ತಿತ್ತು. ಪವಿತ್ರ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3.
ಸಂಪ್ರದಾಯಗಳನ್ನು ತಿಳಿದು ಸಮಾಜದ ನೆಲೆಗಟ್ಟನ್ನು ಹಾಳುಗೆಡವಿದರೆ ದೇವರುಗಳ ಅವಕೃಪೆಗೆ ಗುರಿಯಾಗಬೇಕಾಗುತ್ತಿತ್ತು. ಆದರೆ ಎಲ್ಲಿಯವರೆಗೆ ವಿದ್ಯುಕ್ತ ಮಾದರಿಗಳನ್ನು ಅನುಸರಿಸಲಾಗುತ್ತಿತ್ತೋ ಅಲ್ಲಿಯವರೆಗೆ ಮನುಷ್ಯನನ್ನು ಸಜ್ಜನನೆಂದೇ ತಿಳಿಯಲಾಗುತ್ತಿತ್ತು. ಧರ್ಮವು ಅವನ ಹೃದಯದಲ್ಲಿ ನೆಲೆಯೂರಿದೆಯೋ ಅಥವಾ ಬೌದ್ಧಿಕವಾಗಿ ಮಾತ್ರ ಅವನು ಪ್ರಭಾವಿತನಾಗಿರುವನೋ ಎಂಬುದನ್ನು ಯಾರೂ ಕೇಳುವ ಗೊಡವೆಗೆ ಹೋಗುತ್ತಿರಲಿಲ್ಲ. ಧರ್ಮವು ರಾಜ್ಯಾಧಿಕಾರದ ಒಂದು ಅಂಗವೇ ಆಗಿದ್ದಂತೆ ರಾಜಕೀಯದಲ್ಲಾಗಲಿ ಧರ್ಮದಲ್ಲಾಗಲಿ ಬಹಿರಂಗ ನಡವಳಿಕೆಗಳು ಮತ್ತು ಕೆಲವು ಸ್ಥಿರವಾದ ಕಟ್ಟಳೆಗಳನ್ನು ಅನುಸರಿಸುವುದೇ ಮುಖ್ಯವೆಂದು ತಿಳಿಯಲಾಗುತ್ತಿತ್ತು. ದೈವಾನುಗ್ರಹಕ್ಕೆ ಸಂಬಂಧಿಸಿದಂತೆ ದೇವರು, ಸಮಾಜ ಮತ್ತು ಮನುಷ್ಯನ ಪರಸ್ಪರ ಸಂಬಂಧವನ್ನು 8ನೆಯ ವ್ಯತ್ಯಾಸದ ಅಂಶವಾಗಿ ಚರ್ಚಿಸಬಹುದು. ಮೊದಲನೆಯದಾಗಿ, ಸಮಾಜ ಮತ್ತು ದೇವರ ಸಂಬಂಧವನ್ನು ತೆಗೆದುಕೊಂಡರೆ ಇಲ್ಲಿ 3 ಮುಖ್ಯವಾದ ವಿಚಾರಗಳನ್ನು ಗಮನಿಸಬೇಕಾಗುತ್ತದೆ. ಪುರಾತನ ಜಗತ್ತಿನ ನಂಬಿಕೆ ಶ್ರದ್ಧೆಗಳು ಬೇಡುವುದು ಭೌತಿಕ ನೆಲೆಯ ನೆಮ್ಮದಿಗಿಂತ ಹೆಚ್ಚಿನದಲ್ಲ. ದೇವರ ಕೃಪೆಯನ್ನು ಅವರು ಬೇಡುವುದು ಲೌಕಿಕ ಸುಖ ಸಮೃದ್ಧಿಗಾಗಿ, ಆಧ್ಯಾತ್ಮಿಕವಲ್ಲದ ಸುಖಾಪೇಕ್ಷೆಗಳು. ಪುರಾತನ ಸಮಾಜಗಳು ದೇವರಿಂದ ಏನನ್ನು ಬೇಡಿ ಪಡೆಯ ಬಯಸಿದವು ಮತ್ತು ಯಾವುದರಲ್ಲಿ ಅವರಿಗೆ ನಂಬಿಕೆಯಿತ್ತು ಎಂಬುದನ್ನು ಕೆಳಗಿನ ವಿವರಗಳಲ್ಲಿ ಕಾಣಬಹುದು. ಅಪಾರ ಸಮೃದ್ಧಿಯ ಮಳೆಬೆಳೆ, ತಮ್ಮ ವೈರಿಗಳನ್ನು ನಾಶಮಾಡಲು ಸಹಾಯ, ನಿಸರ್ಗದ ಪ್ರಕೋಪಗಳಿಗೆ ಪರಿಹಾರ ಮಾರ್ಗವಾಗಿ ಪವಿತ್ರ ಸ್ಥಳಗಳಿಂದ ಮತ್ತು ಜ್ಯೋತಿಷಿಗಳಿಂದ ಮಾರ್ಗದರ್ಶನ. ಪುರಾತನ ಜಗತ್ತಿನಲ್ಲಿ ಧರ್ಮವೆಂಬುದು ವ್ಯಕ್ತಿಗೆ ಸಂಬಂಧಿಸಿದ ವಿಚಾರವಾಗಿರದೆ ಸಮಾಜಕ್ಕೆ ಸಂಬಂಧಿಸಿರುತ್ತದೆ. ದೈವದ ಅಭಯಹಸ್ತದ ನೆರವಿನಲ್ಲಿ ಸದಾಶಾಶ್ವತ ನಂಬಿಕೆ ಇರಿಸಿಕೊಂಡಿರುವುದು ಸಮಾಜವೇ ಹೊರತು ವ್ಯಕ್ತಿಯಲ್ಲ. ಮನುಷ್ಯ ಮತ್ತು ದೇವರ ಸಂಬಂಧವನ್ನು ಕುರಿತ ವ್ಯತ್ಯಾಸಕ್ಕೆ ಇನ್ನು ಬರೋಣ. ಪ್ರತಿಯೊಬ್ಬ ವ್ಯಕ್ತಿಯ ಯೋಗಕ್ಷೇಮದ ಬಗೆಗೂ ನಿರಂತರವಾಗಿ ಕೃಪಾದೃಷ್ಟಿಯನ್ನು ಹರಿಸಿ ವಿಚಾರಿಸಿಕೊಳ್ಳಬೇಕೆಂಬ ಕರ್ತವ್ಯದ ಹೊಣೆಯ ನಾಗರಿಕ ಜಗತ್ತಿನ ದೇವರ ಮೇಲೆ ಇರಲಿಲ್ಲ. ವ್ಯಕ್ತಿಗತ ಕೃಪೆ ಮತ್ತು ಆಶೀರ್ವಾದಗಳನ್ನು ಬಯಸಿ ಪ್ರತಿಯೊಬ್ಬರೂ ತಮ್ಮ ಖಾಸಗಿ ವಿಚಾರಗಳನ್ನು ದೇವರಲ್ಲಿ ನಿವೇದಿಸುತ್ತಿದ್ದರೆಂಬುದು ಉಂಟು. ಆದರೆ ಅವರು ಹೀಗೆ ಬೇಡುತ್ತಿದ್ದುದು ರಾಜನೊಬ್ಬನಿಂದ ಪ್ರಜೆಯು ಖಾಸಗಿಯಾಗಿ ಬೇಡುವ ದಾನದಂತೆ ಅಥವಾ ತಂದೆಯಿಂದ ಮಗ ಕೇಳುವ ಕೊಡುಗೆಯಂತೆ. ಕೇಳಿದ್ದನ್ನೆಲ್ಲ ಕೊಡುತ್ತಾರೆಂಬ ನಿರೀಕ್ಷೆಯಿಲ್ಲದೆ ಕೇಳುವುದು. ದೇವರುಗಳು ಇಂತಹ ವಿಚಾರದಲ್ಲಿ ವ್ಯಕ್ತಿಗತವಾಗಿ ಕೃಪೆ ತೋರಿಸಬಹುದಾದರೂ ಒಂದು ಧರ್ಮದ ಮುಖ್ಯಸ್ಥನಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳ ಭಾಗಗಳಾಗಿ ಇದನ್ನು ಮಾಡುವ ಅಗತ್ಯವಿಲ್ಲ. ದೇವರುಗಳು ಒಬ್ಬ ವ್ಯಕ್ತಿಯ ನಾಗರಿಕ ಜೀವನವನ್ನು ಗಮನವಿಟ್ಟು ನೋಡುತ್ತಾರೆ. ಹಿಂದೂ ಧರ್ಮದ ತತ್ವಜ್ಞಾನ. ಸಾರ್ವಜನಿಕ ಅನುಕೂಲತೆಗಳಲ್ಲಿ ವ್ಯಕ್ತಿಯ ಪಾಲನ್ನು ಅವನಿಗೆ ಕೊಡುತ್ತಾರೆ. ಪ್ರತಿ ವರ್ಷದ ಸುಗ್ಗಿಯ ಸಮೃದ್ಧಿಯಲ್ಲಿ ಆಮೋದಗಳಲ್ಲಿ ಅವನಿಗೆ ಪಾಲಿದೆ. ವೈರಿಗಳ ಮೇಲೆ ಜಯ ಮತ್ತು ರಾಷ್ಟ್ರೀಯ ಶಾಂತಿ ಸಮೃದ್ಧಿ ಮುಂತಾದುವಕ್ಕೆ ದೈವದ ಹೊಣೆಯಿದೆ. ಆದರೆ ವೈಯಕ್ತಿಕ ಅಗತ್ಯಗಳಿಗೆ ದೈವದ ನೆರವಿನ ನಂಬಿಕೆಯಿಲ್ಲ. ಅದರಲ್ಲೂ ಒಟ್ಟಾರೆ ಬುಡಕಟ್ಟಿನ ಹಿತಾಸಕ್ತಿಗೆ ವಿರುದ್ಧವಾದ ಸಂಗತಿಗಳಲ್ಲಿ ವ್ಯಕ್ತಿಗೆ ಅವರು ಎಂದು ನೆರವಾಗುವುದಿಲ್ಲ. ಆದುದರಿಂದ ಧರ್ಮವು ಈಡೇರಿಸಬಹುದಾದ, ಒಪ್ಪಬಹುದಾದ, ಈಡೇರಿಸಲಾಗದ ಅಥವಾ ಒಪ್ಪಲಾರದ ಆಶಯ ನಿರೀಕ್ಷೆಗಳ ಒಂದು ವಿಸ್ತಾರವಾದ ಕ್ಷೇತ್ರವೇ ಇದೆ. 21. ದೇವರು ಮತ್ತು ಸಮಾಜವು ಮನುಷ್ಯನ ಬಗೆಗೆ ತಾಳಿರುವ ನಿಲುವಿನ ವ್ಯತ್ಯಾಸವನ್ನು ಮುಂದೆ ಚರ್ಚಿಸೋಣ. ಪುರಾತನ ಜಗತ್ತಿನಲ್ಲಿ ಸಮಾಜವು ವೈಯಕ್ತಿಕ ಯೋಗಕ್ಷೇಮದ ವಿಚಾರದಲ್ಲಿ ನಿರಾಸಕ್ತಿ ಹೊಂದಿತ್ತು. ದೈವವು ಸಮಾಜಕ್ಕೆ ಬದ್ಧವಾಗಿತ್ತೆಂಬುದಲ್ಲಿ ಸಂದೇಹವಿಲ್ಲ. ಆದರೆ ದೇವರು ಮತ್ತು ಆರಾಧಕರ ನಡುವಿನ ಒಗ್ಗೂಡುವಿಕೆಯ ಒಪ್ಪಂದದಂತೆ ದೈವವು ಸಮಾಜದ ಪ್ರತಿಯೊಬ್ಬನ ಹಿತಾಸಕ್ತಿಗಳನ್ನು ತನ್ನದೆಂದು ಭಾವಿಸುವ ಅಗತ್ಯವಿರಲಿಲ್ಲ. ದೇವರಿಂದ ನಿರೀಕ್ಷಿಸುತ್ತಿದ್ದ ಫಲಗಳು ಒಟ್ಟಾರೆ ಸಮೂಹಕ್ಕೆ ಸಂಬಂಧಿಸಿದ ಸಾರ್ವತ್ರಿಕ ಲಕ್ಷಣಗಳನ್ನು ಒಳಗೊಂಡಿದ್ದವು. ಫಲಕಾರಿಯಾದ ಋತುಮಾನಗಳು, ತುರುಮಂದೆಗಳ ಅಭಿವೃದ್ಧಿ ಮತ್ತು ಕದನಗಳಲ್ಲಿ ಜಯವನ್ನು ನಿರೀಕ್ಷಿಸುತ್ತಿದ್ದರು. ಎಲ್ಲಿಯವರೆಗೆ ಒಟ್ಟು ಸಮೂಹ ಸುಭಿಕ್ಷವಾಗಿರುತ್ತದೆಯೋ ಅಲ್ಲಿಯವರೆಗೆ ಯಾರೋ ಒಬ್ಬ ವ್ಯಕ್ತಿಯ ಶೇಷಗಳಿಂದ ದೈವಾನುಗ್ರಹದ ಭರವಸೆಗೆ ಅಪಕೀರ್ತಿ ಬರುತ್ತಿರಲಿಲ್ಲ. ಅದಕ್ಕೆ ಪ್ರತಿಯಾಗಿ ವ್ಯಕ್ತಿಯೊಬ್ಬನ ಕಷ್ಟನಷ್ಟಗಳನ್ನು ಪುರಾತನ ಸಮಾಜವು ತಿಳಿಯುತ್ತಿದ್ದ ರೀತಿಯೇ ಬೇರೆಯಾಗಿತ್ತು. ದುಃಖಗಳಿಗೆ ಈಡಾದ ವ್ಯಕ್ತಿ ದುಷ್ಟನಾಗಿದ್ದ ಕಾರಣಗಳಿಂದ ನ್ಯಾಯವಾಗಿಯೇ ದೈವದ ಹಗೆಗೆ ತುತ್ತಾಗಿದ್ದ. ಅಂತಹ ಮನುಷ್ಯನಿಗೆ ಸುಖ ಸಮೃದ್ಧವಾದ ಗುಂಪಿನಲ್ಲಿ ಸ್ಥಾನವಿರಲಿಲ್ಲ. ಬಲಿಪೀಠದ ಮುಂದೆ ಮತ ಸಂಬಂಧಿಯಾದ ಉತ್ಸವಾಚರಣೆಗಳ ದಿನಗಳಲ್ಲಿ ಆತನು ಭಾಗವಹಿಸುವಂತಿರಲಿಲ್ಲ. ಈ ದೃಷ್ಟಿಗನುಗುಣವಾಗಿಯೇ ಕುಷ್ಠರೋಗ ಪೀಡಿತರನ್ನು ಅಥವಾ ಸಾವಿನ ಶೋಕಾಚರಣೆಗಳಲ್ಲಿ ಮುಳುಗಿರುವವರನ್ನು ಧಾರ್ಮಿಕಾಚರಣೆಗಳಿಂದ ದೂರವಿಡಲಾಗುತ್ತಿತ್ತು. ಸಾಮಾಜಿಕ ಜೀವನದ ಹಕ್ಕುಗಳನ್ನು ಅವರಿಂದ ಕಸಿದುಕೊಂಡು ದೇವಾಲಯದೊಳಗಡೆ ಅವರ ನೈವೇದ್ಯವನ್ನು ತರಗೊಡುತ್ತಿರಲಿಲ್ಲ. ವ್ಯಕ್ತಿಗಳ ನಡುವಿನ ಕಾದಾಟಗಳಲ್ಲಿ ಅಥವಾ ವ್ಯಕ್ತಿ ಮತ್ತು ಸಮಾಜದ ಘರ್ಷಣೆಗಳಲ್ಲಿ ದೈವಕ್ಕೆ ಸಂಬಂಧವಿರಲಿಲ್ಲ. ಪುರಾತನ ಜಗತ್ತಿನಲ್ಲಿ ಮನುಷ್ಯನ ವ್ಯವಹಾರಗಳನ್ನು ದೇವರು ಯಾವಾಗಲೂ ಏರ್ಪಡಿಸುವುದರಲ್ಲಿಯೇ ತಲ್ಲೀನನಾಗಿರಬೇಕಿಲ್ಲ. ಸಾಮಾನ್ಯ ವಿಚಾರಗಳಲ್ಲಿ ಮನುಷ್ಯರು ತಮಗೆ ತಾವೇ ನೆರವಾಗಬೇಕಿತ್ತು. ತಮ್ಮ ಬಳಗದ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಬೇಕಾಗಿತ್ತು. ದೇವರಿದ್ದಾನೆ, ಕಷ್ಟಕಾಲದಲ್ಲಿ ಅಗತ್ಯ ಬಿದ್ದರೆ ಅವನನ್ನು ಬೇಡಬಹುದು ಎಂಬ ನಿರೀಕ್ಷೆಯಿತ್ತು. ಆದರೂ ಸಮಾಜದ ವ್ಯವಸ್ಥೆಯನ್ನು ನ್ಯಾಯಬದ್ಧವಾಗಿರುವಂತೆ ಕಾಪಾಡಿಕೊಂಡು ಬರುವ ಒಂದು ನೈತಿಕ ಶಕ್ತಿಯಾಗಿಯೇ ದೇವರು ಅಸ್ತಿತ್ವ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಪಡೆದಿದ್ದ ಈ ನೈತಿಕ ಶಕ್ತಿಯ ಸತ್ವವು ಒಮ್ಮೊಮ್ಮೆ ಸಂದೇಹಾಸ್ಪದವಾಗುತ್ತಿತ್ತು. ದುಷ್ಟನೊಬ್ಬ ತನ್ನ ಉತ್ತಮ ಕೆಲಸ ಕಾರ್ಯಗಳನ್ನು ಪ್ರಶಂಸೆ ಮಾಡಿಸಿಕೊಂಡು ತನ್ನ ಅಪರಾಧವನ್ನು ಮರೆತು ಬಿಡಲು ಕೇಳುವ ಸಾಧ್ಯತೆಯೂ ಇತ್ತು. ಪುರಾತನ ಜಗತ್ತಿನಲ್ಲಿ ಮನುಷ್ಯನು ತನಗೊಬ್ಬನಿಗೆ ನ್ಯಾಯ ದೊರಕಿಸಿಕೊಡಲು ಕೇಳುತ್ತಿರಲಿಲ್ಲ. ಪವಿತ್ರ ಅಥವಾ ವ್ಯಾವಹಾರಿಕ ವಿಚಾರಗಳೇನೇ ಇರಲಿ, ಹಳೆಯ ಜಗತ್ತಿನ ವಾಡಿಕೆಯಲ್ಲಿ ಹೆಚ್ಚಾಗಿ ಒಟ್ಟು ಸಮೂಹದ ಬಗ್ಗೆಯೇ ಆಲೋಚಿಸುವುದು, ತೀರಾ ಕಡಿಮೆ ಪ್ರಮಾಣದಲ್ಲಿ ಸ್ವಂತ ವಿಚಾರಗಳತ್ತ ಯೋಚಿಸುತ್ತಿದ್ದರು. ತನಗೇ ಇದರಿಂದ ಅನ್ಯಾಯವಾದರೂ ಯಾರೂ ಈ ವಾಡಿಕೆಯನ್ನು ತಪ್ಪೆಂದು ಭಾವಿಸುತ್ತಿರಲಿಲ್ಲ. ದೇವರು ಇಡೀ ರಾಜ್ಯದ ಅಥವಾ ಬುಡಕಟ್ಟಿನ ದೇವರಾದುದರಿಂದ ವ್ಯಕ್ತಿ ಹಿತಾಸಕ್ತಿಯನ್ನು ಒಟ್ಟಾರೆ ಸಮೂಹದ ಸದಸ್ಯನಾಗಿರುವುದರಿಂದ ಒಟ್ಟಾರೆಯಾಗಿಯೇ ಕಾಪಾಡುತ್ತಿದ್ದ. ಸ್ವಂತ ಜೀವನದ ದುರದೃಷ್ಟಗಳನ್ನು ಮನುಷ್ಯನು ಪುರಾತನ ಜಗತ್ತಿನಲ್ಲಿ ಪರಿಗಣಿಸುತ್ತಿದ್ದ ರೀತಿಯನ್ನು ಈ ಹಿನ್ನೆಲೆಯಲ್ಲಿಯೇ ಅರ್ಥೈಸಬೇಕು. ದೇವರ ಮುಂದೆ ಹರ್ಷ ವ್ಯಕ್ತಪಡಿಸಲು ಮನುಷ್ಯ ಬರುತ್ತಿದ್ದ. ಈ ಹರ್ಷದೊಡನೆ ಅವನ ಬಳಗವಿರುತ್ತಿತ್ತು. ಬಳಗದ ಯೋಗಕ್ಷೇಮವಿರುತ್ತಿತ್ತು. ಆತನ ನೆರೆಹೊರೆಯವರು ಅಲ್ಲಿ ಸೇರುತ್ತಿದ್ದರು. ಒಟ್ಟು ರಾಜ್ಯಕ್ಕಾಗಿಯೇ ಆರಾಧನೆ ನಡೆದು ದೇವರೊಂದಿಗೆ ಅವನ ಸಂಬಂಧವು ಭದ್ರವಾಗಿ ಬೆಸೆದುಕೊಳ್ಳಲು ಈ ವಿದ್ಯುಕ್ತ ಮತಾಚರಣೆಗಳು ನೆರವಾಗುತ್ತಿದ್ದವು. ಈ ಮೂಲಕ ವ್ಯಕ್ತಿಯು ತನ್ನ ಕುಟುಂಬದೊಂದಿಗೆ ಸಂಬಂಧವನ್ನು ಭದ್ರಪಡಿಸಿಕೊಳ್ಳುವುದರ ಜೊತೆಗೆ ತನ್ನ ಸಮಾಜ ಮತ್ತು ರಾಷ್ಟ್ರಕ್ಕೆ ಸಂಬಂಧಿಸಿದ ಕರ್ತವ್ಯಗಳನ್ನು ನೆರವೇರಿಸುತ್ತಿದ್ದ. ಪುರಾತನ ಜಗತ್ತಿನ ಮನುಷ್ಯನು ಸೃಷ್ಟಿಕರ್ತನಲ್ಲಿ ತನಗಾಗಿ ನ್ಯಾಯವನ್ನು ಕೇಳುತ್ತಿರಲಿಲ್ಲ. ಧರ್ಮದ ಮತ್ತೊಂದು ಕ್ರಾಂತಿ ಹೀಗಿತ್ತು. ಹೀಗೆ ಒಟ್ಟು 2 ಧಾರ್ಮಿಕ ಕ್ರಾಂತಿಗಳಿವೆ. ಒಂದು ಬಾಹ್ಯ ಕ್ರಾಂತಿಯಾದರೆ ಮತ್ತೊಂದು ಆಂತರಿಕ ಕ್ರಾಂತಿ. ಬಾಹ್ಯ ಕ್ರಾಂತಿಯ ಪರಿಣಾಮವು ಧರ್ಮದ ಆಧಿಪತ್ಯವು ಉಳಿಯಬೇಕಾದ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಮನುಷ್ಯ ಸಮಾಜದ ಪರಿವರ್ತನೆಗೆ ದೈವಿಕ ಪ್ರಭುತ್ವವು ನಿಯೋಜಿಸುವ ತಂತ್ರಗಳಿಗೆ ಆಂತರಿಕ ಕ್ರಾಂತಿ ಸಂಬಂಧಿಸಿದೆ. ಬಾಹ್ಯ ಕ್ರಾಂತಿಯು ವಾಸ್ತವವಾಗಿ ಧಾರ್ಮಿಕ ಕ್ರಾಂತಿಯೇ ಅಲ್ಲ.
ತನಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಧರ್ಮವು ನಡೆಸುತ್ತಿದ್ದ ಆಧಿಪತ್ಯದ ವಿರುದ್ಧ ವಿಜ್ಞಾನವು ಬಂಡೆದ್ದ ವಿಚಾರವದು. ಆಂತರಿಕ ಕ್ರಾಂತಿಯು ನಿಜವಾದ ಕ್ರಾಂತಿಯಾಗಿದ್ದು ಅದನ್ನು ಯಾವುದೇ ಕ್ರಾಂತಿಗಳೊಂದಿಗೆ ಹೋಲಿಸಬಹುದಾಗಿದೆ. ಮೂಲಭೂತ ಬದಲಾವಣೆಗಳು ಅದರಲ್ಲಿ ಅಡಕವಾಗಿರುತ್ತಿದ್ದವು. ಇದರಿಂದ ದೈವಿಕ ಪ್ರಭುತ್ವದ ನಿಯೋಜನೆಗಳು ಬದಲಾಗಬೇಕಾಯಿತು, ತಿದ್ದುಪಾಡಾಗಬೇಕಾಯಿತು ಮತ್ತು ಪುನರಚನೆ ಹೊಂದಬೇಕಾಯಿತು. ದೈವಿಕ ಪ್ರಭುತ್ವದ ನಿಯೋಜನೆಯ ಪುರಾತನ ತಂತ್ರಗಳಲ್ಲಿ ಆಂತರಿಕ ಕ್ರಾಂತಿಯು ತಂದ ಪರಿವರ್ತನೆಗಳು ಎಷ್ಟು ಮಹತ್ವದವೆಂಬುದನ್ನು ಬಹುಸುಲಭವಾಗಿ ಕಾಣಬಹುದಾಗಿದೆ. ಈ ಕ್ರಾಂತಿಯಿಂದಾಗಿ ದೇವರು ಒಂದು ಮತದ ಅಂಗವಾಗಿರುವುದು ನಿಂತುಹೋಯಿತು. ಇದರಿಂದಾಗಿ ಆತ ನಿಷ್ಪಕ್ಷಪಾತಿಯಾದ. ಜೈವಿಕ ಅರ್ಥದಲ್ಲಿ ದೇವರು ಇನ್ನು ಮುಂದೆ ಮನುಷ್ಯನ ತಂದೆಯಾಗಿರುವುದು ನಿಂತುಹೋಯಿತು. ಆತ ವಿಶ್ವದ ಸೃಷ್ಟಿಕರ್ತನಾದ. ಈ ರಕ್ತ ಸಂಬಂಧವನ್ನು ಕಡಿದು ಹಾಕಿದ್ದರಿಂದ ದೇವರು ಶುಭದಾಯಕನೆಂದು ತಿಳಿಯಲು ಸಾಧ್ಯವಾಯಿತು. ಈ ಕ್ರಾಂತಿಯಿಂದಾಗಿ ಮನುಷ್ಯನು ದೇವರ ಅಪ್ಪಣೆಗಳನ್ನೆಲ್ಲ ಚಾಚೂ ತಪ್ಪದೆ ಪಾಲಿಸುವ ಹಿಂದೂ ಧರ್ಮದ ತತ್ವಜ್ಞಾನ. 22. ಕುರುಡು ಆರಾಧಕನಾಗಿರುವುದು ತಪ್ಪಿಹೋಯಿತು. ಇದರಿಂದ ಮನುಷ್ಯನು ದೇವರ ಆದೇಶಗಳನ್ನು ನ್ಯಾಯೋಚಿತವಾಗಿ ತನ್ನ ಶ್ರದ್ಧಾಭಕ್ತಿಗಳ ಮೂಲಕ ವಿಮರ್ಶಿಸುವಂತಾಯಿತು. ಈ ಕ್ರಾಂತಿಯಿಂದಾಗಿ ದೇವರು ವ್ಯವಸ್ಥೆಯ ಕೇಂದ್ರ ಮಾತ್ರದಲ್ಲಿ ಸಮಾಜದ ಒಳಿತನ್ನು ಬಯಸುವನು ಎಂಬ ಸ್ಥಿತಿಯೂ ಇಲ್ಲವಾಯಿತು. ಈ ದೈವಿಕ ವ್ಯವಸ್ಥೆಯಲ್ಲಿ ಸಮಾಜ ಮತ್ತು ಮನುಷ್ಯ ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡರು. ಮನುಷ್ಯನೇ ಇದರ ಕೇಂದ್ರವಾಗಿ ಬಿಟ್ಟ. ಈ ಎಲ್ಲ ಕ್ರಾಂತಿಗಳ ವಿಶ್ಲೇಷಣೆಯ ಉದ್ದೇಶ ದೈವಿಕ ಪ್ರಭುತ್ವದ ಮಾರ್ಗದರ್ಶಕ ಸೂತ್ರಗಳ ಮೂಲಕ ಒಂದು ಧರ್ಮದ ತಾತ್ವಿಕತೆಯನ್ನು ಅಳೆಯುವುದಕ್ಕೆ ಮಾನದಂಡವನ್ನು ಕಂಡುಕೊಳ್ಳುವುದೇ ಆಗಿದೆ. ತಾಳ್ಮೆಗೆಟ್ಟ ಓದುಗ ಆ ಮಾನದಂಡಗಳೆಲ್ಲಿವೆ, ಅವುಗಳೇನು ಎಂದು ಕೇಳಲಾರ. ಈಗ ಮಾಡಿರುವ ಚರ್ಚೆಯಲ್ಲಿ ನಿರ್ದಿಷ್ಟವಾಗಿ ಹೆಸರಿಸಿದ ಮಾನದಂಡಗಳನ್ನು ಓದುಗ ಗುರುತಿಸಿಲ್ಲದಿರಬಹುದು. ಆದರೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ತೀರ್ಮಾನಿಸುವುದರ ಸುತ್ತಮುತ್ತಲೇ ಎಲ್ಲ ಧಾರ್ಮಿಕ ಕ್ರಾಂತಿಗಳು ಉತ್ಕರ್ಷಗೊಂಡಿರುವುದನ್ನು ಓದುಗನು ಗುರುತಿಸುವಲ್ಲಿ ವಿಫಲನಾಗಲಾರ. ಹಾಗಿದ್ದಲ್ಲಿ ಈ ಎಲ್ಲ ಚರ್ಚೆಯಲ್ಲಿ ಇಂಗಿತವಾಗಿಯೇ ಇದ್ದ ವಿಚಾರಗಳನ್ನು ನಾನು ವಾಚ್ಯವಾಗಿ ಹೇಳಬಯಸುತ್ತೇನೆ. ನಾವು ನಮ್ಮ ಚರ್ಚೆಯನ್ನು ಪುರಾತನ ಸಮಾಜ ಮತ್ತು ಆಧುನಿಕ ಸಮಾಜದ ವ್ಯತ್ಯಾಸಗಳನ್ನು ಗುರುತಿಸುವ ಮೂಲಕ ಆರಂಭಿಸಿದೆವು. ಧಾರ್ಮಿಕ ಆದರ್ಶದ ಗುರಿಯಾಗಿ ಒಟ್ಟು ಸಮಾಜವೇ ಇರುವುದನ್ನು ಕಂಡುಕೊಂಡಿದ್ದೇವೆ. ಕ್ರಾಂತಿಯ ಮತ್ತೊಂದು ಕಡೆ ಆಧುನಿಕ ಸಮಾಜದ ಆದರ್ಶದ ಗುರಿಯಾಗಿ ವ್ಯಕ್ತಿಯೇ ಇರುವುದನ್ನು ಗಮನಿಸಿದ್ದೇವೆ. ಪ್ರಮಾಣದ ಲೆಕ್ಕಾಚಾರದಲ್ಲಿ ಇದನ್ನು ಹೇಳುವುದಾದರೆ ನಿರ್ಣಾಯಕವಾದ ಕೆಲವು ವಿಚಾರಗಳನ್ನು ಹೇಳಬಹುದು. ಪುರಾತನ ಸಮಾಜದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ಹೇಳುವುದಕ್ಕೆ ಉಪಯುಕ್ತತೆಯೇ ಒರೆಗಲ್ಲಾಗಿದ್ದರೆ ಆಧುನಿಕ ಸಮಾಜದಲ್ಲಿ ನ್ಯಾಯ ಅಥವಾ ರುಜುತ್ವವೇ ಒರೆಗಲ್ಲು. ಹೀಗೆ ಧಾರ್ಮಿಕ ವ್ಯವಸ್ಥೆಗೆ ಸಂಬಂಧಿಸಿ ಸಮಾಜದ ಕೇಂದ್ರ ಬಿಂದುವಾಗಿ ಸಮಾಜವನ್ನು ಪಲ್ಲಟಿಸಿ ವ್ಯಕ್ತಿಯನ್ನು ಸ್ಥಾಪಿಸುವುದಾಗಿರದೆ ಪ್ರಮಾಣನಿಷ್ಠವುಳ್ಳದ್ದಾಗಿ ಮಾನದಂಡಗಳ ಸಂಬಂಧವಾಗಿ ಈ ಧಾರ್ಮಿಕ ಕ್ರಾಂತಿ ನಡೆದಿದೆ. ನಾನು ಸೂಚಿಸಿರುವ ಮಾನದಂಡಗಳನ್ನು ಕುರಿತು ಕೆಲವರು ಆಕ್ಷೇಪಣೆ ಎತ್ತಬಹುದು. ಬಹುಶಃ ಅವುಗಳನ್ನು ಮುಟ್ಟುವುದಕ್ಕೆ ಇದೊಂದು ನೂತನ ಮಾರ್ಗವಾಗಬಹುದು. ಧರ್ಮದ ತಾತ್ವಿಕತೆಯನ್ನು ನಿರ್ಣಯಿಸುವುದಕ್ಕೆ ಅವು ಸ್ಪಷ್ಟವಾದ ಮಾನದಂಡಗಳೆಂಬುದರ ಬಗೆಗೆ ನನಗೆ ಸ್ವಲ್ಪವೂ ಅನುಮಾನವಿಲ್ಲ. ಮೊದಲನೆಯದಾಗಿ, ಒಂದು ಮಾನದಂಡದ ಮೂಲಕ ವ್ಯಕ್ತಿಗಳ ಗುಣಮಟ್ಟದಲ್ಲಿ ಸರಿತಪ್ಪುಗಳನ್ನು ಮನುಷ್ಯರು ನಿರ್ಣಯಿಸಲು ಸಾಧ್ಯವಾಗಬೇಕು. ಎರಡನೆಯದಾಗಿ, ಚಾಲ್ತಿಯಲ್ಲಿರುವ ತಿಳಿವಳಿಕೆಯಂತೆ ನೈತಿಕವಾಗಿ ಒಳ್ಳೆಯದೆಂದರೇನು ಎನ್ನುವುದನ್ನು ನಿರ್ಧರಿಸಲು ಮಾನದಂಡವು ನೆರವಾಗಬೇಕು. ಈ ಎರಡು ನಿಟ್ಟಿನಿಂದ ಅವು ನಿಜವಾದ ಮಾನದಂಡಗಳೆಂದು ಕಂಡುಬರುತ್ತಿವೆ. ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನು ನಾವು ನಿರ್ಣಯಿಸಲು ಅವು ನೆರವಾಗುತ್ತದೆ. ಅವುಗಳನ್ನು ಅನುಸರಿಸುವ ಸಮಾಜಕ್ಕೆ ಅವು ತಕ್ಕಂತೆ ಹೊಂದಿಕೊಳ್ಳುತ್ತವೆ. ಒಂದು ಮಾನದಂಡವಾಗಿ ಉಪಯುಕ್ತತೆ ಎಂಬುದು ಪುರಾತನ ಸಮಾಜಕ್ಕೆ ಹೊಂದಿಕೆಯಾಗಿತ್ತು. ಅಲ್ಲಿ ಸಮಾಜವೇ ಕೊಟ್ಟ ಕೊನೆಯ ಗುರಿ ನೈತಿಕತೆ ಎಂಬುದು ಸಮಾಜದ ಒಳಿತಿಗಾಗಿ ಎಂಬ ಅಭಿಪ್ರಾಯವನ್ನೇ ಅಂಗೀಕರಿಸಲಾಗಿತ್ತು. ನ್ಯಾಯ ಎಂಬುದಕ್ಕೆ ಒಂದು ಮಾನದಂಡವಾಗಿ ಆಧುನಿಕ ಸಮಾಜಕ್ಕೆ ಉಚಿತವಾಗಿರಲು ಕಾರಣ ಅಲ್ಲಿ ವ್ಯಕ್ತಿಯೇ ಪ್ರಧಾನ ನೈತಿಕತೆ. 29. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಎಂಬುದು ವ್ಯಕ್ತಿಯ ಹಿತವನ್ನು ಕಾಪಾಡುತ್ತದೆ ಎಂಬುದಕ್ಕಾಗಿ ಅದಕ್ಕೆ ಮಹತ್ವ ದೊರೆಯಿತು. ನೈತಿಕವಾಗಿ ಈ ಮಾನದಂಡಗಳಲ್ಲಿ ಯಾವುದು ಶ್ರೇಷ್ಠ ಎಂಬುದರ ಬಗೆಗೆ ಭಿನ್ನಾಭಿಪ್ರಾಯವಿರಬಹುದು. ಆದರೆ ಇವು ಉಚಿತ ಮಾನದಂಡಗಳೇ ಎಂಬುದರ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ ಎಂದು ನನಗನಿಸುವುದಿಲ್ಲ. ಈ ಮಾನದಂಡಗಳು ಸಾಕಷ್ಟು ಪಾರಮಾರ್ಥಿಕವಲ್ಲವೆಂದು ಹೇಳುವುದಾದರೆ ನನ್ನ ಉತ್ತರವಿದು: ಒಂದು ಧರ್ಮದ ತಾತ್ವಿಕತೆಯನ್ನು ನಿರ್ಣಯಿಸುವ ಮಾನದಂಡವು ಪಾರಮಾರ್ಥಿಕವಾಗಿರುವುದಾದರೆ ಅದು ಪ್ರಾಪಂಚಿಕವಾಗಿಯೂ ಇರಬೇಕಾಗುತ್ತದೆ. ಅದೇನಿದ್ದರೂ ಹಿಂದೂ ಧರ್ಮದ ತಾತ್ವಿಕತೆಯನ್ನು ನಿರ್ಣಯಿಸಲು ನಾನು ಅಂಗೀಕರಿಸಿರುವುದು ಈ ಮಾನದಂಡಗಳೇ ಎಂದು ಒಪ್ಪಿಕೊಳ್ಳುತ್ತೇನೆ. ಇದೊಂದು ಬಳಸು ದಾರಿಯ ಪಯಣ. ಆದರೆ ಮುಖ್ಯ ಪ್ರಶ್ನೆಗೆ ಸಂಬಂಧಿಸಿದ ಪೀಠಿಕೆಯಾಗಿ ಯಾವುದೇ ಚರ್ಚೆಗೆ ಇದರ ಅಗತ್ಯವಿದೆ. ಆದರೂ ಅನ್ವೇಷಣೆಗೆ ಆರಂಭಿಸಿದಾಗ ಆರಂಭದ ತೊಡಕುಗಳು ಎದುರಾಗುತ್ತವೆ. ಯಾವುದೇ ವಿಚಾರಣೆಗೆ ಹಿಂದೂ ಸಿದ್ಧವಿಲ್ಲ. ಆತ ಧರ್ಮಕ್ಕೆ ಯಾವುದೇ ಪ್ರಾಮುಖ್ಯವಿಲ್ಲವೆನ್ನುತ್ತಾನೆ ಅಥವಾ ತೌಲನಿಕ ಧರ್ಮಶಾಸ್ತ್ರದ ಅಧ್ಯಯನದ ಆಶ್ರಯ ಪಡೆಯುತ್ತಾನೆ. ಇವೆರಡೂ ನಿಲುವುಗಳು ತಪ್ಪು ಕಲ್ಪನೆಯಿಂದಾಗಿವೆ ಮತ್ತು ವಿಶ್ವಾಸಾರ್ಹವಲ್ಲದಂತಿವೆ. ಒಂದು ಸಾಮಾಜಿಕ ಶಕ್ತಿಯಾಗಿ ಧರ್ಮವನ್ನು ಗೌಣವೆಂದು ತಿಳಿಯುವಂತಿಲ್ಲ. ಹರ್ಬರ್ ಸ್ಪೆನ್ಸರ್ ಬಹಳ ಚೆನ್ನಾಗಿ ವಿವರಿಸಿರುವಂತೆ ಧರ್ಮವು ಚರಿತ್ರೆಯಲ್ಲಿ ಹಾಸುಹೊಕ್ಕಾಗಿರುವ ಒಂದು ನೇಯ. ಎಲ್ಲ ಸಮಾಜಕ್ಕೂ ಈ ಹೇಳಿಕೆ ಅನ್ವಯಿಸುತ್ತದೆ. ಭಾರತೀಯ ಚರಿತ್ರೆಯ ಎಲ್ಲ ನೆಲೆಯಲ್ಲಿಯೂ ಧರ್ಮವು ಹೆಣೆದುಕೊಂಡಿದೆ. ಮಾತ್ರವಲ್ಲ, ಹಿಂದುವಿನ ಮನಸ್ಸಿನ ಉದ್ದಗಲದಲ್ಲಿ ಇದು ತೀವ್ರವಾಗಿ ಬೇರೂರಿದೆ. ಹಿಂದುವಿನ ಬದುಕಿನ ಪ್ರತಿಯೊಂದು ಘಟನೆಗಳು ಧರ್ಮದಿಂದ ನಿಯಂತ್ರಿತವಾಗುತ್ತವೆ. ಬದುಕಿರುವಾಗ ಹೇಗೆ ಜೀವಿಸಬೇಕು, ಸತ್ತ ಬಳಿಕ ಅವನ ದೇಹವನ್ನು ಹೇಗೆ ವಿಸರ್ಜಿಸಬೇಕು ಎಂಬುದನ್ನೆಲ್ಲ ಧರ್ಮವೇ ಅಲ್ಲಿ ಆದೇಶಿಸುತ್ತದೆ. ಲೈಂಗಿಕಾಪೇಕ್ಷೆಗಳಲ್ಲಿಯೂ ಆತ ಹೇಗೆ, ಎಲ್ಲಿ ತೊಡಗಬೇಕೆಂಬುದನ್ನು ಅದು ಹೇಳುತ್ತದೆ. ಒಂದು ಮಗು ಹುಟ್ಟಿದಾಗ ಯಾವ ಆಚರಣೆಗಳನ್ನು ನಡೆಸಬೇಕು, ನಾಮಕರಣ ಹೇಗಿರಬೇಕು, ಕೇಶಮುಂಡನ ಹೇಗಾಗಬೇಕು, ಮೊದಲ ತುತ್ತನ್ನು ಮಗುವಿನ ಬಾಯಿಗೆ ಹೇಗೆ ಇಡಬೇಕು ಮುಂತಾದವನ್ನೆಲ್ಲ ಧರ್ಮವೇ ಸ್ಪಷ್ಟವಾಗಿ ಅವನಿಗೆ ಹೇಳುತ್ತದೆ. ಅವನು ಯಾವ ಕಸುಬನ್ನು ಅವಲಂಬಿಸಬೇಕು, ಯಾವ ಹೆಣ್ಣನ್ನು ಮದುವೆಯಾಗಬೇಕು ಎಂಬುದನ್ನು ಧರ್ಮವೇ ತಿಳಿಸಿಕೊಡುತ್ತದೆ. ಆತ ಯಾರೊಡನೆ ಭೋಜನ ಮಾಡಬಹುದು, ಯಾವ ಬಗೆಯ ತಿನಿಸುಗಳನ್ನು ಆತ ತಿನ್ನಬಹುದು, ತರಕಾರಿಯಲ್ಲಿಯೂ ಯಾವುದು ಪ್ರಶಸ್ತ, ಯಾವುದು ನಿಷಿದ್ಧ ಎಂಬುದನ್ನು ಧರ್ಮವ ತಿಳಿಸಿಕೊಡುತ್ತದೆ. ದಿನದ ವೇಳೆಯನ್ನು ಆತ ಹೇಗೆ ಕಳೆಯಬೇಕು, ಎಷ್ಟು ಬಾರಿ ಊಟ ಮಾಡಬೇಕು, ಎಷ್ಟು ಬಾರಿ ಪೂಜೆ ಪುನಸ್ಕಾರಗಳಲ್ಲಿ ಆತ ತೊಡಗಬೇಕು ಎಂಬುದನ್ನು ಅದು ನಿರೂಪಿಸಿದೆ. ಧರ್ಮವು ಒಳಗೊಳ್ಳದ ವಿಧಿವತ್ತಾಗಿ ಕಟ್ಟಳೆ ಹಾಕದ ಯಾವ ಕೆಲಸವನ್ನು ಹಿಂದೂ ಮಾಡಬಾರದು. ಹೀಗಿದ್ದು ವಿದ್ಯಾವಂತ ಹಿಂದೂಗಳು ಅವುಗಳನ್ನು ಉಪೇಕ್ಷಿಸಬಹುದಾದ ವಿಚಾರವೆಂದು ತಿಳಿದಿರುವುದು ನನಗೆ ಆಶ್ಚರ್ಯ ತರಿಸುವ ಸಂಗತಿಯಾಗಿದೆ. ಆದಲ್ಲದೆ ಧರ್ಮವೆಂಬುದೊಂದು ಸಾಮಾಜಿಕ ಶಕ್ತಿ. ಈಗಾಗಲೇ ನಾನು ಎತ್ತಿ ತೋರಿಸಿರುವಂತೆ ದೈವಿಕ ಪ್ರಭುತ್ವದ ಯೋಜನೆಯಲ್ಲಿ ಧರ್ಮವೇ ಪ್ರಮುಖವಾಗಿರುತ್ತದೆ. ಸಮಾಜವು ಅನುಸರಿಸಲು ಈ ಹಿಂದೂ ಧರ್ಮದ ತತ್ವಜ್ಞಾನ
ಯೋಜನೆಯು ಆದರ್ಶಪ್ರಾಯವಾಗಿರುತ್ತದೆ. ನಿರ್ದಿಷ್ಟವಾಗಿ ರೂಪಿಸಿದ್ದು ಎಂಬ ಅರ್ಥದಲ್ಲಿ ಈ ಆದರ್ಶಕ್ಕೆ ಅಸ್ತಿತ್ವವಿಲ್ಲದಿರಬಹುದು. ಅಸ್ತಿತ್ವವಿಲ್ಲದಿದ್ದರೂ ಅದು ವಾಸ್ತವವಾದದ್ದು. ಒಂದು ಆದರ್ಶದಲ್ಲಿ ಮೂಲಭೂತವಾದುದು ಏನಿದೆಯೋ ಅದು ಇಲ್ಲಿ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿದೆ. ಧರ್ಮದ ಪ್ರಾಮುಖ್ಯವನ್ನು ನಿರಾಕರಿಸುವವರು ಇದನ್ನು ಮರೆಯುತ್ತಾರೆ. ಶುದ್ಧ ಜಾತ್ಯತೀತವಾಗಿ ಸಂಯುಕ್ತಗೊಂಡ ಧಾರ್ಮಿಕ ಆದರ್ಶಕ್ಕಿರುವ ಶಕ್ತಿ ಮತ್ತು ಪ್ರಭಾವಗಳನ್ನು ತಿಳಿಯುವಲ್ಲಿ ಅವರು ಸೋತು ಹೋಗುತ್ತಾರೆ. ಆದರ್ಶವು ಧಾರ್ಮಿಕವಿರಲಿ, ಜಾತ್ಯತೀತವಿರಲಿ, ಒಂದು ಆದರ್ಶಕ್ಕೂ ವಾಸ್ತವಕ್ಕೂ ಇರುವ ಅಂತರದಿಂದಾಗಿ ಬಹುಶಃ ಹೀಗಾಗುತ್ತದೆ. ಇವೆರಡೂ ಆದರ್ಶಗಳ ಶಕ್ತಿಯ ತಾರತಮ್ಯದ ಅರಿವನ್ನು ಪಡೆಯಬೇಕಾದರೆ ಮತ್ತೊಂದು ಪರೀಕ್ಷೆಯಿಂದ ಅಳೆಯಬೇಕು. ಮನುಷ್ಯನ ಪ್ರಾಪಂಚಿಕ ಪ್ರವೃತ್ತಿಯನ್ನು ಗೆಲ್ಲುವ ಶಕ್ತಿ ಯಾವುದಕ್ಕಿದೆ ಎಂಬುದರ ಆಧಾರದ ಮೇಲೆ ಪರೀಕ್ಷಿಸಬಹುದು. ಆದರ್ಶವೆಂಬುದು ದೂರಗಾಮಿಯಾದುದರ ಬಗೆಗೆ ಸಂಬಂಧಿಸಿದ್ದು, ಮನುಷ್ಯನ ಪ್ರಾಪಂಚಿಕ ಪ್ರವೃತ್ತಿಗಳಾದರೂ ತಕ್ಷಣದ ವರ್ತಮಾನಕ್ಕೆ ಸಂಬಂಧಿಸಿವೆ. ಈಗ ಮನುಷ್ಯನ ಪ್ರಾಪಂಚಿಕ ಪ್ರವೃತ್ತಿಗಳ ಎದುರು ಈ ಎರಡೂ ಆದರ್ಶಗಳನ್ನು ಒಡ್ಡಿ ಪರೀಕ್ಷಿಸಿದರೆ ಸಂದೇಹಕ್ಕಿಡೆಯಿಲ್ಲದಂತೆ ಅವುಗಳ ವ್ಯತ್ಯಾಸ ಹೊರಬರುತ್ತದೆ. ಧರ್ಮದ ನಿಯತಿಗೂ ಮನುಷ್ಯನ ಪ್ರಾಪಂಚಿಕ ಪ್ರವೃತ್ತಿಗಳಿಗೂ ಅವಷ್ಟೇ ಪರಸ್ಪರ ವಿರುದ್ಧವಾಗಿದ್ದರೂ ಧರ್ಮಕ್ಕೆ ಅಧೀನವಾಗಿಯೇ ಎಲ್ಲವೂ ನಡೆಯಬೇಕಾಗುತ್ತದೆ. ಜಾತ್ಯತೀತ ಆದರ್ಶಗಳಿಗೂ ಪ್ರಾಪಂಚಿಕ ಪ್ರವೃತ್ತಿಗಳಿಗೂ ಘರ್ಷಣೆಯಾದಾಗ ಪ್ರಾಪಂಚಿಕ ಪ್ರವೃತ್ತಿಗಳೇ ಗೆಲ್ಲುತ್ತವೆ. ಪ್ರಾಪಂಚಿಕ ಲಾಭವೇನೇ ಇರಲಿ, ಧಾರ್ಮಿಕ ಆದರ್ಶವೇ ಮಾನವಕೋಟಿಯ ಮೇಲೆ ಹಿಡಿತವಿರಿಸಿಕೊಂಡಿದೆ ಎಂದೇ ನಾವು ತಿಳಿಯಬೇಕಾಗಿದೆ. ಶುದ್ಧವಾದ ಜಾತ್ಯತೀತ ಆದರ್ಶದ ಬಗೆಗೆ ಹೀಗೆ ಹೇಳಲು ಬರುವುದಿಲ್ಲ. ಸುಖೋಪಭೋಗಗಳ ಅನುಕೂಲಗಳನ್ನು ಅದು ಎಷ್ಟು ತಂದುಕೊಡಬಲ್ಲದು ಎಂಬುದರ ಮೇಲೆ ಅದರ ಶಕ್ತಿ ನಿಂತಿದೆ. ಮನುಷ್ಯನ ಮನಸ್ಸಿನ ಮೇಲೆ ಇವೆರಡು ಆದರ್ಶಗಳ ಪ್ರಭಾವ ಮತ್ತು ಪ್ರಭುತ್ವಗಳ ವ್ಯತ್ಯಾಸವೆಂತಹುದು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಎಲ್ಲಿಯವರೆಗೆ ಒಂದು ಆದರ್ಶದ ಮೇಲೆ ನಂಬಿಕೆ ಇರುತ್ತದೆಯೋ ಅಲ್ಲಿಯವರೆಗೆ ಧಾರ್ಮಿಕ ಆದರ್ಶವು ಮೋಸ ಮಾಡುವುದಿಲ್ಲ. ಧರ್ಮವನ್ನು ಉಪೇಕ್ಷಿಸುವುದೆಂದರೆ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯನ್ನು ಉಪೇಕ್ಷಿಸಿದಂತೆ. ಎಲ್ಲ ಧರ್ಮಗಳು ಸತ್ಯವಾಗಿದೆ ಮತ್ತು ಒಳ್ಳೆಯದನ್ನೇ ಮಾಡುತ್ತಿವೆ ಎಂಬ ನಂಬಿಕೆಗೆ ಬದ್ಧವಾಗಿರುವುದು ತಪ್ಪು. ಇದನ್ನು ಸ್ಪಷ್ಟವಾಗಿ ಸಿದ್ಧ ಮಾಡಿ ತೋರಿಸಬಹುದು. ಧರ್ಮಗಳ ತೌಲನಿಕ ಅಧ್ಯಯನದ ಫಲವಾಗಿ ಈ ನಂಬಿಕೆ ಬೆಳೆದಿದೆ ಎಂದು ಹೇಳಲು ವಿಷಾದಪಡಬೇಕಾಗಿದೆ. ಧರ್ಮಗಳ ತೌಲನಿಕ ಅಧ್ಯಯನವು ಮಾನವಕೋಟಿಗೆ ಒಂದು ದೊಡ್ಡ ಸೇವೆಯನ್ನು ಮಾಡಿದೆ. ವಿವಿಧ ಧರ್ಮಗಳು ಕುಚ್ಚಿಕೊಳ್ಳುತ್ತಿದ್ದ ತಮ್ಮ ಧರ್ಮಗಳೇ ಸತ್ಯವಾದವು, ಉತ್ತಮವಾದವು ಎಂಬ ಅಹಂಕಾರವನ್ನು ಅದು ಸಂಪೂರ್ಣವಾಗಿ ತೊಡೆದುಹಾಕಿದೆ. ಪೂರ್ವನಿರ್ಧಾರಿತ ಅಸಂಗತ ಆಧಾರಗಳ ಮೇಲೆ ನಿಜ ಧರ್ಮಗಳು ಮತ್ತು ಹುಸಿ ಧರ್ಮಗಳ ನಡುವಿನ ಸ್ಪಷ್ಟ ವ್ಯತ್ಯಾಸಗಳನ್ನು ತೌಲನಿಕ ಅಧ್ಯಯನ ಕಿತ್ತು ಹಾಕಿದೆ ಎಂಬುದು ನಿಜವಾದರೂ ಇದರ ಜೊತೆಯಲ್ಲಿ ಧರ್ಮವನ್ನು ಕುರಿತು ಕೆಲವು ತಪ್ಪು ತಿಳಿವಳಿಕೆಗಳನ್ನು ಅದು ತಂದು ಹಾಕಿದೆ. ಅತ್ಯಂತ ಅಪಾಯಕಾರಿಯಾದ ಒಂದು ತಪ್ಪು ತಿಳಿವಳಿಕೆಯೆಂದರೆ ಈಗಾಗಲೇ ನಾನು ಪ್ರಸ್ತಾಪಿಸಿರುವಂತೆ ಎಲ್ಲ ಧರ್ಮಗಳೂ ಒಂದೇ ರೀತಿಯಲ್ಲಿ ಶ್ರೇಷ್ಠವಾಗಿವೆ, ಅವುಗಳ ನಡುವೆ ವ್ಯತ್ಯಾಸವೇನೂ ಇಲ್ಲ ಎಂಬುದು. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಧರ್ಮವೆಂಬುದು ಒಂದು ಸಂಸ್ಥೆ ಅಥವಾ ಒಂದು ಪ್ರಭಾವ. ಎಲ್ಲ ಸಾಮಾಜಿಕ ಸಂಸ್ಥೆ ಹಾಗೂ ಪ್ರಭಾವಗಳಂತೆ ಅದರ ಹಿಡಿತದಲ್ಲಿರುವವರೆಗೆ ಅದು ನೆರವಾಗಬಹುದು. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಅಥವಾ ನ್ಯಾಯವೆಸಗಬಹುದು. ಪ್ರೊ. ಟೈಲಿಯವರು ಹೇಳಿರುವಂತೆ ಧರ್ಮವೆಂಬುದು ಮಾನವ ಕೋಟಿಗೆ ಒಂದು ಮಹಾನ್ ಚಾಲಕ ಶಕ್ತಿ. ರಾಷ್ಟ್ರಗಳು ಹುಟ್ಟುವುದಕ್ಕೆ, ಇಬ್ಬಾಗವಾಗಿ ಹೋಳಾಗುವುದಕ್ಕೆ, ಸಾಮ್ರಾಜ್ಯಗಳು ಒಂದುಗೂಡುವುದಕ್ಕೆ, ಹರಿದು ಹಂಚಿಹೋಗುವುದಕ್ಕೆ ಅದು ಕಾರಣವಾಗಿದೆ. ಅತ್ಯಂತ ಬರ್ಬರವಾದ ಅನಾಗರಿಕ ಕೃತ್ಯಗಳನ್ನು ಅದು ಬೆಂಬಲಿಸಿದೆ. ಅತ್ಯಂತ ಲಂಪಟತನದ ಧಾರ್ಮಿಕ ಆಚರಣೆಗಳಿಂದ ಸ್ಫೂರ್ತಿ ಹೊಂದಿ ಮಹಾನ್ ಕಾರ್ಯಗಳು ನಡೆದಿವೆ. ಪೌರುಷ, ತ್ಯಾಗ, ಭಕ್ತಿಯ ಕಾರಣವಾಗಿ ಮಹಾಯುದ್ಧಗಳು, ಬಂಡಾಯಗಳು, ಹಿಂಸೆಗಳು ನಡೆದಿವೆ. ಪರಿಣಾಮವಾಗಿ ಸ್ವಾತಂತ್ರ್ಯ, ಸುಖ, ಶಾಂತಿಯನ್ನು ರಾಷ್ಟ್ರಗಳು ಪಡೆದಿವೆ. ಒಂದು ಕಾಲದಲ್ಲಿ ಮಹಾದಬ್ಬಾಳಿಕೆಯಾದರೆ ಮತ್ತೊಮ್ಮೆ ಬಂಡಾಯ, ಮಗುದೊಮ್ಮೆ ಶ್ರೇಷ್ಠ ನಾಗರಿಕತೆಯ ಸಮೃದ್ಧಿ, ಬಳಿಕ ಮಹಾವೈರಿಯಾದ ವಿಜ್ಞಾನ ಮತ್ತು ಕಲೆಗಳ ಪ್ರಗತಿ. ಈ ಬಗೆಯ ವಿಚಿತ್ರವಾದ ಹೋಲಿಕೆಗಳನ್ನು ಕಾಣಿಸಬಲ್ಲ ಒಂದು ಶಕ್ತಿಯನ್ನು ಅದು ಯಾವ ರೂಪದಲ್ಲೇ ಇರಲಿ, ಯಾವ ಆದರ್ಶಗಳಿಗೆ ಅದು ಪೂರಕವಾಗಿರಲಿ, ಪರೀಕ್ಷಿಸದೆ ಅದು ಶ್ರೇಷ್ಠವಾದುದೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ನಿರ್ದಿಷ್ಟ ಧರ್ಮವೊಂದು ಯಾವ ಬಗೆಯ ಸಾಮಾಜಿಕ ಆದರ್ಶಗಳನ್ನು ದೈವಿಕ ಪ್ರಭುತ್ವದ ಯೋಜನೆಯಾಗಿ ಮುಂದಿಡುತ್ತದೆ ಎಂಬುದರ ಮೇಲೆ ಇದು ಅವಲಂಬಿಸಿದೆ. ತೌಲನಿಕ ಧಾರ್ಮಿಕ ಅಧ್ಯಯನದ ಕೊನೆಗೆ ಅದು ಆರಂಭವಾಗುತ್ತದೆ. ಎಷ್ಟು ಧರ್ಮಗಳಿದ್ದರೂ ಅವೆಲ್ಲ ಸಮಾನವಾಗಿ ಒಳ್ಳೆಯವಾಗಿವೆ ಎಂದು ಹೇಳುವ ಮೂಲಕ ವಾಸ್ತವತೆಯಿಂದ ಹಿಂದೂಗಳು ತಪ್ಪಿಸಿಕೊಂಡಂತಾಗುತ್ತದೆ. ವಸ್ತುಸ್ಥಿತಿ ಅವರು ತಿಳಿದುಕೊಂಡಿರುವಂತಿಲ್ಲ. ವಿಚಾರಣೆಯಿಂದ ತಪ್ಪಿಸಿಕೊಂಡು ಅಡಗಿಕೊಳ್ಳಲು ಹಿಂದೂವು ಎಷ್ಟೇ ಪ್ರಯತ್ನಿಸಿದರೂ ಪಾರಾಗಲು ದಾರಿಯೇ ಇಲ್ಲ. ಅವನು ಅದನ್ನು ಎದುರಿಸಲೇಬೇಕು. ಇದೀಗ ವಿಷಯವನ್ನು ಪ್ರಸ್ತಾಪಿಸಬಹುದು. ಹಿಂದೂ ಧರ್ಮದ ತಾತ್ವಿಕತೆಯನ್ನು ನಿರ್ಣಯಿಸಲು ನ್ಯಾಯ ದ ಪರೀಕ್ಷೆ ಮತ್ತು ಉಪಯುಕ್ತತೆ ಯ ಪರೀಕ್ಷೆ ಎಂಬ ಎರಡು ಪರೀಕ್ಷೆಗಳನ್ನು ಅಳವಡಿಸಲು ನಾನು ಇಷ್ಟಪಡುತ್ತೇನೆ. ಮೊದಲು ನ್ಯಾಯದ ಪರೀಕ್ಷೆಯನ್ನು ಅನ್ವಯಿಸಬಹುದಾಗಿದೆ. ಹಾಗೆ ಮಾಡುವುದಕ್ಕಿಂತ ಮುಂಚೆ ನನ್ನ ಅಭಿಪ್ರಾಯದಲ್ಲಿ ನ್ಯಾಯದ ನಿಯಮಗಳಾವುವು ಎಂಬುದನ್ನು ನಾನು ವಿವರಿಸಬೇಕಾಗಿದೆ. ಪ್ರೊ. ಬರ್ಗ್ಮನ್ರವರಿಗಿಂತ ಚೆನ್ನಾಗಿ ಈ ವಿಚಾರವನ್ನು ಮತ್ತಾರೂ ವಿವರಿಸಿಲ್ಲ. ಅವರ ವಿವರಣೆ ನೈತಿಕ ವ್ಯವಸ್ಥೆಯೊಂದರ ಅಡಿಪಾಯದಂತಿರುವ ಎಲ್ಲ ನಿಯಮಗಳ ಸಾರಸಂಗ್ರಹದಂತಿದೆ. ಸಮಾನತೆ ಮತ್ತು ಸುಸಂಗತ ಪರಿಹಾರದ ತತ್ವವನ್ನು ನ್ಯಾಯಪರತೆ ಎತ್ತಿ ಹಿಡಿಯುತ್ತದೆ. ಕಾನೂನು ಮತ್ತು ನಿಯಮಗಳು, ಸರಿಯಾದವು ಮತ್ತು ರುಜುಮಾರ್ಗಗಳು ಸಮಾನತೆಯ ಮೌಲ್ಯಕ್ಕೆ ಸಂಬಂಧಪಡುತ್ತವೆ. ಎಲ್ಲ ಮನುಷ್ಯರು ಸಮಾನರೆನ್ನುವುದಾದರೆ ಎಲ್ಲರೂ ಒಂದೇ ಮೂಲಕ್ಕೆ ಸೇರುತ್ತಾರೆ ಮತ್ತು ಸಾರಸಂಗ್ರಹದಲ್ಲಿ ಒಂದೇ ಆಗಿದ್ದಾರೆ. ಆದುದರಿಂದ ಮೂಲಭೂತ ಹಕ್ಕುಗಳು ಸಮಾನ ಸ್ವಾತಂತ್ರ್ಯಗಳಿಗೆ ಎಲ್ಲರೂ ಬಾಧ್ಯವಾಗಿರುತ್ತಾರೆ. ಸಂಗ್ರಹವಾಗಿ ಹೇಳುವುದಾದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಗೆ ನ್ಯಾಯವೆಂಬುದು ಮತ್ತೊಂದು ಹೆಸರಾಗಿದೆ. ನ್ಯಾಯವೆಂಬುದನ್ನು ನಾನು ಈ ಅರ್ಥದಲ್ಲಿ ಹಿಂದೂ ಧರ್ಮವನ್ನು ಆಳೆಯುವುದಕ್ಕೆ ಬಳಸುತ್ತಿದ್ದೇನೆ. 1. ಟೂಮೊಕ್ಯಾಲಿಟೀಸ್. 2. ನ್ಯಾಯ ದ ಮತ್ತೊಂದು ವ್ಯಾಖ್ಯಾನಕ್ಕೆ ನೋಡಿ ಜೆ. ಎಸ್. ಮಿಲ್, ಯುಟಿಲಿಟೇರಿಯನಿಸಂ. ಹಿಂದೂ ಧರ್ಮದ ತತ್ವಜ್ಞಾನ. ಹಿಂದೂ ಧರ್ಮ ಈ ಸೂಕ್ತಗಳಲ್ಲಿ ಯಾವುದನ್ನು ಅಂಗೀಕರಿಸುತ್ತದೆ? ಈ ಪ್ರಶ್ನೆಯನ್ನು ನಾವು ಒಂದೊಂದಾಗಿ ಎತ್ತಿಕೊಳ್ಳೋಣ. 1. ಹಿಂದೂ ಧರ್ಮವು ಸಮಾನತೆಯನ್ನು ಒಪ್ಪುತ್ತದೆಯೇ? ಈ ಪ್ರಶ್ನೆಯನ್ನು ಎತ್ತಿದೊಡನೆ ನಮ್ಮ ಮನಸ್ಸಿನಲ್ಲಿ ಜಾತಿ ವ್ಯವಸ್ಥೆಯ ವಿಚಾರ ಬರುತ್ತದೆ. ವಿವಿಧ ಜಾತಿಗಳೆಲ್ಲ ಸಮಾನಾಂತರವಾಗಿ ಏಕನೆಲೆಯಲ್ಲಿ ನಿಂತಿಲ್ಲದಿರುವುದು, ವಿವಿಧ ಜಾತಿಗಳು ಶ್ರೇಣೀಕೃತವಾಗಿ ಒಂದರ ಮೇಲೊಂದರಂತೆ ಇರುವುದು ಜಾತಿ ವ್ಯವಸ್ಥೆಯ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಜಾತಿಗಳ ನಿರ್ಮಾಣಕ್ಕೆ ಮನು ಕಾರಣನಲ್ಲದಿರಬಹುದು. ವರ್ಣ ಪರಿಶುದ್ಧತೆಯನ್ನು ಮನು ಉಪದೇಶಿಸಿದ. ನಾನೀಗಾಗಲೇ ತೋರಿಸಿರುವಂತೆ ವರ್ಣವೇ ಜಾತಿಯ ಮೂಲ. ಈ ಅರ್ಥದಲ್ಲಿ ಮನು ಜಾತಿ ವ್ಯವಸ್ಥೆಯನ್ನು ಹುಟ್ಟುಹಾಕದಿದ್ದರೂ ಅದರ ಸಮರ್ಥ ಪ್ರವರ್ತಕನಾಗಿದ್ದನೆಂದು ಆರೋಪಿಸಬಹುದಾಗಿದೆ. ಜಾತಿ ವ್ಯವಸ್ಥೆಯ ಬಗೆಗೆ ಮನುವಿನ ಅಪರಾಧವೇನೇ ಇರಲಿ, ಅವುಗಳ ಹಂತಗಳನ್ನು, ಮೇಲು ಕೀಳುಗಳನ್ನು ಎತ್ತಿ ಹಿಡಿಯುವುದಕ್ಕೆ ಮನುವೇ ಹೊಣೆಗಾರನೆಂಬುದರ ಬಗೆಗೆ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಮನುವಿನ ಯೋಜನೆಯಲ್ಲಿ ಬ್ರಾಹ್ಮಣನು ಪ್ರಥಮ ಹಂತದಲ್ಲಿ ಬರುತ್ತಾನೆ. ಅದರ ಕೆಳಗೆ ಕತ್ತಿಯ, ಕ್ಷತ್ರಿಯನ ಕೆಳಗೆ ವೈಶ್ಯ, ಇನ್ನೂ ಕೆಳಗೆ ಶೂದ್ರ ಮತ್ತು ಕೆಳಗೆ ಅತಿಶೂದ್ರ ಅಂದರೆ ಅಸ್ಪೃಶ್ಯ.
ಈ ರೀತಿಯ ಹಂತಗಳ ನಿರ್ಮಾಣ ಮತ್ತು ಮೇಲು ಕೀಳಿನ ಅಂತರಗಳನ್ನು ಅಂಗೀಕರಿಸುವುದೆಂದರೆ ಅಸಮಾನತೆಯನ್ನು ಸ್ಥಿರಗೊಳಿಸುವ ಮತ್ತೊಂದು ವಿಧಾನವೆನ್ನಬಹುದು. ಈ ಅರ್ಥದಲ್ಲಿ ಹಿಂದೂ ಧರ್ಮವು ನಿಜವಾಗಿಯೂ ಸಮಾನತೆಯನ್ನು ಒಪ್ಪುವುದಿಲ್ಲ. ಈ ಅಸಮಾನತೆ ಎಂಬುದು ರಾಜನ ಆಸ್ಥಾನಗಳ ಸಮಾರಂಭಗಳಲ್ಲಿ ಯಾರಿಗೆ ಮೊದಲು ಆದ್ಯತೆ ದೊರೆಯಬೇಕೆಂಬಂತಹ ವಿಚಾರಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಎಲ್ಲ ವರ್ಗಗಳು ಅನುಸರಿಸಬೇಕಾದ ಒಂದು ಶಾಶ್ವತ ಸಾಮಾಜಿಕ ಸಂಬಂಧವಿದು. ಎಲ್ಲ ಕಾಲಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಯಾವುದೇ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಈ ನಡವಳಿಕೆ ಜಾರಿಯಲ್ಲಿರಬೇಕಾಗಿತ್ತು. ಬದುಕಿನ ಎಲ್ಲ ಹಂತಗಳಲ್ಲಿಯೂ ಅಸಮಾನತೆಯನ್ನು ಒಂದು ಜೀವಂತ ಪ್ರಭಾವವಾಗಿ ಮನು ಹೇಗೆ ಜಾರಿಗೊಳಿಸಿದನೆಂಬುದನ್ನು ತೋರಿಸಬೇಕಾದರೆ ಸಾಕಷ್ಟು ದೀರ್ಘವಾಗಿಯೇ ಚರ್ಚಿಸಬೇಕಾಗುತ್ತದೆ. ಆದರೆ ನಾನು ಕೆಲವು ಉದಾಹರಣೆಗಳೊಂದಿಗೆ ಅದನ್ನು ತೋರಿಸುತ್ತೇನೆ. ಗುಲಾಮ ಪದ್ಧತಿ, ವಿವಾಹ ಸಂಬಂಧಗಳು ಮತ್ತು ಕಾನೂನು ಕಟ್ಟಳೆಗಳ ಉದಾಹರಣೆಗಳನ್ನು ಇಲ್ಲಿ ಕೊಡಬಹುದಾಗಿದೆ. ಮನು ಗುಲಾಮ ಪದ್ಧತಿಯನ್ನು ಒಪ್ಪಿಕೊಂಡಿದ್ದಾನೆ. ಮನು ಇದರಲ್ಲಿ 7 ಬಗೆಗಳನ್ನು ಗುರುತಿಸಿದ್ದಾನೆ. ವಿ 415 ನಾರದನು 15 ಬಗೆಗಳನ್ನು ಗುರುತಿಸಿದ್ದಾನೆ. ವಿ -25. ಆದರೆ ಅದನ್ನು ಶೂದ್ರರಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಮೇಲಿನ 3 ವರ್ಣಗಳವರು ಶೂದ್ರರನ್ನು ಮಾತ್ರ ಗುಲಾಮರನ್ನಾಗಿ ಮಾಡಿಕೊಳ್ಳಲು ಅವಕಾಶವಿತ್ತು, ಆದರೆ ಮೇಲಿನ ವರ್ಣದವರು ಶೂದ್ರರಿಗೆ ಗುಲಾಮರಾಗುವಂತಿರಲಿಲ್ಲ. ಆದರೂ ಕಾನೂನಿಗೆ ವ್ಯತಿರಿಕ್ತವಾಗಿ ಆಚರಣೆಯಿತ್ತು. ಮನು ವಿಧಿಸಿದಂತೆ ಶೂದ್ರರು ಗುಲಾಮರಾಗಿದ್ದರು ಮಾತ್ರವಲ್ಲ, ಉಳಿದ 3 ವರ್ಣಗಳವರು ಗುಲಾಮರಾಗಿದ್ದ ಉದಾಹರಣೆಗಳಿವೆ. ಈ ಆಚರಣೆ ಬೆಳಕಿಗೆ ಬಂದಾಗ ಮನುವಿನ ಬಳಿಕ ಬಂದ ನಾರದನೆಂಬ ಶಾಸ್ತ್ರಕಾರನು ಕೆಲವು ಹೊಸ ಕಾನೂನುಗಳನ್ನು ವಿಧಿಸಿ ಜಾರಿಗೆ ತಂದನು. ಈ ಹೊಸ ನಾರದ ಸೂತ್ರ ಹೀಗಿದೆ. ವಿ -39 4 ವರ್ಣಗಳಲ್ಲಿ ವಿಲೋಮ ರೀತಿಯಲ್ಲಿ ಗುಲಾಮಗಿರಿಯನ್ನು ವಿಧಿಸಿಲ್ಲ. ಅವನ ಜಾತಿಗೆ ವಿಶಿಷ್ಟವಾದ ಕರ್ತವ್ಯಗಳನ್ನು ಒಬ್ಬ ಮನುಷ್ಯ ಉಲ್ಲಂಘಿಸಿದಂತಹ ಸಂದರ್ಭವನ್ನು ಹೊರತುಪಡಿಸಿ 4 ವರ್ಣಗಳಲ್ಲಿ ವಿಲೋಮ ಪದ್ಧತಿಯಲ್ಲಿ ಗುಲಾಮಗಿರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ವಿಧಿಸಲಾಗಿಲ್ಲ. ಅಂತಹ ವಿಶೇಷ ಸಂದರ್ಭದಲ್ಲಿ ಅವನ ಸ್ಥಿತಿ ಹೆಂಡತಿಯೊಬ್ಬಳಿಗೆ ಅನ್ವಯಿಸುವ ಕಟ್ಟಳೆಗಳಂತಿರುತ್ತದೆ. ಗುಲಾಮ ಪದ್ಧತಿಯನ್ನು ಅಂಗೀಕರಿಸಿದ್ದೇ ಒಂದು ಕೆಟ್ಟ ವಿಚಾರ. ಕೊನೆಯ ಪಕ್ಷ ಗುಲಾಮ ಪದ್ಧತಿಗೆ ಸಂಬಂಧಿಸಿದ ನಿಯಮಾವಳಿಗಳು ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ಳಲು ಬಿಟ್ಟಿದ್ದರೆ ಅದರಿಂದ ಒಂದು ಪ್ರಯೋಜನಕಾರಿಯಾದ ಪರಿಣಾಮವಾದರೂ ಆಗುತ್ತಿತ್ತು. ತಗ್ಗುದಿಣ್ಣೆಗಳನ್ನು ಸಮತಲಗೊಳಿಸುವ ಶಕ್ತಿಯಾದರೂ ಆಗಿ ಉಳಿಯುತ್ತಿತ್ತು. ಜಾತಿ ವ್ಯವಸ್ಥೆಯ ಅಡಿಪಾಯವೇ ನಾಶವಾಗುವ ಸಾಧ್ಯತೆಯಿತ್ತು. ಆಗ ಒಬ್ಬ ಬ್ರಾಹ್ಮಣನು ಅಸ್ಪೃಶ್ಯನೊಬ್ಬನ ಗುಲಾಮನಾಗುವುದಕ್ಕೆ ಮತ್ತು ಅಸ್ಪೃಶ್ಯನೊಬ್ಬನು ಬ್ರಾಹ್ಮಣನ ಯಜಮಾನನಾಗುವುದಕ್ಕೆ ಅವಕಾಶ ಸಿಗುತ್ತಿತ್ತು. ಅನಿರ್ಬಂಧಿತ ಗುಲಾಮಗಿರಿ ಎಂಬುದು ಸಮಾನತಾ ಸೂತ್ರವಾಗಿ ಬಿಡಬಹುದೆಂಬುದು ಗೋಚರಿಸಿದ ಕೂಡಲೇ ಅದನ್ನು ನಿಷ್ಕ್ರಿಯಗೊಳಿಸಲಾಯಿತು. ಆದುದರಿಂದ ಮನು ಮತ್ತು ಅವನ ವಾರಸುದಾರರು ಗುಲಾಮಗಿರಿಯನ್ನೇ ಒಪ್ಪಿಕೊಳ್ಳುತ್ತಾ ಅದರ ಅನುಸರಣೆಯು ವರ್ಣಪದ್ಧತಿಯಲ್ಲಿ ವಿಲೋಮವಾಗಿರುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ಅಂದರೆ ಒಬ್ಬ ಬ್ರಾಹ್ಮಣನು ಇನ್ನೊಬ್ಬ ಬ್ರಾಹ್ಮಣನಿಗೆ ಗುಲಾಮನಾಗಬಹುದು, ಆದರೆ ಅವನು ಇನ್ನೊಂದು ವರ್ಣದ ಅಂದರೆ ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಅತಿಶೂದ್ರರ ಗುಲಾಮನಾಗುವುದಿಲ್ಲ. ಪ್ರತಿಯಾಗಿ ಬ್ರಾಹ್ಮಣನು ಉಳಿದ ಯಾವುದೇ 4 ವರ್ಣದವರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಒಬ್ಬ ಕ್ಷತ್ರಿಯನು ಮತ್ತೊಬ್ಬ ಕ್ಷತ್ರಿಯನನ್ನು, ವೈಶ್ಯ, ಶೂದ್ರ ಮತ್ತು ಅತಿಶೂದ್ರನನ್ನು ಗುಲಾಮರನ್ನಾಗಿಸಿಕೊಳ್ಳಬಹುದು. ಆದರೆ ಬ್ರಾಹ್ಮಣ ಗುಲಾಮನನ್ನು ಕತ್ತಿಯನ್ನು ಪಡೆಯುವಂತಿಲ್ಲ. ಒಬ್ಬ ವೈಶ್ಯನು ವೈಶ್ಯನನ್ನು ಶೂದ್ರ ಮತ್ತು ಅತಿಶೂದ್ರನನ್ನು ಗುಲಾಮರನ್ನಾಗಿಸಬಹುದು. ಆದರೆ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಗುಲಾಮರನ್ನು ವೈಶ್ಯನು ಹೊಂದುವಂತಿಲ್ಲ. ಶೂದ್ರನೊಬ್ಬನು ಶೂದ್ರ ಮತ್ತು ಅತಿಶೂದ್ರನನ್ನು ಗುಲಾಮರನ್ನಾಗಿ ಹೊಂದಬಹುದು. ಆದರೆ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಗುಲಾಮರನ್ನು ಪಡೆಯುವಂತಿಲ್ಲ. ಮದುವೆಯನ್ನು ಕುರಿತಂತೆ ಮನುವನ್ನು ಗಮನಿಸಿ. ವಿವಿಧ ವರ್ಣಗಳ ವಿವಾಹ ಕುರಿತಂತೆ ಅವನು ವಿಧಿಸಲಾದ ನಿಯಮಗಳು ಹೀಗಿವೆ. ಪ್ರತಿಯಾಗಿ ಬ್ರಾಹ್ಮಣನು ಉಳಿದ ಯಾವುದೇ 4 ವರ್ಣದವರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಒಬ್ಬ ಕ್ಷತ್ರಿಯನು ಮತ್ತೊಬ್ಬ ಕ್ಷತ್ರಿಯನನ್ನು, ವೈಶ್ಯ, ಶೂದ್ರ ಮತ್ತು ಅತಿಶೂದ್ರನನ್ನು ಗುಲಾಮರನ್ನಾಗಿಸಿಕೊಳ್ಳಬಹುದು. ಆದರೆ ಬ್ರಾಹ್ಮಣ ಗುಲಾಮನನ್ನು ಕತ್ತಿಯನ್ನು ಪಡೆಯುವಂತಿಲ್ಲ. ಒಬ್ಬ ವೈಶ್ಯನು ವೈಶ್ಯನನ್ನು ಶೂದ್ರ ಮತ್ತು ಅತಿಶೂದ್ರನನ್ನು ಗುಲಾಮರನ್ನಾಗಿಸಬಹುದು. ಆದರೆ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಗುಲಾಮರನ್ನು ವೈಶ್ಯನು ಹೊಂದುವಂತಿಲ್ಲ. ಶೂದ್ರನೊಬ್ಬನು ಶೂದ್ರ ಮತ್ತು ಅತಿಶೂದ್ರನನ್ನು ಗುಲಾಮರನ್ನಾಗಿ ಹೊಂದಬಹುದು. ಆದರೆ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಗುಲಾಮರನ್ನು ಪಡೆಯುವಂತಿಲ್ಲ. ಮದುವೆಯನ್ನು ಕುರಿತಂತೆ ಮನುವನ್ನು ಗಮನಿಸಿ. ವಿವಿಧ ವರ್ಣಗಳ ವಿವಾಹ ಕುರಿತಂತೆ ಅವನು ವಿಧಿಸಲಾದ ನಿಯಮಗಳು ಹೀಗಿವೆ. ಮನು ಹೇಳುತ್ತಾನೆ, 3:12 ದ್ವಿಜರ ಪ್ರಥಮ ವಿವಾಹಕ್ಕೆ ಸಂಬಂಧಿಸಿದಂತೆ ಅದೇ ವರ್ಣದ ಹೆಣ್ಣನ್ನು ಶಿಫಾರಸು ಮಾಡಲಾಗುತ್ತದೆ. ಮತ್ತೆ ಮದುವೆಯಾಗುವ ಆಸಕ್ತಿ ಇರುವವರು ನಿರ್ದೇಶಿತ ವರ್ಣಗಳಿಂದಲೇ ಆರಿಸಿಕೊಳ್ಳಬೇಕು. 3:12 ಒಬ್ಬ ಶೂದ್ರನಿಗೆ ಶೂದ್ರ ಹೆಂಗಸೆ ಹೆಂಡತಿಯಾಗಬೇಕು. ವೈಶ್ಯನೊಬ್ಬನು ವೈಶ್ಯ ಹೆಣ್ಣನ್ನು, ಶೂದ್ರಳನ್ನು, ಕೃತಿಯಲ್ಲದೆ ವೈಶ್ಯಶೂದ್ರರುಗಳನ್ನು, ಬ್ರಾಹ್ಮಣಿಯಲ್ಲದೆ ಕ್ಷತ್ರಿಯ, ವೈಶ್ಯ, ಶೂದ್ರ ಹೆಂಗಸರನ್ನು ಹೆಂಡತಿಯಾಗಿ ಹೊಂದಬಹುದು. ವಾಸ್ತವವಾಗಿ ಮನು ಅಂತರ್ಜಾತಿ ವಿವಾಹಗಳನ್ನು ವಿರೋಧಿಸುತ್ತಾನೆ. ಪ್ರತಿಯೊಂದು ವರ್ಣವೂ ಅವರಲ್ಲಿಯೇ ವಿವಾಹವಾಗಬೇಕೆಂಬುದು ಅವನ ಕಟ್ಟಳೆ. ನಿರ್ದಿಷ್ಟವಾದ ವರ್ಣಗಳ ಹೊರಗೂ ಆಗುವ ಮದುವೆಯನ್ನು ಆತ ಅಂಗೀಕರಿಸಿದ್ದಾನೆ. ಇಲ್ಲಿಯೂ ಆತ ವಿಶಿಷ್ಟವಾದ ರೀತಿಯಲ್ಲಿ ಎಚ್ಚರವಹಿಸಿದ್ದಾನೆ. ವರ್ಣಗಳ ನಡುವೆ ಅಸಮಾನತೆ ಇರುವಂತಹ ತನ್ನ ತತ್ವಕ್ಕೆ ವಿರುದ್ಧವಾದವುಗಳನ್ನು ಅವನು ಒಪ್ಪುವುದಿಲ್ಲ. ಗುಲಾಮ ಪದ್ಧತಿಯಲ್ಲಿ ವಿಲೋಮ ರೀತಿಯಲ್ಲಿ ಅಂತರ್ವಿವಾಹಗಳನ್ನು ಆತ ಆದೇಶಿಸುವುದಿಲ್ಲ. ಒಬ್ಬ ಬ್ರಾಹ್ಮಣನು ತನ್ನ ವರ್ಣದಿಂದ ಹೊರಗೆ ಮದುವೆಯಾಗಬಹುದು. ಒಬ್ಬ ಕ್ಷತ್ರಿಯನು ಅವನಿಗಿಂತ. ಹಿಂದೂ ಧರ್ಮದ ತತ್ವಜ್ಞಾನ. ಕೆಳಗಿರುವ 2 ವರ್ಣಗಳಲ್ಲಿ ಎಂದರೆ ವೈಶ್ಯ ಮತ್ತು ಶೂದ್ರರಲ್ಲಿ ಮದುವೆಯಾಗಲು ಸ್ವತಂತ್ರ. ಆದರೆ ಅವನು ತನಗಿಂತ ಮೇಲಿರುವ ಬ್ರಾಹ್ಮಣ ವರ್ಣದ ಹೆಂಗಸನ್ನು ಮದುವೆಯಾಗುವಂತಿಲ್ಲ. ಒಬ್ಬ ವೈಶ್ಯನಾದರೂ ಅವನಿಗಿಂತ ಕೆಳಗಿನ ಶೂದ್ರ ವರ್ಣದಲ್ಲಿ ಮದುವೆಯಾಗಲು ಸ್ವತಂತ್ರ. ಆದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಹೆಣ್ಣುಗಳನ್ನು ಆತ ಮದುವೆಯಾಗುವಂತಿಲ್ಲ. ಈ ಅಂತರವೇಕೆ? ಇದಕ್ಕೆ ಒಂದೇ ಉತ್ತರ. ಮನುವಿಗೆ ಅಸಮಾನತೆಯನ್ನು ಪ್ರತಿಪಾದಿಸುವ ತನ್ನ ಕಟ್ಟಳೆಗಳನ್ನು ಕಾಪಾಡಬೇಕಾದ ಅಗತ್ಯವಿತ್ತು. ಕಾನೂನಿಗೆ ಸಂಬಂಧಿಸಿದ ಕಟ್ಟಳೆಗಳನ್ನೇ ತೆಗೆದುಕೊಳ್ಳಿ. ಕಾನೂನಿಗೆ ಸಂಬಂಧಿಸಿದ ನಿಯಮಗಳೆಂದರೆ ಸಾಮಾನ್ಯವಾಗಿ ತಿಳಿಯುವುದು ಕಾನೂನಿನ ಎದುರು ಎಲ್ಲರೂ ಸಮಾನರೆಂದು. ಈ ವಿಚಾರದಲ್ಲಿ ಮನು ಏನು ಹೇಳಿದ್ದಾನೆಂದು ಯಾರಿಗಾದರೂ ಆಸಕ್ತಿ ಇದ್ದರೆ ಆತನ ಧರ್ಮಶಾಸ್ತ್ರದಿಂದ ಆಯ್ದ ಕೆಳಗಿನ ಉದ್ದತಿಗಳನ್ನು ಗಮನಿಸಬಹುದಾಗಿದೆ. ಸರಳವಾಗಿ ಅರ್ಥವಾಗಲೆಂಬ ಉದ್ದೇಶದಿಂದ ನಾನು ಅವುಗಳನ್ನು ಪ್ರತ್ಯೇಕ ಶೀರ್ಷಿಕೆಗಳ ಕೆಳಗೆ ತೋರಿಸಿದ್ದೇನೆ. ಸಾಕ್ಷಿಗಳಿಗೆ ಸಂಬಂಧಿಸಿದಂತೆ ಮನುವಿನ ಪ್ರಕಾರ ಅವರು ಕೆಳಗಿನಂತೆ ಪ್ರಮಾಣ ಮಾಡಬೇಕು. 8:87 ಪರಿಶುದ್ಧವಾದ ಬಳಿಕ ನ್ಯಾಯಾಧೀಶರು ಪೂರ್ವಾಹ್ನದಲ್ಲಿ ಪರಿಶುದ್ಧನಾಗಿರುವ ದ್ವಿಜನನ್ನು ಹಲವು ಬಾರಿ ಕೂಗಿ ಕರೆಯಲಿ. ದೈವದ ಸಂಕೇತವಾದ ಯಾವುದಾದರೊಂದು ವಿಗ್ರಹದ ಎದುರಿನಲ್ಲಿ ಬ್ರಾಹ್ಮಣರ ಸಮ್ಮುಖದಲ್ಲಿ ಸತ್ಯವನ್ನೇ ಹೇಳಲು ಆತನನ್ನು ಕೇಳಲಿ. ಸಾಕ್ಷಿಗಳು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ತಮ್ಮ ಮುಖವನ್ನು ತಿರುಗಿಸಿಕೊಂಡಿರುವಾಗ ಇದು ನಡೆಯಲಿ. 7s
ಬ್ರಾಹ್ಮಣನಿಗೆ ಹೀಗೆಂದು ಹೇಳಲು ಮೊದಲು ಮಾಡಬೇಕು, ದೃಢವಾಗಿ ಹೇಳು ಎಂದು ಕೇಳಬೇಕು. ಕ್ಷತ್ರಿಯನಿಗಾದರೆ ಸತ್ಯವನ್ನೇ ಹೇಳು ಎಂದು ಕೇಳಬೇಕು. ವೈಶ್ಯನಿಗಾದರೆ ಸುಳ್ಳು ಪ್ರಮಾಣ ಮಾಡಿದರೆ ಗೋವು, ಧಾನ್ಯ ಮತ್ತು ಹೊನ್ನಿನ ಕಳವು ಮಾಡಿದ ಪಾತಕದಂತೆ ಎಂದು ಹೇಳಿ ಪ್ರಮಾಣ ಮಾಡಿಸಲಿ. ಶೂದ್ರನಿಗಾದರೆ ಸುಳ್ಳು ಪ್ರಮಾಣ ಮಾಡಿದರೆ ಮನುಷ್ಯನು ಮಾಡಬಹುದಾದ ಎಲ್ಲ ಅಪರಾಧಗಳ ಹೆಸರನ್ನು ಅಥವಾ ಯಾವುದಾದರೂ ಕೆಲವು ಹೆಸರುಗಳನ್ನು ಹೇಳಿ ಅಂತಹ ಪಾತಕವೆಸಗಿದಂತೆ ಎಂದು ಹೇಳಿ ಪ್ರಮಾಣ ಮಾಡಿಸಲಿ. 813 ನ್ಯಾಯಾಧೀಶನು ಪುರೋಹಿತನಿಗಾದರೆ ಸತ್ಯದ ಮೇಲೆ ಆಣೆ ಇಡುವಂತೆ ಹೇಳಲಿ. ಸೈನಿಕನಿಗೆ ಅವನ ಕುದುರೆ ಅಥವಾ ಆನೆ ಅಥವಾ ಶಸ್ತ್ರದ ಮೇಲೆ, ವೈಶ್ಯನಿಗೆ ಅವನ ಗೋಧನ, ಧಾನ್ಯ, ಚಿನ್ನದ ಮೇಲೆ ಆಣೆ ಇಡುವಂತೆ ಮಾಡಲಿ. ಶೂದ್ರನಿಗಾದರೂ ತನ್ನ ತಲೆಯ ಮೇಲೆ ಆಣೆ ಇಡುವಂತೆ ಮಾಡಲಿ. ಅವನು ಸುಳ್ಳು ಹೇಳಿದರೆ ಎಲ್ಲ ಪಾತಕಗಳ ಶಾಪವು ತನ್ನ ಮೇಲೆರಗಲಿ ಎಂದು ಆಣೆ ಇಡುವಂತೆ ಮಾಡಲಿ. ಸುಳ್ಳು ಸಾಕ್ಷ್ಯ ಕೊಡುವವರು ಮತ್ತು ಪ್ರಮಾಣ ಮಾಡುವವರ ಬಗೆಗೂ ಮನು ಆಲೋಚಿಸಿದ್ದಾನೆ. ಮನುವಿನ ಪ್ರಕಾರ ಸುಳ್ಳು ಆಧಾರಗಳನ್ನು ಕೊಡುವುದು ಒಂದು ಅಪರಾಧ. ಅವನ ಪ್ರಕಾರ 722 ಜ್ಞಾನಿಗಳು ಈ ಅಪರಾಧಗಳಿಗೆ ಶಿಕ್ಷೆಯನ್ನು ನಿರ್ದಿಷ್ಟಪಡಿಸಿದ್ದಾರೆ. ವಿವೇಕಿಗಳಾದ ಶಾಸಕರು ಅವನ್ನು ತಪ್ಪಿತಸ್ಥ ಸಾಕ್ಷಿಗಳ ಸಲುವಾಗಿ ಅಂಗೀಕರಿಸಿದ್ದಾರೆ. ಅನ್ಯಾಯ ಅಕ್ರಮಗಳನ್ನು ತಡೆಯುವ ದೃಷ್ಟಿಯಿಂದ ಇವುಗಳನ್ನು ಅನುಸರಿಸಬೇಕು. 20 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 723 ಸುಳ್ಳು ಸಾಕ್ಷಿ ಹೇಳಿದ ಕೆಳಗಿನ 3 ವರ್ಣದವರನ್ನು ಮೊದಲು ತಪ್ಪುದಂಡ ಹಾಕಿ ಬಳಿಕ ಬಹಿಷ್ಕರಿಸಲಿ. ಬ್ರಾಹ್ಮಣನಿಗಾದರೂ ಕೇವಲ ಬಹಿಷ್ಕಾರ ಹಾಕಿದರೆ ಸಾಕು. ಆದರೆ ಮನು ಒಂದು ವಿನಾಯಿತಿ ತೋರಿಸಿದ್ದಾನೆ. ಹೆಣ್ಣಿನೊಂದಿಗೆ ಚೆಕ್ಕಂದವಾಡುವಾಗ ಅಥವಾ ಮದುವೆಯ ಪ್ರಸ್ತಾಪ ಮಾಡುವಾಗ, ಹಣ್ಣು ಅಥವಾ ಹುಲ್ಲನ್ನು ತಿಂದ ಹಸುವಿನ ವಿಚಾರದಲ್ಲಿ, ಯಜ್ಞವಿಧಿಗಾಗಿ ತೆಗೆದುಕೊಂಡು ಹೋದ ಸೌದೆಯ ವಿಷಯದಲ್ಲಿ ಅಥವಾ ಬ್ರಾಹ್ಮಣನೊಬ್ಬನ ರಕ್ಷಣೆಗಾಗಿ ಕೊಟ್ಟ ಮಾತಿನ ವಿಚಾರದಲ್ಲಿ ಹಗುರವಾಗಿ ಆಣೆ ಇಡುವುದು ಕ್ರೂರವಾದ ಪಾಪವಾಗುತ್ತದೆ. ವಿಚಾರಣೆಗೆ ಸಂಬಂಧಿಸಿದ ಪಕ್ಷಗಳ ವಿಚಾರದಲ್ಲಿ ಅವನ ಸ್ಥಾನವೇನು ಎಂಬುದರ ಬಗೆಗೆ ಮುಖ್ಯವಾದ ಕೆಲವು ಪಾತಕಗಳನ್ನು ಮನು ಹೇಗೆ ಪರಿಗಣಿಸಿದ್ದಾನೆಂಬುದನ್ನು ಕುರಿತು ಆತನ ಸಂಹಿತೆಗಳನ್ನು ಎತ್ತಿ ತೋರಿಸಬಹುದಾಗಿದೆ. ಮಾನಹಾನಿ ಅಪರಾಧವನ್ನೇ ತೆಗೆದುಕೊಳ್ಳೋಣ. ಮನು ಈ ಸಂಬಂಧವಾಗಿ ಹೀಗೆ ಹೇಳಿದ್ದಾನೆ. 867 ಪುರೋಹಿತನನ್ನು ಅವಮಾನಗೊಳಿಸಿದವನು ಒಬ್ಬ ಸೈನಿಕನಾದರೆ 100 ಪಣಗಳ ದಂಡ, ಅವಮಾನಗೊಳಿಸಿದವನು ಒಬ್ಬ ವ್ಯಾಪಾರಿಯಾದರೆ 150 ಅಥವಾ 200 ಪಣಗಳ ದಂಡ. ಆದರೆ ಈ ಅಪರಾಧವೆಸಗಿದವನು ಒಬ್ಬ ಕಾರ್ಮಿಕನೋ ಸೇವಕನೋ ಆಗಿದ್ದರೆ ಉಗ್ರ ಶಿಕ್ಷೆ ವಿಧಿಸಬಹುದು. 368 ಪುರೋಹಿತನು ಸೈನಿಕನೊಬ್ಬನನ್ನು ಬೈದರೆ 50 ಪಣ ದಂಡ, ಅವನು ಬೈದದ್ದು ವ್ಯಾಪಾರಿಯನ್ನಾದರೆ 25, ಕಾವಲಿನ ವರ್ಗದವನಾದರೆ 12 ಪಣವನ್ನು ದಂಡವಾಗಿ ಕೊಡಬೇಕು. ತುಚ್ಛವಾಗಿ ನಿಂದಿಸಿದ ಅಪರಾಧಕ್ಕೆ ಮನು ಹೇಳುತ್ತಾನೆ. 870 ಒಂದೇ ಬಾರಿ ಹುಟ್ಟಿದ ಮನುಷ್ಯನು ದ್ವಿಜವನ್ನು ಅವಮಾನಿಸಿ ತುಚ್ಛವಾಗಿ ನಿಂದಿಸಿದರೆ ಅವನ ನಾಲಿಗೆಯನ್ನೇ ಕತ್ತರಿಸಬೇಕು, ಏಕೆಂದರೆ ಅವನು ಬ್ರಾಹ್ಮಣ ಕೆಳಭಾಗದಿಂದ ಹುಟ್ಟಿದವನು. 8 ದ್ವಿಜರ ಹೆಸರನ್ನು ಮತ್ತು ವರ್ಣವನ್ನು ತಿರಸ್ಕಾರದಿಂದ ಉಲ್ಲೇಖಿಸಿ, ಬ್ರಾಹ್ಮಣರ ಕಳಂಕವಾದ ಓ ದೇವದತ್ತ ಎಂಬ ರೀತಿಯಲ್ಲಿ ಹೇಳಿದರೆ 10 ಬೆರಳುಗಳ ಉದ್ದದ ಕಬ್ಬಿಣದ ಸರಳನ್ನು ಕಾಯಿಸಿ ಅವನ ಬಾಯಿಯಲ್ಲಿ ತುರುಕಬೇಕು. 872 ಯಾವನಾದರೂ ಅಹಂಕಾರದಿಂದ ಪುರೋಹಿತರಿಗೆ ಅವರ ಕರ್ತವ್ಯಗಳ ಬಗೆಗೆ ಸೂಚನೆ ನೀಡಿದರೆ ಅವನ ಬಾಯಿ ಮತ್ತು ಕಿವಿಗಳಲ್ಲಿ ಕಾಯಿಸಿದ ಎಣ್ಣೆಯನ್ನು ಸುರಿಯಲು ರಾಜನು ಅಪ್ಪಣೆ ಮಾಡಬೇಕು. ಪರಸ್ಪರ ಬೈದಾಡುವ ಅಪರಾಧಕ್ಕೆ ಮನು ವಿಧಿಸಿರುವ ಶಿಕ್ಷೆ. 876 ಪುರೋಹಿತ ಮತ್ತು ಸೈನಿಕ ಪರಸ್ಪರ ಬೈದಾಡಿದರೆ ಜ್ಞಾನಿಯಾದ ರಾಜನೇ ಅವರಿಗೆ ದಂಡ ವಿಧಿಸಬೇಕು. ಪುರೋಹಿತನಿಗೆ ಅತಿ ಕಡಿಮೆ ದಂಡ, ಸೈನಿಕನಿಗೆ ಮಧ್ಯಮ ಅಥವಾ ಗರಿಷ್ಠ ಪ್ರಮಾಣದ ದಂಡ ಹಾಕಬಹುದು. ಹಿಂದೂ ಧರ್ಮದ ತತ್ವಜ್ಞಾನ. 31 877 ಹಿಂದೆ ಹೇಳಿರುವಂತೆ ನಿರ್ದಿಷ್ಟವಾಗಿ ವ್ಯಾಪಾರಿ ಮತ್ತು ಅವನ ಸೇವಕ ವರ್ಗದವರ ನಡುವೆ ಅಥವಾ ಉಳಿದ ವರ್ಣಗಳಲ್ಲಿ ತಪ್ಪುಗಳು ಘಟಿಸಿದರೆ ನಾಲಿಗೆ ಕತ್ತರಿಸುವುದರ ಹೊರತು ಉಳಿದೆಲ್ಲ ದಂಡವನ್ನು ವಿಧಿಸಬಹುದು. ಮೇಲೆ ಬಿದ್ದು ಹಲ್ಲೆ ಮಾಡುವುದಕ್ಕೆ ಮನು ವಿಧಿಸಿರುವ ಶಿಕ್ಷೆ. 879 ಕೈ ಅಥವಾ ಕಾಲು, ಹೀಗೆ ಯಾವ ಅಂಗದಿಂದ ಕೆಳವರ್ಣದಲ್ಲಿ ಹುಟ್ಟಿದ ವ್ಯಕ್ತಿ ಮೇಲೂ ವರ್ಣದವರ ಮೇಲೆ ಹಲ್ಲೆ ನಡೆಸುತ್ತಾನೆಯೋ ಅವನ ಅಂಗವನ್ನೇ ಸೀಳಬೇಕು ಅಥವಾ ಕತ್ತರಿಸಿ ಹಾಕಬೇಕು. ಯಾವ ಪ್ರಮಾಣದಲ್ಲಿ ಅವನು ಗಾಯಗೊಳಿಸಿರಬಹುದೋ ಅದೇ ಪ್ರಮಾಣದಲ್ಲಿ ಅವನ ಅಂಗಾಂಗಗಳನ್ನು ಊನಗೊಳಿಸಬೇಕೆಂಬುದು ಮನುವಿನ ಕಟ್ಟಳೆಯಾಗಿದೆ. 880 ಯಾರು ತನ್ನ ಕೈಯನ್ನು ಅಥವಾ ದೊಣ್ಣೆಯನ್ನು ಬೇರೆಯವರ ಮೇಲೆ ಎತ್ತುತ್ತಾನೆಯೋ ಅವನ ಕೈಯನ್ನೇ ಕತ್ತರಿಸಿ ಹಾಕಬೇಕು. ಕೋಪದಿಂದ ಯಾರನ್ನಾದರೂ ಒಬ್ಬ ಕಾಲಿನಿಂದ ಒದ್ದರೆ ಅವನ ಕಾಲಿನಲ್ಲಿ ಆಳವಾದ ತೂತು ಕೊರೆಯಬೇಕು. ದುರಹಂಕಾರದ ಅಪರಾಧಕ್ಕೆ ಮನುವಿನ ಪ್ರಕಾರ ಶಿಕ್ಷೆ. 881 ಕೆಳವರ್ಣದ ಯಾವನಾದರೊಬ್ಬ ದುರಹಂಕಾರದಿಂದ ಮೇಲಿನವರ ಸರಿ ಸಮಾನವಾದ ಜಾಗದಲ್ಲಿ ಕುಳಿತುಕೊಂಡರೆ ಅವನ ಹಿಂಭಾಗದಲ್ಲಿ ಗುರುತು ಮಾಡಿ ಗಡಿಪಾರು ಮಾಡಬೇಕು ಅಥವಾ ರಾಜನು ಅವನ ಕುಂಡೆಗಳ ಮೇಲೆ ಬರೆ ಹಾಕಿಸಬೇಕು. 882 ಮತ್ತೊಬ್ಬರಿಂದ ಕೂಲಿ ಪಡೆದು ಯಾರ ಮೇಲಾದರೂ ಉಗುಳಿದರೆ ರಾಜನು ಅವನ 2 ತುಟಿಗಳನ್ನು ಕೊಯ್ದು ಹಾಕಲು ಅಪ್ಪಣೆ ಕೊಡಬೇಕು. ಮೈಮೇಲೆ ಮೂತ್ರ ವಿಸರ್ಜಿಸಿದರೆ ಅವನ ವಿಸರ್ಜನಾಂಗವನ್ನೇ ಕತ್ತರಿಸಿ ಹಾಕಬೇಕು. ಪಕ್ಕೆಯಿಂದ ತಿವಿದಿರೆ ಅವನ ಗುದದ್ವಾರವನ್ನು ಕೊಯ್ಯಬೇಕು. 883 ಯಾವನಾದರೂ ಒಬ್ಬ ಬ್ರಾಹ್ಮಣನ ಜುಟ್ಟು ಹಿಡಿದು ಜಗ್ಗಿದರೆ, ಕಾಲೆಳೆದರೆ, ಗಡ್ಡವನ್ನು ಎಳೆದರೆ, ಕುತ್ತಿಗೆ ಹಿಡಿದು ತಳ್ಳಿದರೆ ಅಥವಾ ಅವನ ಮರ್ಮಾಂಗಕ್ಕೆ ಕೈ ಹಾಕಿದರೆ ಸ್ವಲ್ಪವೂ ಹಿಂಜರಿಯದೆ ಅಂಥವನ ಕೈಗಳನ್ನು ತೂತು ಕೊರೆಸುವುದು ರಾಜನ ಕರ್ತವ್ಯವಾಗಿದೆ. ವ್ಯಭಿಚಾರದ ಅಪರಾಧಕ್ಕೆ ಮನುವಿನ ಶಿಕ್ಷೆ ಹೀಗಿದೆ. 859 ಕೆಳವರ್ಣದ ಒಬ್ಬ ಮನುಷ್ಯ ಮೇಲು ಜಾತಿಯ ಹುಡುಗಿಯನ್ನು ಪ್ರೀತಿಸಿದಾಗ ಅವನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ತನಗೆ ಸರಿಸಮಾನ ವರ್ಣದ ಹುಡುಗಿಯಾದರೆ ಸೂಕ್ತ ವಧುದಕ್ಷಿಣೆಯಿಂದ ಅವಳ ತಂದೆಯನ್ನು ಒಪ್ಪಿಸಿ ಮದುವೆಯಾಗಬಹುದು. 874 ಒಬ್ಬ ಕಾರ್ಮಿಕ ಅಥವಾ ಸೇವಕ ವರ್ಗಕ್ಕೆ ಸೇರಿದವನು ಬ್ರಾಹ್ಮಣ ಹೆಣ್ಣಿನೊಂದಿಗೆ ಅನೈತಿಕ ಸಂಬಂಧವಿರಿಸಿಕೊಂಡಿದ್ದರೆ ಮನೆಯಲ್ಲಿ ಆಕೆಗೆ ರಕ್ಷಣೆ ಇರಲಿ ಇಲ್ಲದಿರಲಿ ಅವನಿಗೆ ವಿಧಿಸಬೇಕಾದ ಶಿಕ್ಷೆ ಹೀಗಿದೆ. ಆಕೆಗೆ ರಕ್ಷಣೆ ಇಲ್ಲದಿದ್ದರೆ ಅನೈತಿಕ ಕೃತ್ಯವೆಸಗಿದ ಅವನು ನಿರ್ದಿಷ್ಟ ಅಂಗವನ್ನು ಅಥವಾ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ರಕ್ಷಿತಳಾಗಿದ್ದು ಆಕೆ ಪೂಜಾರಿಣಿಯಾಗಿದ್ದರೆ ಅವನು ಜೀವವನ್ನು ಸೇರಿದಂತೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. 32 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 875 ರಕ್ಷಿತ ಪೂಜಾರಿಣಿಯೊಬ್ಬಳೊಂದಿಗೆ ಒಬ್ಬ ವ್ಯಾಪಾರಿ ವ್ಯಭಿಚಾರಕ್ಕಿಳಿದರೆ ಅವನು ತನ್ನ ಐಶ್ವರ್ಯವನ್ನೆಲ್ಲ ಕಳೆದುಕೊಳ್ಳುತ್ತಾನೆ, ಜೊತೆಗೆ 1 ವರ್ಷ ಸೆರೆವಾಸ. ಸೈನಿಕನಾಗಿದ್ದರೆ 1000 ಪಣಗಳ ದಂಡ ಮತ್ತು ಕತ್ತೆಯ ಮೂತ್ರದಿಂದ ಸವರಿ ಅವನ ತಲೆ ಬೋಳಿಸತಕ್ಕದ್ದು. 876 ಒಬ್ಬ ವ್ಯಾಪಾರಿ ಅಥವಾ ಸೈನಿಕ ಪವಿತ್ರ ವರ್ಣದ ಹೆಣ್ಣೊಬ್ಬಳೊಂದಿಗೆ ಅವಳ ಗಂಡನಿಂದ ರಕ್ಷಣೆಯಿಲ್ಲದಿದ್ದಾಗ ವ್ಯಭಿಚಾರಕ್ಕಿಳಿದರೆ ಸೇವಕ ವರ್ಗದವರಂತೆಯೇ
ಅವರನ್ನು ಶಿಕ್ಷಿಸಬೇಕು. ಒಣಹುಲ್ಲು ಮತ್ತು ಸೌದೆಗಳನ್ನು ಒಟ್ಟು ಹಾಕಿ ಅವರನ್ನು ಜೀವಂತವಾಗಿ ಸುಟ್ಟುಹಾಕಬೇಕು. 882 ಒಬ್ಬ ವ್ಯಾಪಾರಿಯು ಸೈನಿಕ ವರ್ಗದ ರಕ್ಷಿತ ಸ್ತ್ರೀಯೊಂದಿಗೆ ಅಕ್ರಮ ವ್ಯವಹಾರವಿಟ್ಟುಕೊಂಡಿದ್ದರೆ ಅಥವಾ ಸೈನಿಕನೊಬ್ಬನು ರಕ್ಷಿತ ವೈಶ್ಯ ಸ್ತ್ರೀಯೊಂದಿಗೆ ಇಂತಹ ಸಂಬಂಧವಿರಿಸಿಕೊಂಡಾಗಲೂ ಅವರಿಬ್ಬರನ್ನೂ ಜೀವಂತ ಸುಟ್ಟುಹಾಕಬೇಕು. 883 ಆದರೆ ಒಬ್ಬ ಬ್ರಾಹ್ಮಣನು ಸೈನಿಕ ಮತ್ತು ವ್ಯಾಪಾರಿ ವರ್ಗದ ರಕ್ಷಿತ ಸ್ತ್ರೀಯೊಂದಿಗೆ ವ್ಯಭಿಚಾರ ಮಾಡಿದರೆ 1000 ಪಣವನ್ನು ದಂಡ ಹಾಕಬಹುದು. ಸೇವಕ ವರ್ಗದ ರಕ್ಷಿತ ಸ್ತ್ರೀ ಒಬ್ಬಳ ಜೀವಹಾನಿಗೆ ಕಾರಣವಾದ ಸೈನಿಕ ಅಥವಾ ವ್ಯಾಪಾರಿಗೂ 1000 ಪಣಗಳ ದಂಡ ಹಾಕಬಹುದಾಗಿರುತ್ತದೆ. 884 ಸೈನಿಕ ವರ್ಗದ ರಕ್ಷಿತ ಸ್ತ್ರೀಯೊಂದಿಗೆ ಒಬ್ಬ ವ್ಯಾಪಾರಿಯು ವ್ಯಭಿಚಾರಕ್ಕಿಳಿದರೆ 500 ಪಣ ದಂಡ ಕಟ್ಟಬೇಕು. ಅದೇ ವಿರುದ್ಧ ಕ್ರಮದಲ್ಲಿ ಸೈನಿಕನಾದರೆ ಮೂತ್ರದಿಂದ ಅವನ ತಲೆ ಬೋಳಿಸಬೇಕು ಅಥವಾ ಅವನು ಅಷ್ಟೇ ದಂಡ ಕಟ್ಟಬೇಕು. 885 ಒಬ್ಬ ಪೂಜಾರಿಯು ವ್ಯಾಪಾರಿ, ಸೈನಿಕ ಅಥವಾ ಸೇವಕ ವರ್ಗದ ಒಬ್ಬ ಅರಕ್ಷಿತ ಸ್ತ್ರೀಯೊಂದಿಗೆ ಸಂಬಂಧ ಹೊಂದಿದರೆ 500 ಪಣ ದಂಡ ಕೊಡಬೇಕು. ದುಷ್ಟಳು ಮಿಶ್ರ ವರ್ಣಕ್ಕೆ ಸೇರಿದವಳು ಆದವಳೊಂದಿಗೆ ಸಂಬಂಧವಿರಿಸಿಕೊಂಡಿದ್ದರೆ 1000 ಪಣದವರೆಗೆ ದಂಡ ಕೊಡಬೇಕು. ಅಪರಾಧಗಳಿಗೆ ಶಿಕ್ಷೆ ವಿಧಿಸುವ ಮನುವಿನ ಯೋಜನೆಗಳ ವ್ಯವಸ್ಥೆಯತ್ತ ಗಮನಹರಿಸಿದರೆ ಈ ವಿಷಯದ ಮೇಲೆ ಅಚ್ಚರಿಯ ಬೆಳಕು ಬೀಳುತ್ತದೆ. ಕೆಳಗಿನ ವಿಧಿಗಳನ್ನು ಗಮನಿಸಿ. 879 ಪುರೋಹಿತ ವರ್ಗದ ವ್ಯಭಿಚಾರಿಗೆ ಮರಣಾಂತಿಕ ಶಿಕ್ಷೆ ವಿಧಿಸದೆ ಅವಹೇಳನ ಮಾಡಿ ತಲೆ ಬೋಳಿಸುವ ಶಿಕ್ಷೆ ವಿಧಿಸಬಹುದು. ಉಳಿದ ವರ್ಗದವರಿಗೆ ಜೀವಹತ್ಯೆಯವರೆಗೂ ಶಿಕ್ಷೆಯುಂಟು. 880 ಎಂತಹ ಅಪರಾಧ ಮಾಡಿದ್ದರೂ ಒಬ್ಬ ಬ್ರಾಹ್ಮಣನನ್ನು ರಾಜನು ಎಂದು ವಧಿಸಕೂಡದು. ಬೇಕಾದರೆ ತನ್ನ ರಾಜ್ಯದಿಂದ ಗಡೀಪಾರು ಮಾಡಬಹುದು. ಅವನ ದೇಹಕ್ಕೆ ಯಾವ ನೋವನ್ನು ಉಂಟುಮಾಡದೆ, ಆಸ್ತಿಪಾಸ್ತಿಗಳನ್ನು ಕಿತ್ತುಕೊಳ್ಳದೆ ಗಡೀಪಾರು ಮಾಡಬಹುದು. 1127 ಸೈನಿಕ ವರ್ಗದ ಒಬ್ಬ ಸಜ್ಜನನನ್ನು ಉದ್ದೇಶಪೂರ್ವಕವಾಗಿ ಯಾರಾದರೂ ಕೊಲೆ ಮಾಡಿದರೆ ಅದಕ್ಕೆ ಶಿಕ್ಷೆಯುಂಟು. ಬ್ರಾಹ್ಮಣನೊಬ್ಬನನ್ನು ಕೊಲೆ ಮಾಡಿದರೆ ಅದಕ್ಕೆ ಹಿಂದೂ ಧರ್ಮದ ತತ್ವಜ್ಞಾನ 22 ಶಿಕ್ಷೆಯುಂಟು. ಬ್ರಾಹ್ಮಣನೊಬ್ಬನನ್ನು ಕೊಲೆ ಮಾಡಿದರೆ ವಿಧಿಸುವ ಶಿಕ್ಷೆಗಿಂತ 4/1 ಪಾಲು ಕಡಿಮೆ ಶಿಕ್ಷೆಯನ್ನು ಕೊಲೆ ಮಾಡಿದವನಿಗೆ ವಿಧಿಸಬಹುದು. ವೈಶ್ಯನನ್ನು ಕೊಂದರೆ 8/1 ಭಾಗ, ಕರ್ತವ್ಯನಿರತ ಶೂದ್ರನನ್ನು ಕೊಂದರೆ 16/1 ಭಾಗ ಕಡಿಮೆ ಶಿಕ್ಷೆ ವಿಧಿಸಬಹುದು. 1128 ಕ್ಷತ್ರಿಯನೊಬ್ಬನನ್ನು ಒಬ್ಬ ಬ್ರಾಹ್ಮಣನು ದುರುದ್ದೇಶವಿಲ್ಲದೆ ಕೊಂದರೆ ಸೂಕ್ತ ಧರ್ಮವಿಧಿಗಳನ್ನು ಆಚರಿಸಿದ ಬಳಿಕ ಪುರೋಹಿತರಿಗೆ 1 ಗೂಳಿಯ ಸಹಿತ 1000 ಗೋವುಗಳನ್ನು ದಾನ ಮಾಡಬೇಕು. 1129 1120 1131 ಅಥವಾ ಅವನು ಬ್ರಾಹ್ಮಣನನ್ನೇ ಕೊಂದಿದ್ದರೆ ಇಂದ್ರಿಯಗಳನ್ನು ನಿಗ್ರಹಿಸಿ 3 ವರ್ಷಗಳ ಕಾಲ ತಪಸ್ಸಿನಲ್ಲಿ ನಿರತನಾಗಬೇಕು. ಪಟ್ಟಣದಿಂದ ದೂರವಿದ್ದು ಕೂದಲನ್ನು ದೀರ್ಘವಾಗಿ ಬೆಳೆಸಿ ಪರ್ಣಕುಟಿಯಲ್ಲಿ ವಾಸಿಸುತ್ತಾ ತಪಸ್ಸನ್ನಾಚರಿಸಬೇಕು. ಅವನು ದುರುದ್ದೇಶವಿಲ್ಲದೆ ಉತ್ತಮ ಗುಣಶೀಲಗಳಿದ್ದ ಒಬ್ಬ ವೈಶ್ಯನನ್ನು ಕೊಂದರೆ ಮೇಲೆ ಹೇಳಿದ ರೀತಿಯಲ್ಲಿ 1 ವರ್ಷ ತಪಸ್ಸನ್ನಾಚರಿಸಬೇಕು ಅಥವಾ ಪುರೋಹಿತರಿಗೆ 100 ಹಸುಗಳು ಮತ್ತು 1 ಗೂಳಿಯನ್ನು ದಾನ ಮಾಡಬೇಕು. ಇದೇ ಬಗೆಯಲ್ಲಿ ಶೂದ್ರನನ್ನು ಕೊಂದಿದ್ದರೆ 6 ತಿಂಗಳ ಕಾಲ ತಪಸ್ಸನ್ನಾಚರಿಸಬೇಕು ಅಥವಾ 10 ಬಿಳಿ ಹಸುಗಳನ್ನು ಮತ್ತು 1 ಗೂಳಿಯನ್ನು ಪುರೋಹಿತರಿಗೆ ದಾನ ಮಾಡಬೇಕು. 881 ಬ್ರಾಹ್ಮಣರ ಹತ್ಯೆಗಿಂತ ಮಹಾಪರಾಧ ಭೂಮಿಯ ಮೇಲೆ ಇನ್ನೊಂದಿಲ್ಲ. ಆದುದರಿಂದ ರಾಜನಾದರೂ ಅಕಸ್ಮಾತ್ ಮನಸ್ಸಿನಲ್ಲಿಯೂ ಪುರೋಹಿತನನ್ನು ಕೊಲ್ಲುವ ಯೋಚನೆ ಮಾಡಬಾರದು. 826 ಒಂದೇ ಬಗೆಯ ಅಪರಾಧಗಳು ಆಗಾಗ ಸಂಭವಿಸುವುದನ್ನು ಗಮನಿಸಿ ರಾಜನು ಕಾಲ ಮತ್ತು ಸ್ಥಳಗಳನ್ನು ಗೊತ್ತುಮಾಡಿಕೊಂಡು ಅಪರಾಧಿಗಳನ್ನು ಪತ್ತೆ ಮಾಡಿ ಅಪರಾಧದ ಸ್ವರೂಪ, ಅಪರಾಧಿಯು ಕೊಡಲು ಸಾಧ್ಯವಾಗಬಹುದಾದ ದಂಡ ಅಥವಾ ಅನುಭವಿಸಲು ಸಾಧ್ಯವಿರುವ ಶಿಕ್ಷೆ ಇವೆಲ್ಲವನ್ನು ಪರಿಶೀಲಿಸಿ ಶಿಕ್ಷೆಯನ್ನು ವಿಧಿಸಲಿ. ಯಾರಿಗೆ ನ್ಯಾಯವಾಗಿ ಶಿಕ್ಷೆಯಾಗಬೇಕೋ ಅವರಿಗೆ ಅದು ಸಿಗಲಿ. 824 ಸ್ವಯಂಭೂವಿನ ಮಗನಾದ ಮನು ಅಪರಾಧಿಗೆ ಶಿಕ್ಷಿಸಬೇಕಾದ 10 ಸ್ಥಾನಗಳನ್ನು ಹೆಸರಿಸಿದ್ದಾನೆ. ಕೆಳಗಿನ 3 ವರ್ಣಗಳಿಗೆ ಮಾತ್ರ ಈ ಶಿಕ್ಷೆಗಳು ತಕ್ಕವು. ಬ್ರಾಹ್ಮಣನಿಗೆ ಮಾತ್ರ ಈ ಯಾವ ಸ್ಥಾನಗಳಲ್ಲಿಯೂ ಹಿಂಸೆಯಾಗದಂತೆ ಬಿಟ್ಟುಬಿಡಬೇಕು. 825 ಜನನೇಂದ್ರಿಯ, ಹೊಟ್ಟೆ, ನಾಲಿಗೆ, 2 ಕೈಗಳು, 2 ಪಾದಗಳು, ಕಣ್ಣು, ಮೂಗು, 2 ಕಿವಿಗಳು, ಆಸ್ತಿಪಾಸ್ತಿ, ಉಗ್ರವಾದ ಸಂದರ್ಭವಾದರೆ ಇಡೀ ದೇಹ ಶಿಕ್ಷಾರ್ಹವಾಗಿರುತ್ತದೆ. ಹಿಂದೂ ಮತ್ತು ಹಿಂದೂಗಳಲ್ಲದವರ ಅಪರಾಧ ನ್ಯಾಯಶಾಸ್ತ್ರಗಳ ನಡುವೆ ಎಂತಹ ಹೋಲಿಕೆಯಿದೆ. ಹಿಂದೂಗಳ ಅಪರಾಧ ನ್ಯಾಯಶಾಸ್ತ್ರದಲ್ಲಿ ಅಸಮಾನತೆಯನ್ನೇ ವಿಸ್ತಾರವಾಗಿ ಬರೆಯಲಾಗಿದೆಯಲ್ಲವೇ. ನ್ಯಾಯಪರವಾದ ಗುರಿಯಿರುವ ಅಪರಾಧ ಕಾನೂನಿನಲ್ಲಿ ನಾವು 2 ವಿಚಾರಗಳನ್ನು ಕಾಣುತ್ತೇವೆ. ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಒಂದು ಭಾಗದಲ್ಲಿ ಅಪರಾಧದ ಸ್ವರೂಪ ನಿರ್ಣಯವಿರುತ್ತದೆ. ಮತ್ತೊಂದು ಭಾಗದಲ್ಲಿ ಕಾನೂನು ಉಲ್ಲಂಘಿಸಿದವರಿಗೆ ತಕ್ಕ ಶಿಕ್ಷೆಯನ್ನು ವಿವೇಚನೆಯಿಂದ ನಿರ್ಧರಿಸಲಾಗುತ್ತದೆ. ಎಲ್ಲ ಅಪರಾಧಿಗಳು ಆಯಾ ಅಪರಾಧಗಳಿಗೆ ತಕ್ಕಂತೆ ಸಮಾನ ರೀತಿಯ ಶಿಕ್ಷೆ ಪಡೆಯುತ್ತಾರೆ. ಆದರೆ ಮನುವಿನಲ್ಲಿ ನಾವು ಕಾಣುವುದೇನು? ಮೊದಲನೆಯದಾಗಿ ಅತಾರ್ಕಿಕವಾದ ಶಿಕ್ಷೆಗಳು. ಅಪರಾಧವೆಸಗಿದ ಅಂಗಗಳಿಗೆ ಹೊಟ್ಟೆ, ನಾಲಗೆ, ಮೂಗು, ಕಣ್ಣು, ಕಿವಿ, ಜನನಾಂಗಗಳು ಇತ್ಯಾದಿಗಳಿಗೆ ಅಪರಾಧಕ್ಕೆ ಶಿಕ್ಷೆ ನೀಡುವುದು. ಅಪರಾಧವೆಸಗಿದ ಅಂಗ ಮನುಷ್ಯನಿಂದ ಪ್ರತ್ಯೇಕವಾದ ಸ್ವತಂತ್ರ ಅಸ್ತಿತ್ವ ಪಡೆದು ತಾನೇ ಪ್ರವೃತ್ತವಾಯಿತು ಎಂಬಂತಿದೆ. ಈ ಕ್ರಮದ ಮನುವಿನ ಶಿಕ್ಷಾ ನಿಯಮಗಳ ಮತ್ತೊಂದು ಅವಿವೇಕವೆಂದರೆ ಅಪರಾಧದ ಸ್ವರೂಪಕ್ಕೂ ಶಿಕ್ಷೆಗೂ ಒಂದು ಸುಸಂಬದ್ಧ ಸಂಬಂಧವಿಲ್ಲದೆ ಅಮಾನವೀಯವಾಗಿರುವುದು. ಮನುವಿನ ಶಿಕ್ಷಾಕ್ರಮದಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಎದ್ದು ಕಾಣುವ ನಾಚಿಕೆಗೆಟ್ಟ ಲಕ್ಷಣವೆಂದರೆ ಒಂದೇ ಅಪರಾಧಕ್ಕೆ ಶಿಕ್ಷೆಗಳಲ್ಲಿರುವ ತಾರತಮ್ಯಗಳು. ನ್ಯಾಯಾಲಯಕ್ಕೆ ಬರುವ ಅಪರಾಧಿಯ ಗೌರವವನ್ನು ಕಾಪಾಡುವುದರಲ್ಲಿ ಎಲ್ಲಕ್ಕೂ ಮೂಲವಾಗಿರುವ ಸೂಕ್ಷ್ಮವಾದ ಸಾಮಾಜಿಕ ಅಸಮಾನತೆಯನ್ನು ರಕ್ಷಿಸಿ ಕಾಪಾಡುವುದರಲ್ಲಿ ಅದಕ್ಕಿರುವ ಕಾಳಜಿ ಗಮನಾರ್ಹವಾಗಿದೆ. ಸಾಮಾಜಿಕ ಅಸಮಾನತೆಗಳನ್ನು ಮನು ಹೇಗೆ ಅಂಗೀಕರಿಸಿ ವಿಧಿಸಿದ್ದಾನೆಂಬುದನ್ನು ತೋರಿಸಲು ಇಲ್ಲಿಯವರೆಗೆ ಅಂತಹ ಅನೇಕ ಸಂಗತಿಗಳನ್ನು ಉದಾಹರಣೆಯಾಗಿ ಉಲ್ಲೇಖಿಸಿದ್ದೇನೆ. ಧಾರ್ಮಿಕ ಅಸಮಾನತೆಯನ್ನು ಮನುವೇ ಹುಟ್ಟುಹಾಕಿದನೆಂಬುದನ್ನು ತೋರಿಸಲು ಕೆಲವು ಸಂಗತಿಗಳನ್ನು ಈಗ ನಾನು ಉದಾಹರಿಸುತ್ತೇನೆ. ಇವೆಲ್ಲ ಪವಿತ್ರ ಕರ್ಮಗಳು ಮತ್ತು ಆಶ್ರಮಗಳಿಗೆ ಸಂಬಂಧಿಸಿದ ವಿಚಾರಗಳು. ಕ್ರೈಸ್ತರಂತೆ ಹಿಂದೂಗಳಿಗೆ ಪವಿತ್ರ ಕರ್ಮಗಳಲ್ಲಿ ನಂಬಿಕೆಯಿದೆ. ಒಂದೇ ವ್ಯತ್ಯಾಸವೆಂದರೆ ಇವುಗಳ ಸಂಖ್ಯೆ ಹಿಂದೂಗಳಲ್ಲಿ ಜಾಸ್ತಿ. ರೋಮನ್ ಕಥೋಲಿಕ್ ಕ್ರೈಸ್ತರು ಹಿಂದೂಗಳ ಈ ಬಹುಸಂಖ್ಯೆಯ ಪವಿತ್ರ ಕರ್ಮಗಳ ಬಗೆಗೆ ಆಶ್ಚರ್ಯಪಡಬಹುದಾಗಿದೆ. ಮೂಲತಃ ಇವುಗಳ ಸಂಖ್ಯೆ 40. ಮನುಷ್ಯ ಜೀವನದ ಅತ್ಯಂತ ಸಾಮಾನ್ಯ ಘಟನೆಯಿಂದ ಬಹು ಮಹತ್ವದ ಘಟನೆಯವರೆಗೆ ಎಲ್ಲ ಅಂಶಗಳನ್ನು ಇವು ಒಳಗೊಂಡಿದ್ದವು. ಮುಂದೆ ಇವುಗಳನ್ನು 20ಕ್ಕೆ ಇಳಿಸಲಾಯಿತು. ಬಳಿಕ ಅವುಗಳನ್ನು 16ಕ್ಕೆ ಮಿತಿಗೊಳಿಸಲಾಯಿತು. ಹಿಂದೂ ಕರ್ಮಗಳಿಗೆ ಮುಂದೆ ಶಾಶ್ವತವಾಗಿ ಈ ಸಂಖ್ಯೆಯೇ ಉಳಿಯಿತು.
ಈ ಪವಿತ್ರ ಕರ್ಮಗಳನ್ನು ವಿವರಿಸುವುದಕ್ಕೆ ಮುಂಚೆ ಈ ವಿಧಿವಿಧಾನಗಳ ಮೂಲದಲ್ಲಿಯೇ ಎಂತಹ ಅಸಮಾನತೆ ಇದೆ ಎಂಬುದನ್ನು ತಿಳಿದುಕೊಂಡ ಬಳಿಕವೇ ಓದುಗರು ಈ ಕರ್ಮಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯ. ಆದರೆ ಅವುಗಳೆಲ್ಲವನ್ನೂ ಚರ್ಚಿಸುವುದು ಅಸಾಧ್ಯ. ಅವುಗಳಲ್ಲಿ ಕೆಲವನ್ನು ಚರ್ಚಿಸಿದರೆ ಸಾಕು. ಅವುಗಳಲ್ಲಿ 3 ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ. ದೀಕ್ಷೆ, ಗಾಯತ್ರಿ ಮಂತ್ರ ಮತ್ತು ದೈನಂದಿನ ಪೂಜೆ ಮನಸ್ಕಾರಗಳು. ಮೊದಲನೆಯದು ದೀಕ್ಷೆ. ಒಬ್ಬ ವ್ಯಕ್ತಿ ಸೂಕ್ತ ಕಾಲದಲ್ಲಿ ದೀಕ್ಷೆಗೆ ಅಧಿಕಾರ ಪಡೆಯುತ್ತಾನೆ. ಅವನ ಕೊರಳಿಗೆ ಪವಿತ್ರ ದಾರವನ್ನು ಹಾಕುವ ಮೂಲಕ ದೀಕ್ಷೆ ಕೊಡಲಾಗುತ್ತದೆ. ದೀಕ್ಷಾವಿಧಿಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಮನುವಿನ ಕಟ್ಟಳೆಗಳು ಕೆಳಗಿನಂತಿವೆ. 2:36, 2:37. ಬ್ರಾಹ್ಮಣನಿಗೆ 8 ವರ್ಷವಾದಾಗ, ತೃತೀಯ 11 ವರ್ಷವಾದಾಗ, ವೈಶ್ಯನಿಗೆ 12 ವರ್ಷವಾದಾಗ ಅವನ ತಂದೆಯು ತನ್ನ ವರ್ಣದ ಚಿಹ್ನೆಯನ್ನು ಮಗನಿಗೆ ಕೂಡಲಿ. ಒಬ್ಬ ಬ್ರಾಹ್ಮಣ ಅಥವಾ ಅವನ ತಂದೆಯು ಪವಿತ್ರ ಜ್ಞಾನವನ್ನು ಇನ್ನೂ ಮುಂಚೆಯೇ. ಹಿಂದೂ ಧರ್ಮದ ತತ್ವಜ್ಞಾನ. 2:38, 2:39, 247, 248, 269, 270, 35. ನೀಡಲೆಂದು ಬಯಸಿದರೆ ಒಬ್ಬ ಕ್ಷತ್ರಿಯನು ತನ್ನ ಶಕ್ತಿಯನ್ನು ವರ್ಗಾಯಿಸಲು ಅಥವಾ ವೈಶ್ಯನು ವ್ಯಾಪಾರವನ್ನು ಆರಂಭಿಸಲು ಸಂಬಂಧಿಸಿದ ಅಧಿಕಾರವನ್ನು 5, 6 ಅಥವಾ 8ನೇ ವರ್ಷದಲ್ಲಿ ಕೊಡಬಹುದು. ಗಾಯತ್ರಿ ಉಪದೇಶದೊಡನೆ ದೀಕ್ಷಾವಿಧಿಯ ಅಧಿಕಾರ ಕೊಡುವುದನ್ನು ಬ್ರಾಹ್ಮಣನಿಗೆ 16ನೆಯ ವಯಸ್ಸಿಗಿಂತ ತಡವಾಗಬಾರದು, ಕ್ಷತ್ರಿಯನಿಗೆ 22, ವೈಶ್ಯನಿಗೆ 24ನೆಯ ವರ್ಷಕ್ಕಿಂತ ತಡವಾಗಬಾರದು. ವಯಸ್ಸು ಮೀರಿದ, ಸೂಕ್ತ ಕಾಲದಲ್ಲಿ ಅಧಿಕಾರ ಪಡೆಯದ ಯುವಕರು ಬಳಿಕ ವ್ರಾತ್ಯರೆಂದು ಕರೆಸಿಕೊಳ್ಳುತ್ತಾರೆ. ಜಾತಿ ಭ್ರಷ್ಟರಾಗಿ ಗಾಯತ್ರಿಯಿಂದ ವಂಚಿತರಾಗಿ ಸದ್ಗೃಹಸ್ಥರಿಂದ ನಿಂದೆಗೊಳಗಾಗುತ್ತಾರೆ. ಒಬ್ಬ ಮನುಷ್ಯನು ಕೇವಲ ಹುಟ್ಟುವುದು ಸಾಮಾನ್ಯ ವಿಚಾರ. ಅವನ ತಂದೆ ತಾಯಿಗಳ ಪರಸ್ಪರ ಇಂದ್ರಿಯಾಸಕ್ತಿಯ ಫಲವಾಗಿ ತಾಯಿಯ ಗರ್ಭವನ್ನು ಅವನು ಪ್ರವೇಶಿಸಿದ. ಆದರೆ ಮುಖ್ಯ ಆಚಾರ್ಯನು ವೇದಾಧ್ಯಯನದಲ್ಲಿ ಪಾರಂಗತನಾದವನು ಪವಿತ್ರ ಮಾತೃದೇವತೆಯಾದ ಗಾಯತ್ರಿಯ ಮೂಲಕ ಕೊಡುವ ಜನ್ಮವೇ ನಿಜವಾದ ಜನ್ಮ. ವಯಸ್ಸು ಮತ್ತು ಸಾವಿನಿಂದ ವಿನಾಯಿತಿ ಪಡೆದ ಜನ್ಮವದು. ಮೊದಲ ಜನ್ಮ ಸಹಜ ತಾಯಿಯಿಂದ, 2ನೆಯ ಜನ್ಮ ಉಡಿದಾರ ಕಟ್ಟಿದಾಗ, 3ನೆಯ ಜನ್ಮ ಸೂಕ್ತ ವಿಧಿ ಮತ್ತು ಸಂಸ್ಕಾರಗಳಿಂದ. ವೇದ ಪಾಠಗಳಲ್ಲಿ ಉಕ್ತವಾಗಿರುವಂತೆ ದ್ವಿಜನೆಂದು ಕರೆಯಲಾಗುವವನ ಜನ್ಮಗಳು ಹೀಗೇ ಇರುತ್ತವೆ. ಅವರಲ್ಲಿ ಪವಿತ್ರ ಹುಟ್ಟು ಹೀಗಿದೆ: ಸೊಂಟಕ್ಕೆ ಉಡಿದಾರ ಮತ್ತು ಕೊರಳಿಗೆ ಪವಿತ್ರ ಜನಿವಾರ ಹಾಕುವುದರಿಂದ ವಿಶಿಷ್ಟವಾಗುತ್ತದೆ. ಈ ಹುಟ್ಟಿನಲ್ಲಿ ಗಾಯತ್ರಿಯೇ ಅವನ ತಾಯಿ, ಆಚಾರ್ಯನೇ ತಂದೆ. ಇನ್ನು ನಾನು ಗಾಯತ್ರಿ ವಿಚಾರಕ್ಕೆ ಬರುತ್ತೇನೆ. ಅದೊಂದು ಮಂತ್ರ ಅಥವಾ ದೈವಿಕ ಶಕ್ತಿಯನ್ನು ಉದ್ದೀಪಿಸುವ ಪ್ರಾರ್ಥನೆ. ಅದರ ವಿವರಣೆಯನ್ನು ಮನು ಹೀಗೆ ಕೊಟ್ಟಿದ್ದಾನೆ: 2:76, 2:77, 2:78. ಬ್ರಹ್ಮನ ಮುಖದಿಂದ 3 ವೇದಗಳು ಹುಟ್ಟಿದವಂತೆ. 3 ಅಕ್ಷರಗಳು ಘೋಷಿಸಲ್ಪಟ್ಟವು. ಅ, ಉ, ಮಯು ಸೇರಿ ಏಕೋಚ್ಚಾರದಲ್ಲಿ ಸ್ವರ ಕಂಪನದಿಂದ ಒಟ್ಟಾದವು. ಇದರೊಡನೆ ಭೂರ್, ಭುವ, ಸ್ವರ ಅಂದರೆ ಭೂಮಿ, ಆಕಾಶ, ಸ್ವರ್ಗವೆಂಬ 3 ಶಬ್ದಗಳು ಸೇರಿದವು. ಅಸಂವೇದ್ಯನಾದ ಪ್ರಾಣಿ ಸಮಸ್ತ ಜಗದ್ರಕ್ಷಕನು 3 ವೇದಗಳಿಂದ ಸ್ತುತಿಸಲ್ಪಟ್ಟವನಾಗಿ ಒಂದಾದ ಮೇಲೆ ಒಂದರಂತೆ 3 ಪ್ರಮಾಣಗಳನ್ನು ಅನಿರ್ವಚನೀಯ ಪಾಠದಿಂದ ಹಾಲಿನಂತೆ ಕರೆದ ತದ್ ಎಂಬ ಶಬ್ದದಿಂದ ಆರಂಭವಾಯಿತು ಮತ್ತು ಸಾವಿತ್ರಿ ಅಥವಾ ಗಾಯತ್ರಿಗೆ ಅರ್ಹವಾಯಿತು. ವೇದವನ್ನು ಬಲ್ಲ ಪುರೋಹಿತ ಬೆಳಗಿನಲ್ಲಿ ಮತ್ತು ಸಂಜೆಯಲ್ಲಿ 3 ಶಬ್ದಗಳನ್ನು ಮೊದಲು, ಬಳಿಕ ಏಕೋಚ್ಚಾರದ ಪವಿತ್ರ ಪಾಠವನ್ನು ತನ್ನಲ್ಲಿಯೇ ಹೇಳಿಕೊಳ್ಳುತ್ತಾನೆ. ವೇದಗಳು ಅವನಿಗೆ ಕೊಡುವ ಪಾವಿತ್ರ್ಯವನ್ನು ಅವನು ಅದರಿಂದ ಪಡೆಯುತ್ತಾನೆ. 22, 2:25. ಗೋ 2. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಒಬ್ಬ ದ್ವಿಜನು ಹಲವನ್ನು ಬಿಟ್ಟು ಕೇವಲ 3 ಅಥವಾ ಓಂ, ವ್ಯಾಹರ್ತಿಗಳು ಮತ್ತು ಗಾಯತ್ರಿ 1000 ಬಾರಿ ಉಚ್ಚರಿಸಿದರೆ 1 ತಿಂಗಳಿನಲ್ಲಿ ಪೊರೆಗಳಿಚಿದ ಹಾವಿನಂತೆ ಎಂತಹ ಪಾಪದಿಂದಲೂ ಮುಕ್ತನಾಗುತ್ತಾನೆ. ಪುರೋಹಿತ, ಸೈನಿಕ ಮತ್ತು ವಣಿಜ ಈ 3 ರಹಸ್ಯವಾದ ಈ ಉಪದೇಶವನ್ನು ಕಡೆಗಣಿಸಿ ಸೂಕ್ತ ಋತುಮಾನಗಳಲ್ಲಿ ತಕ್ಕ ಆಚರಣೆಗಳನ್ನು ಮಾಡದಿದ್ದರೆ ಸದ್ಗೃಹಸ್ಥರ ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ. ಅಡ್ಡಗೆರೆ. ಏಕೋಚ್ಚಾರದಿಂದ ಆರಂಭವಾಗಿ 3 ಪ್ರಮಾಣದ ಗಾಯತ್ರಿಯಲ್ಲಿ ಮುಂದುವರಿದು ಸ್ಥಿರವಾದ ಮಹಾನ್ ಶಬ್ದಗಳನ್ನು ವೇದದ ಬಾಯಿ ಅಥವಾ ಮುಖ್ಯ ಅಂಗವೆಂದು ತಿಳಿಯಲಾಗಿದೆ. ಚ್ಯುತಿಯಿಲ್ಲದೆ 3 ವರ್ಷಗಳ ಕಾಲ ಪ್ರತಿದಿನವೂ ಯಾರು ಪವಿತ್ರ ಮಂತ್ರಗಳನ್ನು ಪಠಿಸುತ್ತಾನೆಯೋ ಅವನು ದಿವ್ಯಜ್ಞಾನವನ್ನು ಸಮೀಪಿಸುತ್ತಾನೆ. ಸೂಕ್ಷ್ಮ ಶರೀರ ಹೊಂದಿ ಗಾಳಿಯಂತೆ ತೇಲುತ್ತಾನೆ. ಈ ಪವಿತ್ರ ಉಚ್ಚಾರಣೆಯು ಉನ್ನತವಾದುದರ ಸಂಕೇತ. ಉಸಿರನ್ನು ಬಿಗಿ ಹಿಡಿದು ದೇವರಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿರುವುದು ಮಹಾನ್ ಭಕ್ತಿ. ಆದರೆ ಗಾಯತ್ರಿಗಿಂತ ಹಿರಿದಾದುದು ಮತ್ತೊಂದಿಲ್ಲ. ಮೌನಕ್ಕಿಂತ ಸತ್ಯವನ್ನು ಘೋಷಿಸುವುದೇ ಶ್ರೇಷ್ಠ. ವೇದದಲ್ಲಿ ವಿಧಿಸಲಾಗಿರುವ ಎಲ್ಲ ಹಕ್ಕುಗಳು, ಅಗ್ನಿಗೆ ಕೊಡುವ ಆಹುತಿ ಮತ್ತು ಪವಿತ್ರಾಹುತಿಗಳೆಲ್ಲ ಕಳೆದುಹೋಗುತ್ತವೆ. ಕಳೆದುಹೋಗದ ವಿಚಾರವೆಂದು ಘೋಷಿಸಲಾಗುವುದೆಂದರೆ ಬ್ಯಾಕ್ ಓಂ ಎಂಬ ಅಕ್ಷರ. ಆದುದರಿಂದಲೇ ಅದನ್ನು ಅಕ್ಷರವೆಂದು ಕರೆಯಲಾಗಿದೆ. ಏಕೆಂದರೆ ಜೀವ ಸಮಸ್ತಕ್ಕೆ ಒಡೆಯನಾದ ದೇವರ ಸಂಕೇತವದು. ಗಟ್ಟಿಯಾಗಿ 10 ಸಲ ಪವಿತ್ರ ನಾಮಸ್ಮರಣೆ ಮಾಡುವುದು ಪವಿತ್ರಾಹುತಿಗಿಂತ ಒಳ್ಳೆಯದು. 1000 ಬಾರಿ ಶುದ್ಧ ಮನಸ್ಸಿನಿಂದ ಸ್ಮರಿಸುವುದು ಅತ್ಯುತ್ತಮ. 2L4 ಗೃಹಕೃತ್ಯ ಆಚರಣೆಗಳನ್ನು ವಿದ್ಯುಕ್ತ ಆಹುತಿಯೊಡನೆ ನೆರವೇರಿಸಿದರೆ ಸಿಗುವ ಪುಣ್ಯಕ್ಕಿಂತ 16 ಪಟ್ಟು ಮಣ್ಯವನ್ನು ಗಾಯತ್ರಿಯನ್ನು 1 ಬಾರಿ ಜಪಿಸುವುದರಿಂದ ಪಡೆಯಬಹುದು. 5852. ಈಗ ನಿತ್ಯಪೂಜೆ, ಹೋಮಗಳಿಗೆ ಬರೋಣ. ಈಗಾಗಲೇ ಕೆಲವು ಬಾರಿ ಕ್ರಮವಾಗಿ ವಿವರಿಸಿರುವಂತೆ ಗೊತ್ತಿಲ್ಲದೆ ಮಾಡುವ ಅಪರಾಧಗಳಿಗೆ ಪ್ರಾಯಶ್ಚಿತ್ತವಾಗಿ ಗೃಹಸ್ಥಿರತೆಗಾಗಿ 5 ಮಹಾಹೋಮಗಳನ್ನು ದಿನನಿತ್ಯವೂ ಜರುಗಿಸುವಂತೆ ಋಷಿಗಳು ವಿಧಿಸಿದ್ದಾರೆ. 370. ಶಾಸ್ತ್ರಾಧ್ಯಯನ ಮತ್ತು ಬೋಧನೆಗಳು. ವೇದಗಳಿಗೆ ಮಾಡುವ ಅರ್ಚನೆ. ದೋಸೆ ಮತ್ತು ನೀರನ್ನು ನೈವೇದ್ಯವಾಗಿ ಮನಸ್ಗೆ ಆಹುತಿ. ದೇವತೆಗಳಿಗೆ ನೈವೇದ್ಯ. ಬದುಕಿರುವ ಪ್ರಾಣಿಗಳಿಗೆ ಅನ್ನಾಹುತಿ ಕೊಡುವ ಮೂಲಕ ಪ್ರೇತಾಚರಣೆ. ಅತಿಥಿಗಳನ್ನು ಗೌರವದಿಂದ ಬರಮಾಡಿಕೊಳ್ಳುವುದು ಪುರುಷನಿಗೆ ಕೊಡುವ ಆಹುತಿ. 371. ಈ 5 ಮಹಾ ಆಹುತಿಗಳನ್ನು ಬಿಡದೆ ಯಾರು ನಡೆಸುತ್ತಾರೋ, ಯಾರಿಗೆ ಅವುಗಳನ್ನು ನಡೆಸುವ ಸಾಮರ್ಥ್ಯವಿದೆಯೋ ಅವರು ಯಾವಾಗಲೂ ಮನೆಯಲ್ಲಿದ್ದರೂ ಸಹ 5 ವಧಸ್ಥಾನಗಳ ಮಕ್ಕಳಿಂದ ಕಳಂಕ ಹೊಂದುವುದಿಲ್ಲ. ಹಿಂದೂ ಧರ್ಮದ ತತ್ವಜ್ಞಾನ. ಆಶ್ರಮದ ವಿಚಾರಕ್ಕೆ ಬರೋಣ. ಹಿಂದೂ ತತ್ವಶಾಸ್ತ್ರದ ಒಂದು ವಿಚಿತ್ರ ಸಿದ್ಧಾಂತವೆಂದರೆ ಆಶ್ರಮದ ಕಲ್ಪನೆ. ಯಾವುದೇ ಇತರ ಧರ್ಮಗಳ ಉಪದೇಶಗಳಲ್ಲಿ ಈ ಕಲ್ಪನೆ ಇದ್ದಂತಿಲ್ಲ. ಆಶ್ರಮ ಸಿದ್ಧಾಂತದಂತೆ ಬದುಕನ್ನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸವೆಂದು 4 ಘಟ್ಟಗಳಾಗಿ ವಿಂಗಡಿಸಬಹುದಾಗಿದೆ. ಬ್ರಹ್ಮಚಾರಿ ಘಟ್ಟದಲ್ಲಿ ಮನುಷ್ಯನು ಅವಿವಾಹಿತನಾಗಿದ್ದು ತನ್ನ ಸಮಯವನ್ನೆಲ್ಲ ಅಧ್ಯಯನ ಅಭ್ಯಾಸಗಳಿಗೆ ಮೀಸಲಿಡುತ್ತಾನೆ.
ಅದರ ಬಳಿಕ ಗೃಹಸ್ಥಾಶ್ರಮದ ಘಟ್ಟವನ್ನು ಮುಟ್ಟಿ ಮದುವೆಯಾಗಿ ಮಕ್ಕಳನ್ನು ಪಡೆದು ಬೆಳೆಸಿ ಗೃಹಕೃತ್ಯವೇ ಮುಂತಾದ ಲೌಕಿಕ ವಿಚಾರಗಳಲ್ಲಿ ತೊಡಗಿಸುತ್ತಾನೆ. ಮುಂದೆ 3ನೇ ಘಟ್ಟವನ್ನು ಪ್ರವೇಶಿಸುತ್ತಾನೆ. ವಾನಪ್ರಸ್ಥವೆಂದು ಅದನ್ನು ಕರೆಯಲಾಗಿದೆ. ವಾನಪ್ರಸ್ಥಿಯಾಗಿ ಅರಣ್ಯದಲ್ಲಿ ಗುಡಿಸಲಿನಲ್ಲಿ ವಾಸವಾಗಿರುತ್ತಾನೆ. ಆದರೆ ಕುಟುಂಬದೊಂದಿಗೆ ತನ್ನ ಕಟ್ಟನ್ನು ಬಿಚ್ಚಿಕೊಂಡಿರುವುದಿಲ್ಲ. ಲೌಕಿಕ ಹಕ್ಕುಗಳನ್ನು ತ್ಯಾಗ ಮಾಡಿರುವುದಿಲ್ಲ. ಕೊನೆಯ ಮತ್ತು 4ನೆಯ ಘಟ್ಟವೇ ಸನ್ಯಾಸ. ಸನ್ಯಾಸದ ಅರ್ಥವೆಂದರೆ ದೇವರನ್ನು ಹುಡುಕುತ್ತಾ ಸಮಸ್ತವನ್ನು ತ್ಯಾಗ ಮಾಡಿ ಲೋಕ ವಿಚಾರಗಳಿಂದ ನಿವೃತ್ತನಾಗುವುದು. ಕೊನೆಯ 2 ಘಟ್ಟಗಳು ಅನುಸರಣೀಯ ಆದರ್ಶಗಳೇ ಹೊರತು ಕಡ್ಡಾಯವೇನಲ್ಲ. ಮನು ಹೀಗೆ ಹೇಳಿದ್ದಾನೆ. 2 ದ್ವಿಜನೊಬ್ಬನು ಗೃಹಕೃತ್ಯ ನಿಯಮಾನುಸಾರವಾಗಿ ಹೀಗೆ ಜೀವಿಸಿದ ಬಳಿಕ ಪ್ರತಿಜ್ಞೆಯನ್ನು ಮಾಡಿ ಇಂದ್ರಿಯಗಳನ್ನು ನಿಗ್ರಹಿಸಿ ಅಡವಿಯಲ್ಲಿ ಪರ್ಣಕುಟಿಯಲ್ಲಿ ಕೆಳಗಿನ ನಿಯಮಾನುಸಾರವಾಗಿ ಬದುಕುತ್ತಾನೆ. ಒಬ್ಬ ಗೃಹಸ್ಥನು ತನ್ನ ಚರ್ಮ ಸುಕ್ಕುಗಟ್ಟಿದ್ದನ್ನು, ಕೂದಲು ಬೆಳ್ಳಗಾದದ್ದನ್ನು ಮತ್ತು ಮಕ್ಕಳನ್ನು ಕಂಡರೆ ಅವನು ವಾನಪ್ರಸ್ಥಾಶ್ರಮಕ್ಕೆ ಅರ್ಹನಾಗಿದ್ದು ಕಾಡಿಗೆ ತರಳಬಹುದು. ಕೃಷಿಯಿಂದ ಬೆಳೆದ ಎಲ್ಲ ಆಹಾರವನ್ನು ತ್ಯಜಿಸಿ ತನ್ನೆಲ್ಲ ಭೋಗೋಪವಸ್ತುಗಳನ್ನು ಬಿಟ್ಟುಕೊಟ್ಟು ತನ್ನ ಹೆಂಡತಿಯನ್ನು ಮಕ್ಕಳ ಆರೈಕೆಗೆ ಒಪ್ಪಿಸಿ ಅಥವಾ ಅವಳನ್ನು ಕರೆದುಕೊಂಡು ಅವನು ಅರಣ್ಯಕ್ಕೆ ಹೋಗಬಹುದು. ಮನುಷ್ಯ ಪ್ರಾಕೃತಿಕ ಸ್ಥಿತಿಯಾದ ಜೀವನದ 3ನೆಯ ಘಟ್ಟವನ್ನು ಅರಣ್ಯದಲ್ಲಿ ಕಳೆದು ದಾಟಿದ ಬಳಿಕ ಎಲ್ಲ ಮೋಹಗಳನ್ನು ಲೌಕಿಕ ವಿಚಾರಗಳನ್ನು ತ್ಯಾಗ ಮಾಡಿ 4ನೆಯ ಘಟ್ಟವಾದ ಸನ್ಯಾಸವನ್ನು ಸ್ವೀಕರಿಸಬಹುದು. ಈ ನಿಯಮಾವಳಿಗಳು ವಾಸ್ತವವಾಗಿವೆಯಾದರೂ ಎದ್ದು ಕಾಣುವ ಅಸಮಾನತೆಗಳಿಂದ ಕೂಡಿವೆ. ಈ ಎಲ್ಲ ಆಶ್ರಮಗಳು ಆಚರಣೆಗಳೆಲ್ಲ ಕೇವಲ ಬ್ರಾಹ್ಮಣರಿಗೆ ಮೀಸಲಾಗಿವೆ ಎಂಬುದನ್ನು ಗಮನಿಸಿ. ಶೂದ್ರರನ್ನು ಮತ್ತು ಹೆಂಗಸರನ್ನು ಈ ಪ್ರಯೋಜನಗಳಿಂದ ಹೊರಗಿಡಲಾಗಿದೆ. ಈ ಆಚರಣೆಗಳ ಮಾದರಿಗಳನ್ನು ಅವರು ಅನುಸರಿಸುವುದಕ್ಕೆ ಮನುವಿನ ಅಭ್ಯಂತರವೇನೂ ಇಲ್ಲ. ಆದರೆ ಅವರು ಆಚರಣೆಗಳನ್ನು ನಡೆಸುವಾಗ ಪವಿತ್ರ ಮಂತ್ರಗಳನ್ನು ಪಠಿಸುವುದನ್ನು ಅವನು ನಿಷೇಧಿಸಿದ್ದಾನೆ. ಈ ಬಗೆಗೆ ಮನು ಹೀಗೆ ಹೇಳುತ್ತಾನೆ. ಶೂದ್ರನಲ್ಲಿ ತಮ್ಮ ಕರ್ತವ್ಯಾಚರಣೆಯಲ್ಲಿ ಆಸಕ್ತರಾಗಿರುವವರು ಯಾವ ಕರ್ತವ್ಯಗಳನ್ನು ಮಾಡಬೇಕೆಂದು ಗೊತ್ತಿರುವವರು ಸಜ್ಜನರನ್ನು ಗೃಹಕೃತ್ಯಾಚಾರಗಳಲ್ಲಿ ಅನುಸರಿಸಬಹುದು. ಆದರೆ ಮಂತ್ರೋಚ್ಚಾರಣೆ ಇರಕೂಡದು. ಸ್ತುತಿಗೀತೆಗಳನ್ನು ಹೊರತು ಮಾಡಿದ ಆಚರಣೆಯಿಂದ ಪಾಪವಿಲ್ಲವಾದುದರಿಂದ ಅವರು ಪ್ರಶಂಸೆಗೆ ಪಾತ್ರರಾಗುತ್ತಾರೆ. 38 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಹೆಂಗಸರ ಬಗೆಗೆ ಮನುವಿನ ಕೆಳಗಿನ ವಾಕ್ಯಗಳನ್ನು ನೋಡಿ. ಅದೇ ಆಚರಣೆಗಳನ್ನು ಅದೇ ವಯಸ್ಸಿನಲ್ಲಿ ಪವಿತ್ರ ಜನಿವಾರವೊಂದನ್ನು ಬಿಟ್ಟು ಉಳಿದ ಶುದ್ಧೀಕರಣ ಕ್ರಿಯೆಗಳನ್ನು ಹೆಂಗಸರಿಗೂ ಮಾಡಬಹುದು. ವೇದ ಮಂತ್ರೋಚ್ಚಾರವಿಲ್ಲದೆ ಅವರ ದೇಹವನ್ನು ಶುದ್ಧೀಕರಿಸಬಹುದು. ಪವಿತ್ರಾಚರಣೆಗಳಿಂದ ಶೂದ್ರರನ್ನು ಮನು ಏಕೆ ಹೊರಗಿಟ್ಟ? ಶೂದ್ರರು ಸನ್ಯಾಸಿಗಳಾಗುವುದನ್ನು ಅವನು ನಿಷೇಧಿಸಿರುವುದಂತೂ ಒಂದು ಒಗಟಿನಂತಿದೆ. ಸನ್ಯಾಸವೆಂದರೆ ಲೌಕಿಕ ವಿಚಾರಗಳ ಬದುಕನ್ನು ತ್ಯಜಿಸುವುದು. ಕಾನೂನಿನ ಭಾಷೆಯಲ್ಲಿ ಹೇಳುವುದಾದರೆ ಸನ್ಯಾಸವೆಂದರೆ ನಾಗರಿಕ ಹಕ್ಕುಗಳನ್ನೆಲ್ಲ ಬಿಟ್ಟುಬಿಡುವುದು. ಅಂದರೆ ಪ್ರಜೆಯಾಗಿ ಅವನು ಸತ್ತಂತೆ. ಆದುದರಿಂದ ಒಬ್ಬ ಮನುಷ್ಯನು ಸನ್ಯಾಸಿಯಾದ ಕೂಡಲೇ ಅವನು ಸತ್ತನೆಂಬಂತೆ ತಕ್ಷಣದಿಂದ ಅವನ ವಾರಸುದಾರನು ಆಸ್ತಿ ಸಮಸ್ತವನ್ನು ವಹಿಸಿಕೊಳ್ಳುತ್ತಾನೆ. ಶೂದ್ರನು ಸನ್ಯಾಸಿಯಾದರೂ ಆಗುವುದು ಇದೇ ಕ್ರಮದಲ್ಲಿ. ಇದರಿಂದ ಶೂದ್ರನಿಗೆ ಹೊರತು ಬೇರಾರ ಹಿತಕ್ಕೂ ಧಕ್ಕೆ ಬರುವುದಿಲ್ಲ. ಆದರೂ ಏಕೆ ಈ ತಡೆ? ಈ ವಿಚಾರ ಮುಖ್ಯವಾದುದರಿಂದ ಇದರ ಮಹತ್ವವನ್ನು ವಿವರಿಸಲು ನಾನು ಮನುವಿನ ಮಾತುಗಳನ್ನೇ ಉಲ್ಲೇಖಿಸಬೇಕಾಗಿದೆ. ಕರ್ಮಾಚರಣೆ ಮತ್ತು ಸನ್ಯಾಸದ ಪ್ರಾಮುಖ್ಯ ಮತ್ತು ಮಹತ್ವವನ್ನು ಮನು ವಿವರಿಸಿದ್ದಾನೆ. ಸಂಬಂಧಿಸಿದ ಮುಂದಿನ ಅವನ ವಾಕ್ಯಗಳನ್ನು ಕುರಿತು ನಾವೆಲ್ಲ ಆಲೋಚಿಸಬಹುದಾಗಿದೆ. 2:28 ವೇದೋಕ್ತವಾದ ರೀತಿಯಲ್ಲಿ ವಿದ್ಯುಕ್ತ ಆಚರಣೆಗಳ ಸಹಿತ ಜನನವೇ ಮುಂತಾದ ಆರಾಧನೆಗಳನ್ನು ಕರ್ಮಾಚರಣೆಗಳನ್ನು ದ್ವಿಜರಿಗೆ ನಡೆಸಲಿ. ಅದು ದೇಹವನ್ನು ಸಂಸ್ಕರಿಸಿ ಪಾಪವನ್ನು ಮುಕ್ತಗೊಳಿಸಿ ಈ ಜನ್ಮದಲ್ಲಿ ಮತ್ತು ಸತ್ತ ಬಳಿಕ ಸದ್ಧತಿ ಉಂಟುಮಾಡುತ್ತದೆ. ವೇದಾಧ್ಯಯನದಿಂದ, ತಪಸ್ಸಿನಿಂದ, ಆಜ್ಯಾಹುತಿಗಳಿಂದ, ಪವಿತ್ರ ಗ್ರಂಥ ಪಠಣದಿಂದ 3 ವೇದಗಳನ್ನು ವಶಪಡಿಸಿಕೊಳ್ಳುವುದರಿಂದ, ಮಕ್ಕಳನ್ನು ಪಡೆಯುವುದರಿಂದ, ಮಹಾ ಆಹುತಿಗಳಿಂದ, ಶ್ರೋತ್ರಿಯ ಆಚರಣೆಗಳಿಂದ ಈ ಮನುಷ್ಯ ದೇಹವು ಬ್ರಹ್ಮನಲ್ಲಿ ಐಕ್ಯವಾಗಲು ಅರ್ಹವಾಗುತ್ತದೆ. ಇದು ಸಂಸ್ಕಾರಗಳ ಉದ್ದೇಶ ಮತ್ತು ಗುರಿ. ಸನ್ಯಾಸದ ಉದ್ದೇಶ ಮತ್ತು ಗುರಿಗಳನ್ನು ಮನು ವಿವರಿಸಿದ್ದಾನೆ. 2:85 ಅವನು ಸನ್ಯಾಸಿ ಈ ಬಗೆಯಲ್ಲಿ ಎಲ್ಲ ಮೋಹಕಗಳನ್ನು ಕ್ರಮೇಣ ತ್ಯಜಿಸಿದವನಾಗಿ ಎಲ್ಲ ದ್ವಂದ್ವಗಳಿಂದಲೂ ಬಿಡಲ್ಪಟ್ಟವನಾಗಿ ಮುಕ್ತನಾಗಿ ಏಕಾಂಗಿಯಾಗಿ ಬ್ರಹ್ಮನಲ್ಲಿ ಒಂದಾಗುತ್ತಾನೆ. ಮೇಲೆ ಹೇಳಿದ ಕ್ರಿಯೆಗಳನ್ನು ಕ್ರಮವಾಗಿ ನೆರವೇರಿಸಿದ ದ್ವಿಜನು ಸನ್ಯಾಸಿಯಾದಾಗ ಈ ಲೋಕದ ತನ್ನ ಪಾಪಗಳನ್ನು ಕಳೆದುಕೊಂಡು ಮೇಲಿನ ಬ್ರಹ್ಮನನ್ನು ಮುಟ್ಟುತ್ತಾನೆ. ಈ ಮೇಲೆ ಉಲ್ಲೇಖಿಸಿರುವ ಅಧಿಕೃತ ಹೇಳಿಕೆಗಳಿಂದ ಮನುವಿನ ಅಭಿಪ್ರಾಯ ಸ್ಪಷ್ಟವಾಗುತ್ತದೆ. ಕರ್ಮಾಚರಣೆಗಳ ಗುರಿ ಮತ್ತು ಉದ್ದೇಶ ದೇಹವನ್ನು ಸಂಸ್ಕರಿಸಿ ಪಾಪ ಮುಕ್ತವನ್ನಾಗಿ ಮಾಡುವುದು, ಈ ಜನ್ಮದಲ್ಲಿ ಪರಿಶುದ್ಧವಾಗುವುದು ಮತ್ತು ಮುಂದೆ ದೇವರೊಂದಿಗೆ ಐಕ್ಯವಾಗಲು ಅರ್ಹಗೊಳಿಸುವುದು. ಆದುದರಿಂದ ಮನುವಿನ ಪ್ರಕಾರ ಸನ್ಯಾಸದ ಗುರಿ ದೇವರನ್ನು ಸೇರಿ ಐಕ್ಯವಾಗುವುದು. ಆದರೂ ಮನು ಹೇಳುವಂತೆ ಕರ್ಮಾಚರಣೆಗಳು ಮತ್ತು ಸನ್ಯಾಸಕ್ಕೆ ಅಧಿಕಾರಿಗಳು ಕೇವಲ ಮೇಲುವರ್ಣದವರು. ಹಿಂದೂ ಧರ್ಮದ ತತ್ವಜ್ಞಾನ 25 ಮೇಲುವರ್ಣದವರ ವಿಶೇಷ ಹಕ್ಕಿಗೆ ಸಂಬಂಧಿಸಿದ ಇದನ್ನು ಪಡೆಯಲು ಶೂದ್ರರು ಅರ್ಹರಲ್ಲ. ಏಕೆ? ಶೂದ್ರನಿಗೆ ತನ್ನ ದೇಹ ಮತ್ತು ಆತ್ಮವನ್ನು ಸಂಸ್ಕರಿಸಿಕೊಳ್ಳುವ, ಶುದ್ಧೀಕರಿಸಿಕೊಳ್ಳುವ ಅಗತ್ಯವಿಲ್ಲವೇ? ದೇವರನ್ನು ಸೇರಬೇಕೆಂಬ ಹಂಬಲ ಶೂದ್ರನಿಗಿರಬೇಡವೇ? ಈ ಪ್ರಶ್ನೆಗಳಿಗೆ ಪರವಾಗಿಯೇ ಬಹುಶಃ ಮನು ಉತ್ತರ ಕೊಡುತ್ತಿದ್ದ. ಆದರೂ ಆತ ಏಕೆ ಈ ಬಗೆಯ ಕಟ್ಟಳೆಗಳನ್ನು ವಿಧಿಸಿದ? ಇದಕ್ಕೆ ಉತ್ತರ ಹೀಗಿದೆ. ಸಾಮಾಜಿಕ ಅಸಮಾನತೆಯನ್ನು ಆತ ದೃಢವಾಗಿ ನಂಬುತ್ತಿದ್ದ ಮತ್ತು ಧಾರ್ಮಿಕ ಸಮಾನತೆಯನ್ನು ಒಪ್ಪಿಕೊಳ್ಳುವುದರ ಅಪಾಯವೇನೆಂಬುದನ್ನು ಅವನು ಚೆನ್ನಾಗಿ ತಿಳಿದಿದ್ದ. ದೇವರ ಎದುರಿನಲ್ಲಿ ನಾನು ಸಮಾನನಾದರೆ ಭೂಮಿಯ ಮೇಲೆ ಏಕಸಮಾನನಲ್ಲ. ಈ ಪ್ರಶ್ನೆಯು ಭಯಾನಕತೆಯಿಂದ ಮನು ತತ್ತರಿಸಿ ಹೋಗಿದ್ದ. ಧಾರ್ಮಿಕ ಸಮಾನತೆಗೆ ಪ್ರವೇಶ ಕೊಟ್ಟು ಪರಿಣಾಮವಾಗಿ ಸಾಮಾಜಿಕ ಅಸಮಾನತೆಯ ಬಗೆಗೆ ಸಮಸ್ಯೆ ಹುಟ್ಟು ಹಾಕುವುದಕ್ಕಿಂತ ಧಾರ್ಮಿಕ ಸಮಾನತೆಯನ್ನು ನಿರಾಕರಿಸುವುದೇ ಉತ್ತಮ ಮಾರ್ಗವೆಂದು ಅವನು ಭಾವಿಸಿದ. ಹೀಗೆ ಹಿಂದೂ ಧರ್ಮದಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ಧಾರ್ಮಿಕ ಅಸಮಾನತೆಗಳೆರಡನ್ನು ತಾತ್ವಿಕವಾಗಿ ಬೆಸೆಯಲಾಗಿದೆ. ಮನುಷ್ಯ ಶುದ್ಧನಾಗುವುದನ್ನು ತಡೆಯುವುದು, ದೇವರ ಸಮೀಪ ಹೋಗ ಬಯಸುವ ಮನುಷ್ಯನು ನಿಷೇಧಿಸುವುದು. ಯಾವನೇ ವಿವೇಕಿಗೆ ಈ ನಿಯಮಗಳು ಎಷ್ಟು ಕ್ರೂರವೆಂಬುದನ್ನು ಪ್ರತ್ಯೇಕವಾಗಿ ವಿವರಿಸಿ ಹೇಳಬೇಕಿಲ್ಲ. ಹಿಂದೂ ಧರ್ಮವು ಎಷ್ಟು ಸ್ಪಷ್ಟವಾಗಿ ಬಹಿರಂಗವಾಗಿ ಸಮಾನತೆಯನ್ನು ನಿರಾಕರಿಸುತ್ತದೆ ಮತ್ತು ಮನುಷ್ಯನ ಪವಿತ್ರ ಸ್ವರೂಪವನ್ನು ಒಪ್ಪುವುದಿಲ್ಲವೆಂಬುದು ಇಲ್ಲಿ ಗೊತ್ತಾಗುತ್ತದೆ. ಇಷ್ಟೇ ಅಲ್ಲ, ಮನುಷ್ಯತ್ವವನ್ನೇ ಮನುಷ್ಯನಿಗೆ ನಿರಾಕರಿಸುವಷ್ಟಕ್ಕೆ ಮನು ನಿಲ್ಲುವುದಿಲ್ಲ. ಮನುಷ್ಯನ ವ್ಯಕ್ತಿತ್ವವನ್ನೇ ಉದ್ದೇಶಪೂರ್ವಕವಾಗಿ ಹೀನಾಯಗೊಳಿಸುವುದನ್ನು ಅವನು ಸಮರ್ಥಿಸುತ್ತಾನೆ. ಹಿಂದೂ ಧರ್ಮ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ 2 ನಿದರ್ಶನಗಳನ್ನು ಈ ವಿಚಾರವಾಗಿ ನಾನು ಎತ್ತಿಕೊಳ್ಳುತ್ತೇನೆ.
ಜಾತಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವವರೆಲ್ಲ ಸಹಜವಾಗಿಯೇ ಅದರ ಮೂಲದ ಬಗ್ಗೆ ವಿಚಾರಿಸತೊಡಗುತ್ತಾರೆ. ಜಾತಿಗಳ ಪ್ರತಿಪಾದಕನಾದ ಮನು ವಿವಿಧ ಜಾತಿಗಳ ಉಗಮಕ್ಕೆ ವಿವರಣೆ ನೀಡಿದ್ದಾನೆ. ಮನು ಕೊಟ್ಟಿರುವ ವಿವರಣೆ ಏನು? ಅದು ಅತ್ಯಂತ ಸರಳವಾಗಿದೆ. 4 ಮೂಲ ವರ್ಗಗಳನ್ನು ಪಕ್ಕಕ್ಕಿಟ್ಟರೆ ಉಳಿದವರೆಲ್ಲ ನೀಚ ಮೂಲದವರು. ಅವರೆಲ್ಲ 4 ಮೂಲ ವರ್ಣಗಳ ಹೆಣ್ಣು ಗಂಡಿನ ನಡುವೆ ಆದ ವ್ಯಭಿಚಾರದಿಂದ ಹುಟ್ಟಿದವರು. ಅಂದರೆ 4 ಮೂಲ ವರ್ಣಗಳ ಜನರ ಸಡಿಲತೆ ಮತ್ತು ಅನೈತಿಕ ಜೀವನ ಮಿತಿ ಮೀರಿರಬೇಕು. ಏಕೆಂದರೆ ಅಸಂಖ್ಯಾತ ಜಾತಿಗಳ ಅಗಣಿತ ಹುಟ್ಟುಗಳಿಗೆ ವಿವರಣೆ ಹೇಗೆ ಸಾಧ್ಯ? ಮನು ಈ ಕ್ರೂರ ಆಪಾದನೆ ಮಾಡುವಾಗ ಒಂದು ಕ್ಷಣ ನಿಂತು ಯೋಚಿಸಲಿಲ್ಲ. 4 ಮೂಲ ವರ್ಣಗಳ ಹೆಣ್ಣು ಗಂಡುಗಳ ಗುಣಶೀಲಗಳ ಬಗೆಗೆ ಎಂತಹ ಸಂಶಯವನ್ನು ತಾನು ಆರೋಪಿಸಿದನೆಂಬುದನ್ನು ಆತ ಯೋಚಿಸಿದಂತಿಲ್ಲ. ಚಂಡಾಲರು ಅಸ್ಪೃಶ್ಯರ ಮೊದಲು ಹೆಸರು ಬ್ರಾಹ್ಮಣ ಹೆಣ್ಣು ಮತ್ತು ಶೂದ್ರ ಗಂಡಸಿನ ಸಂತತಿ ಎನ್ನುವುದಾದರೆ ಇಷ್ಟೊಂದು ಬಹುಸಂಖ್ಯಾತ ಚಂಡಾಲರ ಹುಟ್ಟನ್ನು ವಿವರಿಸಲು ಒಂದೇ ದಾರಿ ಉಳಿದಿದೆ. ಪ್ರತಿಯೊಬ್ಬ ಬ್ರಾಹ್ಮಣ ಹೆಂಗಸು ಹಾದರಗಿತ್ತಿ ಅಥವಾ ಸುಳೆಯಾಗಿರಬೇಕು. ಪ್ರತಿಯೊಬ್ಬ ಶೂದ್ರ ಗಂಡನು ಸಂಪೂರ್ಣವಾಗಿ ವ್ಯಭಿಚಾರದ ಜೀವನ ನಡೆಸುತ್ತಿದ್ದಿರಬೇಕು. ವಿವಿಧ ಜಾತಿಗಳ ಹುಟ್ಟನ್ನು ನೀಚೆಗೊಳಿಸುವ ಆತುರದ ಹುಚ್ಚಿಗೆ ಬಲಿಯಾಗಿದ್ದ ಮನು ಬುದ್ಧಿಪೂರ್ವಕವಾಗಿ ಚಾರಿತ್ರಿಕ ಸಂಗತಿಗಳನ್ನು ವಿಕೃತಗೊಳಿಸಿದ್ದಾನೆ. ನಾನು 2 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ನಿದರ್ಶನಗಳನ್ನು ಕೊಡುತ್ತೇನೆ. ಮಗಧ ಮತ್ತು ವೈದೇಹಿಕರ ಹುಟ್ಟಿನ ಬಗೆಗೆ ಮನು ಕೊಡುವ ವಿವರಣೆಯನ್ನು ಅದೇ ಜಾತಿಗಳ ಉಗಮದ ಬಗೆಗೆ ಮಹಾವ್ಯಾಕರಣಕಾರ ಪಾಣಿನಿ ಕೊಡುವ ವಿವರಣೆಯೊಂದಿಗೆ ಹೋಲಿಸಬಹುದಾಗಿದೆ. ಮನುವಿನ ಪ್ರಕಾರ ಮಗಧ ಎನ್ನುವ ಜಾತಿ ಹುಟ್ಟಿದ್ದು ವೈಶ್ಯ ಗಂಡಸು ಮತ್ತು ಕ್ಷತ್ರಿಯ ಹೆಣ್ಣಿನ ಸಂಭೋಗದ ಫಲವಾಗಿ. ವೈದೇಹಿಕರ ಉಗಮ ಮನುವಿನ ಪ್ರಕಾರ ವೈಶ್ಯಗಂಡು ಮತ್ತು ಬ್ರಾಹ್ಮಣ ಹೆಂಗಸಿನ ಸಂಭೋಗದ ಫಲ. ನಾವೀಗ ಪಾಣಿನಿಯತ್ತ ಗಮನ ಕೊಡೋಣ. ಪಾಣಿನಿಯ ಪ್ರಕಾರ ಮಗಧನೆಂದರೆ ಮಗಧವೆಂಬ ದೇಶದ ನಿವಾಸಿಯಾಗಿರುವ ವ್ಯಕ್ತಿ ಎಂದು ಅರ್ಥ. ವೈದೇಹಿಕನೆಂದರೆ ಅವನ ಪ್ರಕಾರ ವಿದೇಹವೆಂಬ ದೇಶದಲ್ಲಿ ವಾಸಿಸುವ ವ್ಯಕ್ತಿ. ಎಂತಹ ಹೋಲಿಕೆ ಎಷ್ಟು ಕ್ರೂರವಾಗಿದೆ! ಏಕೆಂದರೆ ಪಾಣಿನಿ ಜೀವಿಸಿದ್ದು ಕಿ. ಪೂ. 300 ವರ್ಷಗಳಿಗಿಂತ ಈಚೆಗಂತೂ ಅಲ್ಲ. ಮನುವಿನ ಕಾಲವಾದರೋ ಕ್ರಿ. ಶ. 200. ಪಾಣಿನಿಯ ಕಾಲದಲ್ಲಿ ಯಾವುದೇ ಕಲಂಕವಿಲ್ಲದ ಜನ ಮನುವಿನ ಕೈಯಿಂದ ಹೇಗೆ ಇಂತಹ ಕಲಂಕಕ್ಕೆ ಗುರಿಯಾದರು? ಮನು ಉದ್ದೇಶಪೂರ್ವಕವಾಗಿ ಅವರನ್ನು ಹೀನಾಯಗೊಳಿಸಿದನೆಂಬುದೇ ಅದಕ್ಕೆ ಸಿಗುವ ಉತ್ತರ. ಮನುವಾದರೂ ಏಕೆ ಉದ್ದೇಶಪೂರ್ವಕವಾಗಿ ಈ ಜನಗಳನ್ನು ಹೀನಾಯಗೊಳಿಸಲು ಹೊರಟನೆಂಬುದಕ್ಕೆ ಉತ್ತರ ಹೇಳಬೇಕಾಗಿದೆ. ಇದಕ್ಕೆ ಮುನ್ನವೇ ಒಂದು ವಿಚಿತ್ರ ಹೋಲಿಕೆಯತ್ತ ನೋಡಬೇಕು. ಜಗತ್ತಿನ ಎಲ್ಲೆಡೆ ಧರ್ಮವು ಮನುಷ್ಯನನ್ನು ಮೇಲೆತ್ತುವ ಉದ್ಧರಿಸುವ ಕಾರ್ಯದಲ್ಲಿ ನಿರತವಾಗಿದ್ದಾಗ ಹಿಂದೂ ಧರ್ಮವು ಮನುಷ್ಯರನ್ನು ಹೀನಾಯಗೊಳಿಸಿ ಕೆಳಕ್ಕೆ ತಳ್ಳುವುದರಲ್ಲಿ ನಿರತವಾಗಿತ್ತು. ಹೀಗೆ ಹೀನಾಯಗೊಳಿಸುವ ಪ್ರವೃತ್ತಿ ಹಿಂದೂ ಧರ್ಮದ ಆಂತರ್ಯದಲ್ಲಿಯೇ ಹೇಗೆ ಅಡಕವಾಗಿತ್ತೆಂಬುದಕ್ಕೆ ನಾನು ಕೊಡುವ ನಿದರ್ಶನ ಮನು ಹೇಳಿರುವ ನಾಮಕರಣಕ್ಕೆ ಸಂಬಂಧಿಸಿದ ನಿಯಮಾವಳಿಗಳು. ಹಿಂದೂಗಳ ಹೆಸರುಗಳು 4 ರೀತಿಯಲ್ಲಿವೆ. ಅವುಗಳು ಇಲ್ಲವೇ 1 ಮನೆ ದೈವಕ್ಕೆ ಸಂಬಂಧಿಸಿವೆ. 2 ಮಗು ಹುಟ್ಟಿದ ನಕ್ಷತ್ರಕ್ಕನುಸಾರವಾಗಿವೆ. 3 ಅಥವಾ ಮಗು ಹುಟ್ಟಿದ ತಿಂಗಳಿಗನುಸಾರವಾಗಿವೆ. 4 ಹಾಗೂ ಶುದ್ಧ ಐಹಿಕ ಸ್ವರೂಪದಲ್ಲಿವೆ. ಅಂದರೆ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿವೆ. ಮನುವಿನ ಪ್ರಕಾರ ವ್ಯವಹಾರ ನಾಮವು 2 ಭಾಗದಲ್ಲಿದ್ದು ಅದರ ಮೊದಲ ಭಾಗವೇನು, ಎರಡನೆಯ ಭಾಗವೇನು ಎಂಬುದನ್ನು ವಿವರಿಸಿದ್ದಾನೆ. ಬ್ರಾಹ್ಮಣನ ಹೆಸರಿನ ಎರಡನೆಯ ಭಾಗ ಸುಖವನ್ನು ಸೂಚಿಸುವಂತಿರಬೇಕು. ಕ್ಷತ್ರಿಯನದು ರಕ್ಷಣೆಯನ್ನು ಸೂಚಿಸುವಂತಿರಬೇಕು. ವೈಶ್ಯನದು ಸಮೃದ್ಧಿ ಸೂಚಕವಾಗಿರಬೇಕು. ಶೂದ್ರನದು ಸೇವಾ ಸೂಚಕವಾಗಿರಬೇಕು. ಅದರಂತೆ ಬ್ರಾಹ್ಮಣರಲ್ಲಿ ಶರ್ಮ ಸಂತೋಷ ಅಥವಾ ದೈವ, ಕ್ಷತ್ರಿಯರಲ್ಲಿ ರಾಜ ಅಧಿಕಾರ ಅಥವಾ ವರ್ಮ ಆಯುಧ, ವೈಶ್ಯರಲ್ಲಿ ಗುಪ್ತ ಉಡುಗೊರೆ ಅಥವಾ ದತ್ತ ಕೊಡುವವನು ಮತ್ತು ಶೂದ್ರರಲ್ಲಿ ದಾಸ ಸೇವೆ ಎಂಬುದನ್ನು ಹೆಸರಿನ ದ್ವಿತೀಯಾರ್ಧದಲ್ಲಿ ಕಾಣುತ್ತೇವೆ. ಪ್ರಥಮಾರ್ಧದ ಹೆಸರಿನ ಬಗೆಗೆ ಮನು ಹೇಳುವಂತೆ ಬ್ರಾಹ್ಮಣರಲ್ಲಿ ಅದು ಮಂಗಳಕರವಾದುದನ್ನು ಸೂಚಿಸಬೇಕು. ಕ್ಷತ್ರಿಯರಲ್ಲಿ ಅಧಿಕಾರ ಸಂಬಂಧಿಯಾಗಿರಬೇಕು. ವೈಶ್ಯರಲ್ಲಿ ಐಶ್ವರ್ಯಕ್ಕೆ ಸಂಬಂಧಿಸಿರಬೇಕು. ಶೂದ್ರರಲ್ಲಿ ಮಾತ್ರ ಮನು ಹೇಳುವಂತೆ ಅದು ಏನಾದರೂ ಅಪಮಾನಕಾರಿ ಅರ್ಥ ಸೂಚಕವಾಗಿರಬೇಕು. ಈ ಬಗೆಯ ತತ್ವವು ನಂಬಲು ಸಾಧ್ಯವಾದುದೆಂದು ಯಾರಾದರೂ ತಿಳಿಯುವುದಾದರೆ ಅವರನ್ನು ಸಮಾಧಾನಪಡಿಸಲು ನಾನು ಮನುವಿನ ಮಾತುಗಳನ್ನೇ ಉಲ್ಲೇಖಿಸುತ್ತೇನೆ. ನಾಮಕರಣ ಸಮಾರಂಭದ ಬಗೆಗೆ ಮನು ಹೇಳುತ್ತಾನೆ. ಮಗುವಿಗೆ ಹೆಸರಿಡುವ ನಾಮಕರಣ ಸಮಾರಂಭವನ್ನು ಹುಟ್ಟಿದ 10 ಅಥವಾ ಹಿಂದೂ ಧರ್ಮದ ತತ್ವಜ್ಞಾನ 2:31, 2:32, 41. 12ನೆಯ ದಿನದಂದು ಶುಭ ಮುಹೂರ್ತದಲ್ಲಿ ಅದೃಷ್ಟದಾಯಕ ದಿನದಂದು ತಂದೆಯು ನೆರವೇರಿಸಲಿ. ಬ್ರಾಹ್ಮಣನ ಮೊದಲ ಭಾಗ ಹೆಸರು ಮಂಗಳಕರವಾಗಲಿ. ಕ್ಷತ್ರಿಯನದು ಅಧಿಕಾರ ಸಂಬಂಧಿ, ವೈಶ್ಯನದು ಐಶ್ವರ್ಯ ಸಂಬಂಧಿಯಾದರೆ, ಶೂದ್ರನದು ಏನಾದರೂ ಒಂದು ರೀತಿಯಲ್ಲಿ ಅಪಮಾನ ಸೂಚಕವಾಗಿರಲಿ. ಬ್ರಾಹ್ಮಣನ ಹೆಸರಿನ ಎರಡನೇ ಭಾಗದಲ್ಲಿ ಸಂತೋಷದಾಯಕವಾದ ಮಾತಿರಲಿ. ಕ್ಷತ್ರಿಯನಲ್ಲಿ ರಕ್ಷಣೆ, ವೈಶ್ಯನಲ್ಲಿ ಸಮೃದ್ಧಿ, ಶೂದ್ರನಲ್ಲಿ ಸೇವಕ ಭಾವವನ್ನು ಸೂಚಿಸುವಂತಿರಲಿ. ಶೂದ್ರನು ಉನ್ನತವಾದ ಅರ್ಥವಿರುವ ಹೆಸರನ್ನು ಹೊಂದುವ ಸಮಾಧಾನ ಪಡೆಯಲು ಮನು ಒಪ್ಪುವುದಿಲ್ಲ. ವಸ್ತುಸ್ಥಿತಿಯಲ್ಲಿ ಮತ್ತು ಹೆಸರಿನಲ್ಲಿ ಅವನು ಅಪಮಾನವನ್ನು ಹೊತ್ತು ನಡೆಯಬೇಕು. ಸಾಮಾಜಿಕವಾಗಿ ಧಾರ್ಮಿಕವಾಗಿ 2 ನೆಲೆಗಳಲ್ಲಿ ಹಿಂದೂ ಧರ್ಮವು ಸಮಾನತೆಯನ್ನು ಹೇಗೆ ನಿರಾಕರಿಸಿದೆ ಎಂಬುದರ ಬಗೆಗೆ ಸಾಕಷ್ಟು ಚರ್ಚಿಸಲಾಗಿದೆ. ಮನುಷ್ಯನ ವ್ಯಕ್ತಿತ್ವವನ್ನೇ ಅದು ಅಲ್ಲಗಳೆದಿರುವುದನ್ನು ತೋರಿಸಲಾಗಿದೆ. ಹಿಂದೂ ಧರ್ಮವು ಸ್ವಾತಂತ್ರ್ಯವನ್ನು ಅಂಗೀಕರಿಸಿದೆಯೇ? ನಿಜವಾದ ಸ್ವಾತಂತ್ರ್ಯದೊಡನೆ ಕೆಲವು ಸಾಮಾಜಿಕ ಸ್ಥಿತಿಗಳಿರುತ್ತವೆ. ಮೊದಲನೆಯದಾಗಿ ಅಲ್ಲಿ ಸಾಮಾಜಿಕ ಸಮಾನತೆ ಇರಬೇಕು. ವಿಶೇಷ ಹಕ್ಕುಗಳು ಅದನ್ನು ಹೊಂದಿರುವವರ ಪರವಾಗಿ ಸಾಮಾಜಿಕ ಕ್ರಿಯೆಗಳ ಸಮತೂಕವನ್ನು ವಾಲಿಸಿಬಿಡುತ್ತವೆ. ಪ್ರಜೆಗಳ ಸಾಮಾಜಿಕ ಹಕ್ಕು ಸಮಾನವಾಗಿದ್ದಷ್ಟು ಅವರು ತಮ್ಮ ಸ್ವಾತಂತ್ರ್ಯವನ್ನು ಬಳಸಲು ಹೆಚ್ಚು ಶಕ್ತರಾಗುತ್ತಾರೆ. ಸ್ವಾತಂತ್ರ್ಯವು ನಿರ್ಧಾರಿತ ಗುರಿಯತ್ತ ಸಾಗಬೇಕಾದರೆ ಸಮಾನತೆ ಇರಬೇಕಾದುದು ಬಹಳ ಮುಖ್ಯವಾಗುತ್ತದೆ. ಎರಡನೆಯದಾಗಿ ಅಲ್ಲಿ ಆರ್ಥಿಕ ಭದ್ರತೆ ಇರಬೇಕು. ಒಬ್ಬ ಮನುಷ್ಯನು ಯಾವುದೇ ಉದ್ಯೋಗವನ್ನು ಆಯ್ದುಕೊಂಡು ಮುಂದುವರಿಯಲು ಸ್ವತಂತ್ರನಿರಬಹುದು. ಆದರೂ ಅವನಿಗೆ ಉದ್ಯೋಗದಲ್ಲಿ ಭದ್ರತೆಯಿಲ್ಲದಂತೆ ಮಾಡಿದರೆ ದೈಹಿಕ ಮತ್ತು ಮಾನಸಿಕ ಗುಲಾಮಗಿರಿಗೆ ಬಲಿಯಾಗುತ್ತಾನೆ. ಸ್ವಾತಂತ್ರ್ಯದ ತಿರುಳನ್ನೇ ಅರ್ಥಮಾಡಿಕೊಳ್ಳಲು ಅವನು ಅಸಮರ್ಥನಾಗುತ್ತಾನೆ. ನಾಳಿನ ಬಗೆಗೆ ನಿರಂತರ ಕಳವಳ, ಬರಲಿರುವ ಆಪತ್ತಿನ ಬಗೆಗೆ ಭೀತಿ, ತುಂಬಿದ ಉದ್ವೇಗ, ಸುಖ ಸಂತೋಷಗಳಿಗಾಗಿ ನಿರಂತರ ಹುಡುಕಾಟವಿದ್ದರೂ ಅದು ತಪ್ಪಿಸಿಕೊಳ್ಳುವುದು. ಇದೆಲ್ಲ ಏನನ್ನು ಸೂಚಿಸುತ್ತಿದೆ ಎಂದರೆ ಆರ್ಥಿಕ ಭದ್ರತೆಯಿಲ್ಲದ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆಯಿಲ್ಲ. ಮನುಷ್ಯರು ಸ್ವತಂತ್ರರಿರಬಹುದು, ಆದರೂ ಅವರು ಸ್ವಾತಂತ್ರ್ಯದ ಗುರಿ ಸಾಧಿಸಲು ಅಶಕ್ತರಾಗಿಯೇ ಉಳಿದು ಬಿಡಬಹುದು. ಮೂರನೆಯದು, ಜ್ಞಾನವು ಎಲ್ಲರಿಗೂ ಸಿಗುವಂತಿರಬೇಕು. ಸಂಕೀರ್ಣವಾದ ಜಗತ್ತಿನಲ್ಲಿ ಅಪಾಯದೊಂದಿಗೆ ಮನುಷ್ಯ ಬದುಕುತ್ತಿದ್ದಾನೆ. ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳದೆ ಅವನು ದಾರಿಯನ್ನು ಕಂಡುಕೊಳ್ಳಬೇಕಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಸ್ವಾತಂತ್ರ್ಯವಿರಬೇಕಾದರೆ ಅದನ್ನು ಬಳಸಿಕೊಳ್ಳಲು ತಕ್ಕ ಪರಿಣತಿಯನ್ನು ಮನಸ್ಸಿಗೆ ಕಲಿಸಿಕೊಡಬೇಕಾಗುತ್ತದೆ. ಹೀಗಿರುವಾಗ 02 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3
ಮನುಷ್ಯನ ಶಿಕ್ಷಣದ ಹಕ್ಕು ಅವನ ಸ್ವಾತಂತ್ರ್ಯಕ್ಕೆ ಮೂಲಭೂತ ವಿಚಾರವಾಗುತ್ತದೆ. ಜ್ಞಾನದಿಂದ ಒಬ್ಬ ಮನುಷ್ಯನನ್ನು ವಂಚಿಸಿದರೆ ಖಂಡಿತವಾಗಿಯೂ ಅವನಿಗಿಂತ ಅದೃಷ್ಟವಂತರಿಗೆ ಅವನು ಅಧಿಕಾರವನ್ನು ನಿರಾಕರಿಸಿದಂತಾಗಿ ಜ್ಞಾನದಿಂದ ಒಬ್ಬ ಮನುಷ್ಯನನ್ನು ವಂಚಿಸಿದರೆ ಖಂಡಿತವಾಗಿಯೂ ಅವನಿಗಿಂತ ಅದೃಷ್ಟವಂತರಿಗೆ ಅವನು ಅಧಿಕಾರವನ್ನು ನಿರಾಕರಿಸಿದಂತಾಗಿ ದೊಡ್ಡ ಉದ್ದೇಶಗಳಿಗಾಗಿ ಸ್ವಾತಂತ್ರ್ಯವನ್ನು ಬಳಸಿ ಸುಖದ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಿಂದೂ ಧರ್ಮವು ಇಂತಹ ಯಾವ ಪರಿಸ್ಥಿತಿಗಳಿಗೆ ಸಮಾಧಾನವನ್ನು ನೀಡುತ್ತದೆ? ಹಿಂದೂ ಧರ್ಮವು ಹೇಗೆ ಸಮಾನತೆಯನ್ನು ನಿರಾಕರಿಸುತ್ತದೆ ಎಂಬುದನ್ನು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಅಸಮಾನತೆ ಮತ್ತು ವಿಶೇಷ ಹಕ್ಕುಗಳನ್ನು ಅದು ಎತ್ತಿ ಹಿಡಿಯುತ್ತದೆ. ಹೀಗೆ ಹಿಂದೂ ಧರ್ಮದಲ್ಲಿ ಸ್ವಾತಂತ್ರ್ಯದ ಮೊದಲ ನಿಯಮವೇ ಗೈರುಹಾಜರಾಗಿರುವುದು ಎದ್ದು ಕಾಣುವಂತಹ ವಿಚಾರವಾಗಿದೆ. ಆರ್ಥಿಕ ಭದ್ರತೆಯ ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ 3 ಸಂಗತಿಗಳು ನಿಚ್ಚಳವಾಗಿ ಗೋಚರಿಸುತ್ತವೆ. ಮೊದಲನೆಯದಾಗಿ, ಉದ್ಯೋಗದ ಸ್ವಾತಂತ್ರ್ಯವನ್ನು ಹಿಂದೂ ಧರ್ಮ ನಿರಾಕರಿಸುತ್ತದೆ. ಮನುವಿನ ಹಂಚಿಕೆಯಂತೆ ಪ್ರತಿಯೊಬ್ಬನಿಗೂ ಅವನು ಹುಟ್ಟುವುದಕ್ಕೆ ಮುಂಚೆಯೇ ಅವನ ಉದ್ಯೋಗ ಪೂರ್ವ ನಿರ್ಧಾರಿತವಾಗಿರುತ್ತದೆ. ಯಾವುದೇ ಆಯ್ಕೆಗೆ ಹಿಂದೂ ಧರ್ಮದಲ್ಲಿ ಅವಕಾಶವಿಲ್ಲ. ಉದ್ಯೋಗವು ಪೂರ್ವ ನಿರ್ಧಾರಿತವೆಂದರೆ ಮೇಲೆ ವ್ಯಕ್ತಿಯ ಸಾಮರ್ಥ್ಯಕ್ಕೂ ಅಪೇಕ್ಷೆಗೂ ಅವನ ಉದ್ಯೋಗಕ್ಕೂ ಸಂಬಂಧವಿರುವುದಿಲ್ಲ. ಎರಡನೆಯದಾಗಿ, ಬೇರೆಯವರಿಂದ ಆಯ್ಕೆಯಾದ ಉದ್ದೇಶ ಸಾಧನೆಗಾಗಿ ಮನುಷ್ಯರು ಸೇವೆ ಮಾಡಲು ಹಿಸ್ಸೊನ್ನೆಂದು ಧರ್ಮವು ಒತ್ತಾಯಿಸುತ್ತದೆ. ಶೂದ್ರನಿಗೆ ಮನು ಹೇಳುತ್ತಾನೆ, ಅವನು ಹುಟ್ಟಿರುವುದೇ ಉತ್ತಮ ವರ್ಣದವರ ಸೇವೆಗಾಗಿ. ಇದು ಅವನ ಆದರ್ಶವಾಗಬೇಕೆಂದು ಅವನನ್ನು ಪ್ರೋತ್ಸಾಹಿಸುತ್ತಾನೆ. ಮನುವಿನಿಂದ ನಿರ್ಧಾರಿತವಾಗಿರುವ ಕೆಳಗಿನ ನಿಯಮಗಳನ್ನು ಪರಿಶೀಲಿಸಿ. X121 ಬ್ರಾಹ್ಮಣ ಸೇವೆಯಿಂದ ಜೀವಿಸಲು ಸಾಧ್ಯವಾಗದಿದ್ದಾಗ ಶೂದ್ರನು ಉದ್ಯೋಗಕ್ಕಾಗಿ ಹುಡುಕುವುದಾದರೆ ಆತನು ಕ್ಷತ್ರಿಯನಲ್ಲಿ ಸೇವೆ ಮಾಡಬಹುದು. ಅಥವಾ ಒಬ್ಬ ಶ್ರೀಮಂತ ವೈಶ್ಯನಲ್ಲಿ ಸೇವಾವೃತ್ತಿ ಮಾಡಿಯೂ ಆತ ಜೀವನ ಮಾಡಬಹುದು. ಆದರೆ ಒಬ್ಬ ಶೂದ್ರನು ಬ್ರಾಹ್ಮಣನಲ್ಲಿ ಸೇವಾವೃತ್ತಿ ಕೈಗೊಳ್ಳಲಿ. 122 ಶೂದ್ರನು ತನ್ನ ಅಪೇಕ್ಷೆಯಂತೆ ನಡೆದುಕೊಳ್ಳಲು ಮನು ಅವಕಾಶ ಕೊಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶೂದ್ರನು ತನಗೆ ವಹಿಸಲಾದ ಕೆಲಸವನ್ನು ತಪ್ಪಿಸಿಕೊಳ್ಳುವಂತಿಲ್ಲವೆಂದು ಸ್ಪಷ್ಟಪಡಿಸುತ್ತಾನೆ. ರಾಜನಿಗೆ ಮನು ವಹಿಸಿರುವ ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯವೆಂದರೆ ಶೂದ್ರನು ಸೇರಿದಂತೆ ಎಲ್ಲ ಜಾತಿಗಳು ತಮ್ಮ ತಮ್ಮ ಪಾಲಿಗೆ ಬಂದ ಕೆಲಸಗಳನ್ನು ನಿರ್ವಹಿಸುವಂತೆ ನೋಡಿಕೊಳ್ಳುವುದು. 810 ಪ್ರತಿಯೊಬ್ಬ ವ್ಯಾಪಾರಿ ವರ್ಗದವನು ವ್ಯಾಪಾರದಲ್ಲಿ ನಿರತನಾಗಿರಲು ಅಥವಾ ಸಾಲ ಕೊಡುವ ವ್ಯವಹಾರದಲ್ಲಿ ತೊಡಗಿರಲು ಅಥವಾ ಕೃಷಿ, ಪಶುಪಾಲನೆ ಮಾಡಲು ರಾಜನು ಕಟ್ಟಪ್ಪಣೆ ಮಾಡಬೇಕು. ಅದರಂತೆ ಪ್ರತಿಯೊಬ್ಬ ಸೇವಾ ವರ್ಗದವನು ಬ್ರಾಹ್ಮಣರ ಸೇವೆಯಲ್ಲಿ ನಿರತನಾಗಿರುವಂತೆ ಅಪ್ಪಣೆ ಮಾಡಬೇಕು. 818 ರಾಜನು ಕಟ್ಟೆಚ್ಚರದಿಂದ ವ್ಯಾಪಾರಿಗಳನ್ನು ತಾಂತ್ರಿಕ ಕೆಲಸಗಾರರನ್ನು ತಮ್ಮ ತಮ್ಮ ಉದ್ಯೋಗಗಳಲ್ಲಿ ನಿರತರಾಗಿರುವಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಇಂತಹ ಜನಗಳ ಕರ್ತವ್ಯದಲ್ಲಿ ಚ್ಯುತಿ ಉಂಟಾದರೆ ಇಡೀ ಜಗತ್ತೇ ಅಲ್ಲೋಲಕಲ್ಲೋಲವಾಗುತ್ತದೆ. ವ್ಯವಸ್ಥೆ ತಪ್ಪಿದರೆ ಅದೊಂದು ಅಪರಾಧವಾಗುವಂತಿದ್ದು ರಾಜನು ಕಾನೂನು ಪ್ರಕಾರ ಅವರನ್ನು ಶಿಕ್ಷಿಸಲು ಅವಕಾಶವಿತ್ತು. ಹಿಂದೂ ಧರ್ಮದ ತತ್ವಜ್ಞಾನ 92 835 ತಂದೆಯಾಗಿರಲಿ, ಉಪದೇಶಕನಾಗಿರಲಿ, ಗೆಳೆಯನಾಗಿರಲಿ, ತಾಯಿ ಹೆಂಡತಿ ಮಗನೇ ಆಗಿರಲಿ, ಸ್ವಂತ ಗೃಹಮುರೋಹಿತನಾಗಿದ್ದರೂ ಅವರವರ ಕರ್ತವ್ಯಕ್ಕೆ ಬದ್ಧರಾಗಿರದಿದ್ದರೆ ರಾಜನು ಅವರನ್ನು ಶಿಕ್ಷಿಸದೆ ಬಿಡುವಂತಿಲ್ಲ. 836 ಕೆಳಗಿನ ಜಾತಿಯಲ್ಲಿ ಹುಟ್ಟಿದ ಬೇರೊಬ್ಬನು ಶಿಕ್ಷೆಯಾಗಿ ಒಂದು ಪಣವನ್ನು ಕೊಡುವಲ್ಲಿ ರಾಜನು ಅದೇ ಅಪರಾಧಕ್ಕೆ ಶಿಕ್ಷೆಯಾಗಿ 1000 ಹಣವನ್ನು ಕೊಡಬೇಕು. ಪುರೋಹಿತರಿಗೆ ಕೊಡಬಹುದು ಅಥವಾ ನದಿಗೆ ಅದನ್ನು ಎಸೆಯಬಹುದು. ಇದು ಮಾತ್ರ ಪವಿತ್ರ ಕಟ್ಟಳೆ. ಈ ನಿಯಮಗಳಿಗೆ ದ್ವಿಮುಖಿ ಮಹತ್ವವಿದೆ. ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಆಧ್ಯಾತ್ಮಿಕ ಅರ್ಥದಲ್ಲಿ ಗುಲಾಮಗಿರಿಯನ್ನು ಅವು ಎತ್ತಿ ಹಿಡಿಯುತ್ತವೆ. ಗುಲಾಮಗಿರಿಯ ಕಾನೂನಿನ ಬಾಹ್ಯವಾದ ಅರ್ಥವನ್ನು ಮಾತ್ರ ತಿಳಿದುಕೊಂಡು ಅದರ ಅಂತರಾರ್ಥವನ್ನು ತಿಳಿಯದಿರುವವರಿಗೆ ಇದು ಸಂಪೂರ್ಣ ಅರಿವಾಗುವುದಿಲ್ಲ. ಅದರ ಅಂತರಾರ್ಥ ತಿಳಿಯಲು ಗುಲಾಮಗಿರಿ ಕುರಿತ ಪ್ಲೇಟೋನ ಸೂತ್ರವನ್ನು ತಿಳಿಯಬೇಕಾಗುತ್ತದೆ. ತನ್ನ ಗುಣಶೀಲಗಳ ಉದ್ದೇಶ ಮತ್ತು ಗುರಿಯನ್ನು ಇನ್ನೊಬ್ಬನಿಂದ ನಿರ್ಧರಿಸಲ್ಪಡುವ ವ್ಯಕ್ತಿ ಗುಲಾಮನಾಗುತ್ತಾನೆಂದು ಪ್ಲೇಟೋ ಹೇಳುತ್ತಾನೆ. ಈ ಅರ್ಥದಲ್ಲಿ ಒಬ್ಬ ಗುಲಾಮನಿಗೆ ತನ್ನದೇ ಆದ ಒಂದು ಗುರಿ ಇರುವುದಿಲ್ಲ. ಬೇರೆಯವರಿಂದ ಅಪೇಕ್ಷಿತವಾದ ಗುರಿಯನ್ನು ಸಾಧಿಸಲು ಗುಲಾಮನು ಕೇವಲ ಒಂದು ಸಾಧನವಾಗುತ್ತಾನೆ. ಈ ರೀತಿ ಅರ್ಥವಿಸಿದರೆ ಶೂದ್ರನು ಒಬ್ಬ ಗುಲಾಮ. ಆರ್ಥಿಕ ಕೋನದಿಂದ ನೋಡಿದರೆ ಈ ನಿಯಮಗಳು ಶೂದ್ರನ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಿವೆ. ಶೂದ್ರನು ಸೇವೆ ಮಾಡಬೇಕು, ಅದರಲ್ಲಿ ಆಕ್ಷೇಪಿಸುವಂತಹುದೇನೂ ಇಲ್ಲದಿರಬಹುದು. ಅವನು ಬೇರೆಯವರ ಸೇವೆಯನ್ನೇ ಮಾಡಬೇಕು ಎಂಬುದರಲ್ಲಿಯೇ ತಪ್ಪು ಕಂಡುಬರುವುದು. ಅವನು ತನಗೆ ಸೇವೆ ಮಾಡಿಕೊಳ್ಳುವಂತಿಲ್ಲವಾದುದರಿಂದ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಅವನು ಹೋರಾಡುವಂತಿಲ್ಲ. ಆರ್ಥಿಕವಾಗಿ ಅವನು ಎಂದೆಂದಿಗೂ ಅನ್ಯರನ್ನು ಅವಲಂಬಿಸಿರಬೇಕು. ಏಕೆಂದರೆ ಮನು ಹೇಳುವಂತೆ, ದೇವರು ಶೂದ್ರನಿಗೆ ವಹಿಸಿರುವ ಒಂದೇ ವೃತ್ತಿ ಎಂದರೆ ವಿನಯಪೂರ್ವಕವಾಗಿ ಉಳಿದ 3 ವರ್ಣದವರ ಸೇವೆ ಮಾಡುವುದು. ಮೂರನೆಯದಾಗಿ, ಹಿಂದೂ ಧರ್ಮವು ಶೂದ್ರನಿಗೆ ಐಶ್ವರ್ಯ ಸಂಗ್ರಹಣೆ ಮಾಡಲು ಅವಕಾಶವನ್ನೇ ಕೊಟ್ಟಿಲ್ಲ. ಉಳಿದ 3 ವರ್ಣಗಳು ಶೂದ್ರನ ಸೇವೆಯನ್ನು ಪಡೆದಾಗ ಕೊಡಬೇಕಾದ ಕೂಲಿಯ ಬಗೆಗೆ ಮನುವಿನ ನಿಯಮಗಳು ಸ್ಪಷ್ಟವಾಗಿ ಸೂಚನೆ ಕೊಡುತ್ತವೆ. ಮನು ಹೇಳುತ್ತಾನೆ, X124 ಅವನ ಶಕ್ತಿ, ಸಾಮರ್ಥ್ಯ ಮತ್ತು ಕರ್ತವ್ಯ ನಿಷ್ಠೆಗನುಸಾರವಾಗಿ ಮತ್ತು ಅವನ ಮೇಲೆ ಅವಲಂಬಿಸಿರುವ ಸಂಖ್ಯೆಯನ್ನು ಲೆಕ್ಕದಲ್ಲಿರಿಸಿಕೊಂಡು ಶೂದ್ರನಿಗೆ ಯಜಮಾನರು ತಮ್ಮ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ಗೊತ್ತು ಮಾಡಿ ಕೊಡಬಹುದು. ಅವರು ತಿಂದು ಬಿಟ್ಟಿದ್ದನ್ನು ಅವನಿಗೆ ಕೊಡಬೇಕು. ಅವರ ಹಳೆಯ ಬಟ್ಟೆಗಳನ್ನು ಕೊಡಬೇಕು. ದವಸಧಾನ್ಯಗಳ ವರ್ಜ್ಯ ಭಾಗವನ್ನು ಮತ್ತು ಗೃಹೋಪಯೋಗಿಯಾದ ಹಳೆಯ ಮರಮುಟ್ಟುಗಳನ್ನು ಕೊಡಬೇಕು. ಕೂಲಿಗೆ ಸಂಬಂಧಿಸಿದಂತೆ ಮನುವಿನ ಕಟ್ಟಳೆಯಿದೆ. ಅದು ಕನಿಷ್ಠ ಕೂಲಿ ನಿಯಮವಲ್ಲ, ಗರಿಷ್ಠ ಕೂಲಿ ನಿಯಮ. ಎಷ್ಟೊಂದು ಬಿಗಿಯಾಗಿ ಕಡಿಮೆ ಮಟ್ಟದಲ್ಲಿ ಕೂಲಿಯನ್ನು ನಿರ್ಧರಿಸಲಾಗಿದೆ ಎಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಶೂದ್ರನು ಐಶ್ವರ್ಯವನ್ನು ಗಳಿಸುವುದಿರಲಿ, ಅವನಿಗೆ ಆರ್ಥಿಕ ಭದ್ರತೆಯೂ ಸಿಗುವಂತಿಲ್ಲ. ಆದರೆ ಮನು ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದುವರಿದು ಶೂದ್ರನು ಆಸ್ತಿಗೆ ಒಡೆಯನಾಗುವುದನ್ನು ನಿಷೇಧಿಸುತ್ತಾನೆ. ಅವನು ಕಡ್ಡಾಯವಾಗಿ ಹೇಳುತ್ತಾನೆ, 124 ಅವನಿಗೆ ಸಾಧ್ಯವಿದ್ದರೂ ಶೂದ್ರನು ಸಂಪತ್ತನ್ನು ಸಂಗ್ರಹಿಸಬಾರದು. ಏಕೆಂದರೆ ಐಶ್ವರ್ಯವನ್ನು ಕೂಡಿಟ್ಟ ಶೂದ್ರನು ಬ್ರಾಹ್ಮಣರ ದುಃಖಕ್ಕೆ ಕಾರಣನಾಗುತ್ತಾನೆ. ಹೀಗೆ ಹಿಂದೂ ಧರ್ಮದಲ್ಲಿ ಯಾವುದೇ ಅನ್ಯಾಕರ್ಷಣೆಗೆ ಅಥವಾ ಆಯ್ಕೆಗೆ ಅವಕಾಶವೇ ಇಲ್ಲ. ಆರ್ಥಿಕ ಸ್ವಾತಂತ್ರ್ಯವಾಗಲಿ ಭದ್ರತೆಯಾಗಲಿ ಇಲ್ಲ. ಶೂದ್ರನ ಸ್ಥಿತಿಯನ್ನು ಆರ್ಥಿಕ ಕೋನದಿಂದ ನೋಡುವುದಾದರೆ ಅದು ಕಳವಳಕಾರಿಯಾಗಿದೆ. ಜ್ಞಾನಪ್ರಸಾರದ ವಿಚಾರದಲ್ಲಿ 2 ಗೊತ್ತುಪಾಡುಗಳು ಮೊದಲು ಅಗತ್ಯವಾಗಿರುತ್ತವೆ. ಸಾಂಪ್ರದಾಯಿಕ ವಿದ್ಯಾಭ್ಯಾಸವಿರಬೇಕು ಮತ್ತು ಅಕ್ಷರ ಕಲಿಯುವಿಕೆಗೆ ಅವಕಾಶವಿರಬೇಕು. ಇವೆರಡೂ ಇಲ್ಲದೆ ಜ್ಞಾನಪ್ರಸಾರ ಸಾಧ್ಯವಿಲ್ಲ. ಸಾಂಪ್ರದಾಯಿಕ ಶಿಕ್ಷಣವಿಲ್ಲದಿದ್ದರೆ ಸಂಕೀರ್ಣ ಸಮಾಜದ ಎಲ್ಲ ಸಂಪನ್ಮೂಲಗಳನ್ನು, ಸಾಧನಗಳನ್ನು ವರ್ಗಾಯಿಸುವುದು ಸಾಧ್ಯವೇ ಇಲ್ಲ. ಸಾಂಪ್ರದಾಯಿಕ ಶಿಕ್ಷಣವಿಲ್ಲದಿದ್ದರೆ ತಲತಲಾಂತರದಿಂದ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ಅನುಭವ ಮತ್ತು ಜ್ಞಾನವನ್ನು ಚಿಕ್ಕವರಿಗೆ ತಲುಪಿಸಲು ಸಾಧ್ಯವೇ ಇಲ್ಲ.
ಬೇರೆಯವರೊಡನೆ ಸಂಪರ್ಕ ಪಡೆದು ಕಲಿಯುವಂತಹ ಅಸಾಂಪ್ರದಾಯಿಕ ಕಲಿಕೆಯ ಮೂಲಕ ತಿಳಿದುಕೊಳ್ಳಲು ಅವರಿಗೆ ಬಿಟ್ಟರೆ ಅದು ಅವರಿಗೆ ಎಂದಿಗೂ ದಕ್ಕುವುದಿಲ್ಲ. ಸಾಂಪ್ರದಾಯಿಕ ಶಿಕ್ಷಣವಿಲ್ಲದೆ ಹೊಸ ಹೊಸ ಗ್ರಹಿಕೆಗಳನ್ನು ಅವನು ಪಡೆಯುವುದಿಲ್ಲ. ಅವನ ದಿಗಂತವು ವಿಸ್ತಾರಗೊಳ್ಳದೆ ಹೋಗುವುದರಿಂದ ದೈನಂದಿನ ಕೆಲಸಗಳ ಮೂರ್ಖ ಸೇವಕನಾಗಿಯೇ ಅವನು ಉಳಿಯುತ್ತಾನೆ. ಆದರೆ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಗೆ ಅಗತ್ಯವಾದ ಕೆಲವು ಸಂಗತಿಗಳಿವೆ. ಶಾಲೆಗಳು, ಪಠ್ಯಪುಸ್ತಕಗಳು, ಯೋಜಿತ ಸಹಾಯಕ ಸಾಮಗ್ರಿಗಳು ಇತ್ಯಾದಿ. ಸಾಂಪ್ರದಾಯಿಕ ಶಿಕ್ಷಣದ ವಿಶೇಷ ಸವಲತ್ತುಗಳನ್ನು ಅವನು ಪಡೆಯಲು ಅವನಿಗೆ ಅಕ್ಷರಜ್ಞಾನವಿಲ್ಲದಿದ್ದರೆ ಹೇಗೆ ತಾನೇ ಸಾಧ್ಯ? ಓದು ಬರೆಹಗಳನ್ನು ಕಲಿಸುವ ಕಲೆಯ ಪ್ರಕಾರ ಮತ್ತು ಸಾಂಪ್ರದಾಯಿಕ ಶಿಕ್ಷಣಗಳೆರಡು ಜೊತೆಗೂಡಿ ಮುನ್ನಡೆಯಬೇಕು. ಎರಡೂ ಅಸ್ತಿತ್ವದಲ್ಲಿಲ್ಲದಿದ್ದರೆ ಜ್ಞಾನಪ್ರಸಾರ ಸಾಧ್ಯವೇ ಇಲ್ಲ. ಈ ವಿಚಾರದಲ್ಲಿ ಹಿಂದೂ ಧರ್ಮದ ನೆಲೆಯೇನು? ಹಿಂದೂ ಧರ್ಮದಲ್ಲಿ ಸಾಂಪ್ರದಾಯಿಕ ಶಿಕ್ಷಣದ ಪರಿಕಲ್ಪನೆ ಎಂಬುದು ತೀರಾ ಸೀಮಿತ ಅರ್ಥದಲ್ಲಿದೆ. ಕೇವಲ ವೇದಾಧ್ಯಯನಕ್ಕೆ ಸಾಂಪ್ರದಾಯಿಕ ಶಿಕ್ಷಣವನ್ನು ಪರಿಮಿತಗೊಳಿಸಲಾಗಿದೆ. ಇದು ಸಹಜವೇ ಆಗಿದೆ. ವೇದಗಳ ಹೊರಗೆ ಜ್ಞಾನವೆಂಬುದೇ ಇಲ್ಲವೆಂಬುದು ಹಿಂದೂಗಳ ನಂಬಿಕೆ. ಆದುದರಿಂದ ಸಾಂಪ್ರದಾಯಿಕ ಶಿಕ್ಷಣವನ್ನು ವೇದಾಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಇದರ ಮತ್ತೊಂದು ಪರಿಣಾಮವೆಂದರೆ ವೇದಾಧ್ಯಯನಕ್ಕೆ ಸ್ಥಾಪಿಸಿದ ಶಾಲೆಗಳಲ್ಲಿಯೇ ಕಲಿಯಬೇಕೆನ್ನುವ ಕಡ್ಡಾಯ ಹಿಂದೂ ಧರ್ಮದಲ್ಲಿದೆ. ಈ ಶಾಲೆಗಳ ಪ್ರಯೋಜನ ಕೇವಲ ಬ್ರಾಹ್ಮಣರಿಗೆ ಮಾತ್ರ. ವರ್ತಕರು ಮತ್ತು ಕುಶಲಕರ್ಮಿಗಳ ತರಬೇತಿಗಾಗಿ, ವಿಜ್ಞಾನ ಮತ್ತು ಕಲೆಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಶಾಲೆಗಳನ್ನು ತೆರೆಯಬೇಕಾದ್ದು ತನ್ನ ಹೊಣೆಗಾರಿಕೆ ಎಂದು ರಾಜ್ಯವು ಭಾವಿಸಲಿಲ್ಲ. ರಾಜ್ಯಾಧಿಕಾರವು ಅವರನ್ನು ಕಡೆಗಣಿಸಿದ್ದರಿಂದ ತಮ್ಮ ಪಾಡನ್ನು ತಾವು ನೋಡಿಕೊಳ್ಳುವುದು ಅವರಿಗೆ ಅನಿವಾರ್ಯವಾಯಿತು. ಹಿಂದೂ ಧರ್ಮದ ತತ್ವಜ್ಞಾನ. ಪ್ರತಿಯೊಂದು ವರ್ಣದವರು ತಮ್ಮ ತಮ್ಮ ಸಾಂಪ್ರದಾಯಿಕ ವಿಚಾರಗಳನ್ನು ಅವರದೇ ಆದ ರೀತಿಯಲ್ಲಿ ಮುಂದಿನ ತಲೆಮಾರಿಗೆ ವರ್ಗಾಯಿಸುವಲ್ಲಿ ಯಶಸ್ವಿಯಾದರು. ವೈಶ್ಯರ ಕರ್ತವ್ಯಗಳೇನೆಂಬುದನ್ನು ವೈಶ್ಯ ಬಾಲಕರು ತಿಳಿಯಲು ತಕ್ಕ ವ್ಯವಸ್ಥೆ ಇತ್ತು. ವ್ಯಾಪಾರೋದ್ಯಮದ ಭೌಗೋಳಿಕ ವಿವರಗಳು, ಲೆಕ್ಕಾಚಾರಗಳು, ಕೆಲವು ಭಾಷೆಗಳು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ಪ್ರಾಯೋಗಿಕ ವಿವರಗಳನ್ನು ವ್ಯಾಪಾರದ ಮೂಲಕವೇ ಅವರು ತಮ್ಮ ತಂದೆಯಂದಿರ ಮೂಲಕ ಕಲಿಯುತ್ತಿದ್ದರು. ಕುಶಲಕರ್ಮಿಗಳಾಗಲಿ ನೇದೇವರಾಗಲಿ ಶೂದ್ರ ವರ್ಗದವರಾಗಿದ್ದು ಅವರು ತಮ್ಮ ತಮ್ಮ ಕುಶಲಕರ್ಮವನ್ನು ನೇದೆಯನ್ನು ತಮ್ಮ ಮಕ್ಕಳಿಗೆ ಅದೇ ರೀತಿಯಲ್ಲಿ ಕಲಿಸುತ್ತಿದ್ದರು. ಶಿಕ್ಷಣವೆಂಬುದು ಕೌಟುಂಬಿಕವಾಗಿತ್ತು. ಶಿಕ್ಷಣವೆಂಬುದು ವ್ಯಾವಹಾರಿಕವಾಗಿತ್ತು. ನಿರ್ದಿಷ್ಟ ಕೆಲಸವೊಂದನ್ನು ಮಾಡುವ ಪರಿಣತಿಯನ್ನು ಮಾತ್ರ ಅದು ಹೆಚ್ಚಿಸುತ್ತಿತ್ತು. ಹೊಸ ಹೊಸ ಗ್ರಹಣಶಕ್ತಿಯನ್ನು ಅದು ಬೆಳೆಸುತ್ತಿರಲಿಲ್ಲ. ಹೊಸ ದಿಗಂತಗಳನ್ನು ತೆರೆಯಲಿಲ್ಲ. ಅದರ ಪರಿಣಾಮವಾಗಿ ವ್ಯಾವಹಾರಿಕ ಶಿಕ್ಷಣವೆಂಬುದು ಅವನನ್ನು ಪ್ರತ್ಯೇಕಿಸಿ ಏಕಮುಖ ನಡವಳಿಕೆಯನ್ನು ಕಲಿಸಿತು. ಬದಲಾಗುತ್ತಿರುವ ವಾತಾವರಣದಲ್ಲಿ ಅವನ ಪರಿಣತಿ ಎಂಬುದು ತಾತ್ಪರ್ಯದಲ್ಲಿ ಅಸಂಗತವಾಯಿತು. ಹಿಂದೂ ಧರ್ಮದ ಪ್ರಕ್ರಿಯೆಯ ಒಂದು ಭಾಗವಾಗಿ ಅನಕ್ಷರತೆ ಎಂಬುದು ಉಳಿದುಹೋಯಿತು. ಈ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಬೇಕಾದರೆ ವೇದಾಧ್ಯಯನವನ್ನು ಮಾಡಲು ಮತ್ತು ಬೋಧಿಸಲು ಇರುವ ಹಕ್ಕುಗಳನ್ನು ಕುರಿತು ಮನು ಏನನ್ನು ಹೇಳುತ್ತಿದ್ದಾನೆಂಬುದನ್ನು ತಿಳಿಯುವ ಅಗತ್ಯವಿದೆ. ಸು 2 1 4 ಬ್ರಾಹ್ಮಣರಿಗೆ ಅವನು ದೇವರು ವೇದವನ್ನು ಬೋಧಿಸುವ ಮತ್ತು ಕಲಿಯುವ ಕೆಲಸವನ್ನು ವಹಿಸಿದನು. ಕ್ಷತ್ರಿಯರಿಗೆ ಅವನು ದೇವರು ವೇದವನ್ನು ಕಲಿಯುವ ಅಪ್ಪಣೆ ಮಾಡಿದನು. ವೈಶ್ಯರಿಗೆ ವೇದವನ್ನು ಕಲಿಯಲು ಅವನು ದೇವರು ಅಪ್ಪಣೆ ಮಾಡಿದನು. 216 ಸೃಷ್ಟಿಕರ್ತನ ಒಪ್ಪಿಗೆಯಿಲ್ಲದೆ ಯಾವನು ವೇದದ ಜ್ಞಾನವನ್ನು ಸಂಪಾದಿಸಲು ಹೋಗುತ್ತಾನೆಯೋ ಅವನು ಪವಿತ್ರ ಗ್ರಂಥಗಳನ್ನು ಕದ್ದ ಪಾಪಕ್ಕೆ ಗುರಿಯಾಗುತ್ತಾನೆ ಮತ್ತು ನರಕ ಯಾತನೆಯಲ್ಲಿ ಮುಳುಗಿ ಹೋಗುತ್ತಾನೆ. IVFIXOU ಬ್ರಾಹ್ಮಣನು ಎಂದು ಶೂದ್ರನೆದುರು ವೇದವನ್ನು ಓದಿ ಹೇಳಬಾರದು. ವೇದದ ಪಾಠ ವಿಚಾರಕ್ಕೂ ಸ್ತ್ರೀಯರಿಗೂ ಏನೇನೂ ಸಂಬಂಧವಿಲ್ಲ. XX 199 ಬ್ರಾಹ್ಮಣನೊಬ್ಬನು ಅಕ್ರಮವಾಗಿ ಶೂದ್ರರಿಗೆ, ಸ್ತ್ರೀಯರಿಗೆ ವೇದವನ್ನು ಕಲಿಸಿದರೆ ಅವನು ಪಾಪ ಮಾಡಿದಂತೆ. 1 ವರ್ಷಕಾಲ ಕೇವಲ ಬಾರಿ ಗಂಜಿಯನ್ನೇ ಊಟ ಮಾಡುತ್ತಾ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಪಾಪ ಪರಿಹಾರವಾಗುತ್ತದೆ. ಈ ಉಲ್ಲೇಖಗಳಲ್ಲಿ 3 ವಿಚಾರಗಳು ಪ್ರಕಟವಾಗುತ್ತವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ವೇದಾಧ್ಯಯನವನ್ನು ಮಾಡಬಹುದು. ಅವರುಗಳಲ್ಲಿ ಬ್ರಾಹ್ಮಣರಿಗೆ ಮಾತ್ರ ವೇದವನ್ನು ಕಲಿಸುವ ಹಕ್ಕು ದೊರೆತಿದೆ. ಶೂದ್ರನು ವೇದಾಧ್ಯಯನವನ್ನು ಮಾಡುವಂತೆಯೂ ಇಲ್ಲ. ಅದನ್ನು ಕೇಳುವುದಕ್ಕೂ ಅವನಿಗೆ ಅವಕಾಶವಿಲ್ಲ. ಮನುವಿನ ವಾರಸುದಾರರು ವೇದಾಧ್ಯಯನಕ್ಕಿರುವ ಶೂದ್ರನ ಅನರ್ಹತೆಯನ್ನು ಅಪರಾಧವೆಂದು ಪರಿಗಣಿಸಿ ಈ ಕಟ್ಟುಪಾಡುಗಳನ್ನು ಮೀರಿದಂಥವರಿಗೆ ಉಗ್ರಶಿಕ್ಷೆಗಳನ್ನು ವಿಧಿಸಿದರು. ಉದಾಹರಣೆಗೆ ಗೌತಮನು ಹೇಳುತ್ತಾನೆ 12 ಒಬ್ಬ ಶೂದ್ರನು ಉದ್ದೇಶಪೂರ್ವಕವಾಗಿ ಅದನ್ನು ಬಳಿಕ ನೆನಪಿಸಿಕೊಳ್ಳುವ ಸಲುವಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ವೇದವನ್ನು ಕೇಳಿಸಿಕೊಂಡರೆ ಅವನ ಕಿವಿಯಲ್ಲಿ ಕಾದ ಸೀಸವನ್ನು ಮತ್ತು ಅರಗನ್ನು ತುಂಬಬೇಕು. ವೇದವನ್ನೇನಾದರೂ ಅವನು ಉಚ್ಚರಿಸಿದರೆ ನಾಲಿಗೆಯನ್ನು ಕತ್ತರಿಸಬೇಕು. ಅವನು ವೇದದಲ್ಲಿ ಪರಿಣತಿಯನ್ನು ಸಂಪಾದಿಸಿದರೆ ಅವನ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕು. ಕಾತ್ಯಾಯನನು ಇದೇ ಅರ್ಥ ಬರುವ ಮಾತುಗಳನ್ನು ಹೇಳಿದ್ದಾನೆ. ಸಮೂಹ ಶಿಕ್ಷಣದ ಜವಾಬ್ದಾರಿಯಿಂದ ಹೀಗೆ ಪುರಾತನ ಪ್ರಪಂಚವು ನುಣುಚಿಕೊಂಡಿದೆ ಎಂದು ದೋಷಾರೋಪ ಮಾಡಬಹುದಾಗಿದೆ. ಆದರೆ ಯಾವುದೇ ಸಮಾಜವು ತನ್ನ ಜನಗಳನ್ನು ಜ್ಞಾನ ಸಂಪಾದನೆ ಮಾಡದಂತೆ ಸಾಮೂಹಿಕವಾಗಿ ತಡೆದಿರುವ ಪಾಪಕೃತ್ಯವನ್ನು ಮಾಡಿಲ್ಲ. ಸಾಮಾನ್ಯ ಮನುಷ್ಯನು ಜ್ಞಾನ ಸಂಪಾದಿಸುವುದನ್ನು ಅಪರಾಧವೆಂದು ಪರಿಗಣಿಸಿ ಶಿಕ್ಷಿಸುವುದನ್ನು ಯಾವ ಸಮಾಜವೂ ಮಾಡಿಲ್ಲ. ದೈವಿಕ ಕಾನೂನು ಕಟ್ಟಳೆಗಳನ್ನು ನೀಡಿದ ಮನುವೊಬ್ಬನೇ ಹೀಗೆ ಜಗತ್ತಿನಲ್ಲಿ ಸಾಮಾನ್ಯ ಮನುಷ್ಯನಿಗೆ ಜ್ಞಾನದ ಹಕ್ಕನ್ನು ನಿರಾಕರಿಸಿದ ಏಕೈಕ ವ್ಯಕ್ತಿ. ಆದರೆ ನಾನು ಈ ಬಗೆಗೆ ದೋಷಾರೋಷಣೆ ಮಾಡಲು ಆಸಕ್ತನಾಗಿಲ್ಲ. ನನ್ನ ತಕ್ಷಣದ ಆಸಕ್ತಿ ಇರುವುದು ವೇದಾಧ್ಯಯನವನ್ನು ಸಾಮೂಹಿಕವಾಗಿ ನಿಷೇಧಿಸಿದ್ದರಿಂದ ಜನತೆಯಲ್ಲಿ ಅನಕ್ಷರತೆ ಹೆಚ್ಚಿ ಜಾತ್ಯತೀತ ಸಮಾಜದ ಬಗೆಗೆ ಅಜ್ಞಾನ ಬೆಳೆಯಿತೆಂಬುದರ ಕಡೆಗೆ ಗಮನ ಸೆಳೆಯುವುದು. ಇದಕ್ಕೆ ಉತ್ತರ ಸುಲಭವಾಗಿದೆ. ಓದು ಬರಹಕ್ಕೂ ಹಾಗೂ ವೇದಾಧ್ಯಯನ ಮತ್ತು ಕಲಿಸುವುದಕ್ಕೂ ಅಂತಃಸಂಬಂಧವಿದೆ ಎಂಬುದನ್ನು ಇಲ್ಲಿ ಮರೆಯಬಾರದು. ವೇದಾಧ್ಯಯನದ ಸವಲತ್ತುಗಳಿದ್ದ ಕೆಲವೇ ಅದೃಷ್ಟವಂತರಿಗೆ ಓದು ಬರಹ ದಕ್ಕುತ್ತಿತ್ತು. ಅದನ್ನು ಕಲಿಯಲು ಸಾಧ್ಯವಿಲ್ಲದವರಿಗೆ ಓದು ಬರೆಹದ ಅಗತ್ಯವೂ ಇರಲಿಲ್ಲ. ಹೀಗೆ ಓದು ಬರೆಹಗಳು ವೇದಾಧ್ಯಯನಕ್ಕೆ ಅನುಷಂಗಿಕವಾದವು. ಪರಿಣಾಮವಾಗಿ ವೇದಾಧ್ಯಯನ ಮತ್ತು ಬೋಧನೆಯನ್ನು ಕುರಿತು ಮನು ವಿಧಿಸಿದ ನಿಷೇಧಗಳು ಮತ್ತು ನಿಯಮಗಳು ಓದು ಬರೆಹವನ್ನು ಕಲಿಯಲು ಸಾಧ್ಯವಾಯಿತು. ವೇದಾಧ್ಯಯನದ ಹಕ್ಕಿಲ್ಲದವರಿಗೆ ಓದು ಬರಹ ಕಲಿಯುವ ಹಕ್ಕನ್ನು ನಿರಾಕರಿಸಲಾಯಿತು. ಹೀಗೆ ಓದು ಬರೆಹದ ಹಕ್ಕು ಮನು ಧರ್ಮಶಾಸ್ತ್ರದ ಪ್ರಕಾರ ಮೇಲುವರ್ಗದ ಕೆಲವರ ಸೊತ್ತಾಯಿತು. ಅನಕ್ಷರತೆ ಬಹುಸಂಖ್ಯಾತ ಕೆಳವರ್ಗದವರ ಹಣೆಬರಹವಾಯಿತು. ಸಾಕ್ಷರತೆಯನ್ನು ನಿರಾಕರಿಸುವ ಮೂಲಕ ಸಮೂಹವು ಮೌಢ್ಯದಲ್ಲಿ ಮುಳುಗಿಹೋದ ಸ್ಥಿತಿಗೆ ಮನು ಹೇಗೆ ಜವಾಬ್ದಾರನೆಂಬುದನ್ನು ತೋರಿಸಲು ಈ ಪ್ರಕ್ರಿಯೆಯ ಒಂದು ಹಂತವೇ ಸಾಕಾಗುತ್ತದೆ. ಹೀಗೆ ಹಿಂದೂ ಧರ್ಮವು ಜ್ಞಾನಪ್ರಸಾರವನ್ನು ಪ್ರೋತ್ಸಾಹಿಸುವುದಿರಲಿ ಅಜ್ಞಾನ ಮತ್ತು ಅಂಧಕಾರದ ಪ್ರವಾದಿಯಂತೆ ಕಂಡುಬರುತ್ತದೆ. ಈ ಸಂಗತಿಗಳನ್ನು ಗಮನಕ್ಕೆ ತೆಗೆದುಕೊಂಡರೆ ಸ್ವಾತಂತ್ರ್ಯ ಮತ್ತು ಪ್ರಗತಿ ಹೊಂದಲು ಹಿಂದೂ ಧರ್ಮವು ವಿರೋಧವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಆದುದರಿಂದ ಅದು ಸ್ವಾತಂತ್ರ್ಯ ನಿರಾಕರಣೆಯಾಗಿದೆ. ಹಿಂದೂ